ಮಾಡಿ.
ಬ್ರಹ್ಮರಥ ಸೇವೆ ಉಂಟು ಹಾಗೆ ಗೊತ್ತಾ ನಾಡಿಗೆ ಸೇವೆ ಒಬ್ಬರಿಗೆ ಸೇವೆ ಹೋಗುವಾಗ ನಾನೇ
Era
Thank you.
ಮತ್ತೆ ಟೇಬಲ್ ತೆಗಿತೇನೆ, ಟೇಬಲ್ ಮತ್ತೆ ತೆಗಿತೇನೆ. టేబుల్ కొండ ఈ టేబుల్ జాగి ఉన్నాడు ముందే పోవాలి ఆటోని ఉంటాడు పక్కన ఎదురు ఆమె ఈ టేబుల్ మనకు ముందు స్కూలే బాగుంది ఇక్కడ కూడా వచ్చి
ಈ ಕಡೆ ದಾರಿ ಬಿಡಬೇಕು, ಹೋಗ್ಲಿಕ್ಕೆ ದಾರಿ ದುಡ್ಬೇಡಿ ಇಲ್ಲಿ, ದುಡ್ಬೇಡಿ 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 ದುಡ್ಬೇಡಿ. ಇಲ್ಲೇ ಕ್ಯೂ ಆಯ್ತಾ? ಇಲ್ಲಿ ಹೋಗ್ಲಿಕ್ಕೆ ಮಾತ್ರ ದಾರಿ ಬಿಡ್ಬೇಕು. ಆಚೆಗೆ ಅದಕ್ಕೆ ಹೌದು, ಅದನ್ನು ಇಲ್ಲಿ ಮತ್ತೆ ಕೇಳಿದಲ್ಲ ನಾನು ಅಲ್ಲಿಂದ ಬರ್ಲಿಕ್ಕಿಲ್ಲ ದಾರಿ ಬಿಡಲಿ ನಮಗೆ ದಾರಿ ನೋಡಿ, ದಾರಿ ಬಿಡುತ್ತೆ. ಎರಡು ಲೈನ್ ಉಂಟಾಯ್ತಾ? ಅಲ್ಲಿ ಉಂಟಾಯ್ತಾ? 2 ಗಂಟೆ ಉಂಟಾಯ್ತಾ? ಅಲ್ಲಿ ನೋಡಿ ಕ್ಯೂ ಕ್ಯೂಡ್ ಬೆಲೆ ಕ್ಯೂಡ್ ಬರ್ತಲ್ಲ ಮಾತ್ರ. ನೋಡಿ ಅಲ್ಲಿ ಅಲ್ಲಿ ನೋಡಿ ಕ್ಯೂ ನೋಡಿ ಅಲ್ಲಿ ಅಲ್ಲಿ ನೋಡಿ ಅಗಲೇ तो नीचे के बोलो नेटे नेटे मुंडे शादी में नेटे शादी में तने आड़ेगा सरी सरी दारी उंटಲ್ಲ ಕಿರೋಡೆ ಬರ್ತದೆ. ದಾರಿ ಬಿಟ್ಟು ನಿಲ್ಬೇಕು. ಆಚೆ ಹೋಗ್ತಾರೆ, ಇಲ್ಲಿಂದ ಹೋಗ್ಲಿಕ್ಕೆ ಬಿಡಿ. ಕಟ್ಟೆ ಪೂಜಾರಿ ಸೀಟ್ ಉಂಟವ ನೋಡಿ, ಇಲ್ಲೂ ಕ್ಯೂ ಉಂಟು ಅಲ್ಲಿ ನೋಡಿ, ಅದು ಸಹ ಕ್ಯೂ ಅದೇ ಕಟ್ಟೆ ಪೂಜದೆ ಕಟ್ಟೆ ಪೂಜೆ ಇತ್ತಿನಾಗಲ ಮಾತ್ರ ಇದೆ. ಕಾಣಿಕೆ ಚೀಟಿ ಕೈ ಬರ್ತಲ್ಲೇ ಈಚೆ ದಾರಿ ಉಂಟು. Rasanya naik
ಅಲ್ಲ, ಒಂದೇ ಬದಿಯಿಂದ ಇದ್ದಾದ್ರೆ ಸರ್ ಈಚೆ ಸಹ ದಾರಿ ಮಾಡಿದೆ ಹೋಗ್ಲಿಕ್ಕೆ. ಅಲ್ಲ, ದಾರಿ ಆಗಿದೆ, ಅಲ್ಲಿ ತನಕ ಓಪನ್ ಮಾಡಿ ಡೈರೆಕ್ಟ್ ಹೋಗ್ತದೆ. డబ్బాలు బ్యూటిఫుల్ ಅಕ್ಕ ಬಾಲೇರ್ನ ಬಾಲೆ ನಕ್ಷತ್ರದಲ್ಲಿ ಅಕ್ಕ ಮುಟ್ಟಬೇಡಿ, ಮಡಿಯಲ್ಲಿದ್ದೇನೆ. ಬೆಲೆ ಬೆಲೆ ಅಡ ಇರು ಬೇರೆ ಬೇರೆ ನಾಸೆ ಇರುತ್ತಲ್ಲಿ, ಈ ರಾಸೆ ಇರುತ್ತೆ, ಈ ರಾಸೆ ಇರುತ್ತೆ ಕಟ್ಟೆ ಬಿದ್ದಿದ್ದ ಕಾಣಿಕೆ ಬುಕ್ಕ ಚೀಟಿ ಕೈಟ್ ಬತ್ತಲ್ಲೇ ಬನ್ನಿ ಮೀಸೆ ಬನ್ನಿ 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 ಸರ್, ಬನ್ನಿ ಈಚೆದಲ್ಲಿ 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 ಬನ್ನಿ ಸರ್. ಅದನ್ನು ಮಂಡನೆ ಸಾಯನಲ್ಲಿ ಉಂಟದು ಬನ್ನಿ ಅವೆ ಅಲ್ಪ ಖಾಲಿ ಉಂಟು ಹಂಚಿ ಬಲ್ಲಿ ಅಂತ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಲ್ಲ ಬಾಲ್ಯ ಮತ್ತು ನೀರು ಆಡಿ ಬಂತು ಆಸೆ ಬನ್ನಿ 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 ದಾರಿ 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 ಇಲ್ಲ ಬಂಜಿ ಬನ್ನಿ ಅಮ್ಮ ಬನ್ನಿ ಅಮ್ಮ ಬನ್ನಿ ಅಮ್ಮ ಬನ್ನಿ 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 ಸರ್ ಮುಂದೆ ಬನ್ನಿ ಮುಂದೆ 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 ಇನ್ನೂರು ಎಲ್ಲ 200 ಬೆಲೆ 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 ಪ್ರಸಾದ ಕೊಟ್ಟರೆ ಆ ಸೈಡ್ ಉಂಟು, ಆ ಸೈಡ್ ಒಂದು 4 ಪ್ರಸಾದ ಕೊಟ್ಟಿನಲ್ಲಿ ಆ ಸೈಡ್ ಉಂಟು ದೇವರಿಗೆ ಅವು ಅಂಡ ಅವೇ ಗಂಡ ಬಡ ಏನಾಗಲಿ ಕಂಚಿ ಕೊಡ್ತೇವೆ ಅವೇ
ಗಂಧ ಸಿಕ್ಕಿದ್ಯಾ? ಗಂಧ ಸಿಕ್ಕಿದ್ಯಾ? ಬೆಲೆ 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 ಅವು ದೇವರ ತುಂಬ ದಿಕ್ಕಿನಾಗುತ್ತೆ ಅವು ಅವನು ಬನ್ನಿ ಬನ್ನಿ ಕಟ್ಟೆ ಪೂಜೆ ಇದ್ದವರು ಕಾಣಿಕೆ ಮತ್ತೆ ಚೀಟಿ ಕೈಯಲ್ಲಿ ಇಟ್ಕೊಳ್ಳಿ. ಕಟ್ಟೆ ಪೂಜೆ ಇದ್ದವರು ಮಾತ್ರ ಬನ್ನಿ. ಪೂಜೆ ಉಂಟಕ್ಕ ಕಟ್ಟೆ ಪೂಜೆ ಇದ್ದವರು ಬನ್ನಿ. ಬೇರೆ ಕಟ್ಟೆ ಪೂಜೆ ಇದ್ದವರು ಬನ್ನಿ. ಕಟ್ಟೆ ಪೂಜೆ ಇತ್ತಿನಾಗ ಮಾತ್ರವೇ ಖಾಲಿ ಗಂಧ
ಕಟ್ಟೆ ಪೂಜೆ ಇದ್ದವರಿಗೆ ಮಾತ್ರ, ಕಟ್ಟೆ ಪೂಜೆ ಇದ್ದವರಿಗೆ ಮಾತ್ರ ಈಗ. ಇಡಬೆಲ್ಲ ಉಂಟು ಜನ, ಕಾಲಿಂಡು ಉಂಟು. ಕಟ್ಟೆ ಪೂಜೆ ಅವರು ಈ ಕಡೆ ಬರ್ಬೋದು, ಕಾಲಿಂಡು. ಕಟ್ಟೆ ಪೂಜೆ ಉಂಟಾ? ಕಟ್ಟೆ ಪೂಜೆ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಕಾಲಿಂಡು ಬನ್ನಿ, ಬನ್ನಿ ಇಲ್ಲಿ ಬನ್ನಿ, ಕಾಲಿಂಡು ಬನ್ನಿ. ನನ್ನ ಕೊಡ್ತೀರಾ? ವರ್ಷದ ನೀರನ್ನೋದು ಈಗ ನಮ್ಮ ಕೈ. ಕಟ್ಟೆ ಪೂಜೆ ಇತ್ತು ನಗಲು ಬನ್ನಿ, ಕಟ್ಟೆ ಪೂಜೆ ಇದ್ದವರು ಬನ್ನಿ. ಕಟ್ಟೆ ಪೂಜೆ ಕಟ್ಟೆ ಪೂಜೆವಾ? ಇದೆ ಮೂರು ಏನು ಡ್ರೈವರ್ ಗಾಡಿ ಕಟ್ಟೆ ಪೂಜೆದಾಗಲೇ ಎರಡು ಇಲ್ಲಾರಾ? ಕಟ್ಟೆ ಪೂಜೆ ಇದ್ದವರು ಬನ್ನಿ, ಕಟ್ಟೆ ಪೂಜೆ. ಟೇಬಲ್ ಟೇಬಲ್ ದಿಕ್ಕನ ಟೇಬಲ್ ದಿಕ್ಕ ಅಣ್ಣ ಕಟ್ಟೆ ಪೂಜೆ ಇದ್ದವರು ಬನ್ನಿ, ಕಟ್ಟೆ ಪೂಜೆ ಬಾಕಿ ಉಂಟು ಅವ್ರದ್ದು. ಅಲ್ಲಿ ದಾರಿ 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 ಅಮ್ಮ ಆಚೆ ಹಿಂದೆ ಹೋಗಿ, ಹಿಂದೆ ಹೋಗಿ, ಹಿಂದೆ ಹೋಗಿ, ಹಿಂದೆ ಹೋಗಿ, ಹೋಗಿ ಹಿಂದೆ ಹೋಗಿ, ಎಲ್ಲ ಹಿಂದೆ ಹೋಗಿ, ಹಿಂದೆ
ಕಟ್ಟೆ ಬಜ್ಜಿ ಆಗ್ಲಿ ಬಾಕಿ ಇಲ್ಲರಾ? ಕಟ್ಟೆ ಬಜ್ಜಿ ಆಗ್ಲೇ? ಕಟ್ಟೆ ಪೂಜೆ ಬಾಕಿ ಉಂಟಾ? ಕಟ್ಟೆ ಬಜ್ಜಿ ಇದ್ದಾರಾ? ಕಟ್ಟೆ ಪೂಜೆ ಒಂದು ಕಟ್ಟೆ ಪೂಜೆ ಬಾಕಿ ಉಂಟಾ? ಎವಿಡೆನ್ಸ್ ಕೊಡಿ. ಅಲ್ಲಿ ಇದನ್ನು ತೆಗಿತೆ, ಟೇಬಲ್ ತೆಗಿತೆ ಅಲ್ಲ, ಇಲ್ಲಿ ಆಚೆ ಕೊಟ್ಟು ನಾನು ಆಯ್ತು. ಹೋಗಿ ಕಾಯಿಗಳು ದಾರಿ 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 ದಾರಿ
ಮಂಚೂರು ಹೋಗಿಲ್ಲ ಜನಾಬ್ ಭಾರಿ ಬೇಗ ಈಗ ಕಟ್ಟ ಬಂದಿಲ್ಲ ಎರಡು ಸೈಡ್ ಹೊಸ ಬಂದಿದೆ ಇಲ್ಲ ಇವರು ಎಲ್ಲೆಲ್ಲ ಬೇಕು ಹುಡುಕಲ್ಲ ಇದೇ ಬಿಡ್ತೀರಾ ಅಲ್ಲ ಚೇಂಜ್ ಮುಗಿದ ಮಾತಾಡ್ತಾರೆ ಇವರು ಸರಿ ಸರಿ ಬುಕ್ ಮಾಡ್ತೀನಿ ಸರಿ ಸರಿ ನಾಳೆ ಅವ ಆಯ್ತು ಬಿಡು ಹೌದು 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 ಸರಿ 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 ಹೌದು ಪಂಡೆ ಕೊಡಿ ಎಲ್ಲ ಪಂಡೆ ಅವು ಎತ್ತಲ್ಲ
ಇದಾಗಿ ಗಾಡಿ ಹುಡುಕ್ತೀರಿ ಮಾರ್ರೆ. ಗಾಡಿ ಬೇಗ ಬಿಡ್ತಾನೆ ಎನ್ಕೊಂಡು ಅವು ಕೂಡ ಅಂತಂದ್ರೆ ಸೈಡ್ ಮಾಡೋದು ಅಲ್ಲೇ ಒಂದು ಊರಿನ ಇದ್ದಿರ್ತದೆ. ಇಂಗ್ಲೀಷ್ ಐತನದ ಅದು ಎಸ್ ಐ ಜರ್ಮನ್ ಗೊತ್ತು ಎಲ್ಲ ಅಂದ್ರೆ ಎಲ್ಲ ಒಂದು ಪ್ರಾಣಿ ಫ್ರೀ ಉಂಟು. ಆಯ್ತು ಅಂತ
ಮಹತೋಬಾರ ಮಹಾಲಿಂಗೇಶ್ವರ ದೇವರ ಕಟ್ಟೆಪೂಜೆ 5ನೇ ದಿನದ ಕಟ್ಟೆಪೂಜೆ ಆರಂಭಗೊಂಡಿದೆ. ಇದೀಗ ಮೊದಲ ಕಟ್ಟೆಯಲ್ಲಿ ಪೂಜೆ ಆರಂಭಗೊಂಡಿದ್ದು ಮೊದಲ ಕಟ್ಟೆಯಲ್ಲಿ ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಮೊದಲ ಕಟ್ಟೆಯಲ್ಲಿ ನಡೀತಕ್ಕಂತಹ ಪೂಜೆಯ ವಿವರವನ್ನು ತಾವು ನೋಡ್ತಾ ಇದ್ದೀರಿ. ಮೊದಲ ಕಟ್ಟೆಯಲ್ಲಿ ಪೂಜೆ ನಡೀತಾ ಇದ್ದು ಪೂಜೆ ಆರಂಭಗೊಂಡಿದೆ. ಇದೀಗ ಶ್ರೀ BR ಕಡಂಬಳಿತ್ತಾಯ ವಿಷ್ಣು ನಿಲಯ ಶ್ರೀಪಾದ ಎಲೆಕ್ಟ್ರಾನಿಕ್ಸ್ ಬಳಿ ಇದು ಮೊದಲ ಕಟ್ಟೆ. ಇದೀಗ ಮೊದಲ ಕಟ್ಟೆಯಲ್ಲಿ ಪೂಜೆ ಆರಂಭಗೊಂಡಿದ್ದು ಶ್ರೀ BR ಕಡಂಬಳಿತ್ತಾಯ ವಿಷ್ಣು ನಿಲಯ ಶ್ರೀಪಾದ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಕಟ್ಟೆ ಪೂಜೆ ಆರಂಭಗೊಂಡಿದೆ. ಇದೀಗ ಮೊದಲ ಕಟ್ಟೆ ಪೂಜೆಯಲ್ಲಿ ಆ ಒಂದು ಕಟ್ಟೆ ಪೂಜೆ ಆರಂಭಗೊಂಡಿರುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ. ಇದೀಗ ಕಟ್ಟೆ ಪೂಜೆ ಆರಂಭಗೊಂಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಕಟ್ಟೆಯಲ್ಲಿ ಪೂಜೆ ಆಗ್ತಾ ಇದೆ. ಅದರ ಜೊತೆಗೆ ಇಡೀ ಪೇಟೆಯಲ್ಲಿ, ಪುತ್ತೂರಿನ ಪೇಟೆಯಲ್ಲಿ ಸಹಸ್ರಾರು ಜನರು ಸೇರಿರುವಂತಹದ್ದನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಬಂದು ಸೇರಿರ್ತಕ್ಕಂಥದ್ದು. ಅದರ ಜೊತೆಗೆ ಪ್ರತಿಯೊಂದು ಈ ಕಟ್ಟೆ ಪೂಜೆಯಲ್ಲಿ ಬಹಳ ವಿಶೇಷವಾದಂತಹ ಆಸ್ಥೆಯನ್ನು ವಹಿಸಿಕೊಂಡು ಕಟ್ಟೆಯ ಪೂಜೆಯಲ್ಲಿ ನಿರತರಾಗಿರುವಂತಹದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಜೊತೆಗೆ ಅಲ್ಲಿ ಸೇರಿರ್ತಕ್ಕಂತಹ ಸಹಸ್ರಾರು ಮಂದಿ ಭಕ್ತರನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಅಲ್ಲಿಂದ ಮುಂದಕ್ಕೆ ಸಾಗ್ತಾ ಇದ್ದಾರೆ. 2ನೇ ಕಟ್ಟೆ ಶ್ರೀನಿವಾಸ ಕಾಮತ್ ಕೊಂಬೆಟ್ಟು ಇವರ ಕಟ್ಟೆಯತ್ತ ಈಗ ತೆರಳುತ್ತಾ ಇದ್ದಾರೆ. ಶ್ರೀನಿವಾಸ ಕಾಮತ್ ಕೊಂಬೆಟ್ಟು ಇವರ ಕಟ್ಟೆಯತ್ತ ತೆರಳುತ್ತಾ ಇರುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಇದೀಗ ಶ್ರೀನಿವಾಸ ಕಾಮತ್ ಕೊಂಬೆಟ್ಟು ಬಂಟರ ಭವನ ಬಂಟರ ಸಂಘದಲ್ಲಿ ಆರತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಇರ್ತಕ್ಕಂತಹ ಇಕ್ಕೆಲಗಳಲ್ಲೂ ಕೂಡ ಆ ಒಂದು ದೇವರು ಆರತಿಯನ್ನು ಸ್ವೀಕರಿಸುವಂತಹದ್ದು, ಹಣ್ಣುಗಾಯಿಯನ್ನು ಸ್ವೀಕರಿಸುವಂಥದ್ದು ಇತ್ಯಾದಿ ನಿರಂತರವಾಗಿ ನಡೀತಾ ಇದೆ. ಇವತ್ತು ಬಹಳ ವಿಶೇಷವಾಗಿ ಎಲ್ಲ ಕಟ್ಟೆ ಪೂಜೆಗಳು ಸಕ್ಕರೆ ಕಟ್ಟೆ ಕೊನೆಯದಾಗಿ NK ಜಗನ್ನಿವಾಸರಾವ್ ಶ್ರೀ ಮಹಾಲಿಂಗೇಶ್ವರ ದೇವಳದ ಬಳಿ ಕೊಂಬೆಟ್ಟು ಇಲ್ಲಿ ಸಕ್ಕರೆ ಕಟ್ಟೆ ಅನ್ನುವಂಥ ವಿಶೇಷ ಕಟ್ಟೆ ಇದೆ. ಆ ಕಟ್ಟೆಯಲ್ಲಿ ಇವತ್ತು ಕಡೆಯ ಸೇವೆ ನಡೀಲಿಕ್ಕಿದೆ. ಈಗಾಗಲೇ 2ನೇ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸಿರ್ತಕ್ಕಂಥದ್ದು ಶ್ರೀನಿವಾಸ ಕಾಮತ್ ಕೊಂಬೆಟ್ಟು ಇವರ ಕಟ್ಟೆಗೆ ತೆರಳುತ್ತಾ ಇರುವಂತಹದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶ್ರೀನಿವಾಸ ಕಾಮತ್ ಕೊಂಬೆಟ್ಟು ಇವರ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು
ಜನ ಕಳೆದ 4 ದಿನಗಳಿಂದಲೂ ಕೂಡ ದೇವರ ಹಿಂದೆ ಸಹಸ್ರಾರು ಭಕ್ತರು ಜೊತೆಯಾಗಿ ಸಾಗ್ತಾ ಇರುವಂತಹದ್ದು. ಕಟ್ಟೆ ಪೂಜೆಯ ಪ್ರತಿ ಕಟ್ಟೆಯ ಪೂಜೆಯಲ್ಲಿ ಭಾಗಿಯಾದವರು ಕೂಡ ತುಂಬ ಜನ ಇದ್ದಾರೆ. ಈಗಾಗಲೇ ನಾವು ತುಂಬ ಜನ ಗಮನಿಸಿವೆ ಏನಂತಂದರೆ, ಬಲಿ ಉತ್ಸವದಿಂದ ಆರಂಭಗೊಂಡು ಕಡೆಯ ಕಟ್ಟೆಯ ತನಕವೂ ಇದ್ದು ವಾಪಸ್ಸು ದೇವರು ದೇವಾಲಯದ ಒಳ ಹೋಗುವ ತನಕವೂ ಕೂಡ ಜೊತೆ ಇರುವಂತಹ ಭಕ್ತ ಸಾಗರವು ಇಲ್ಲಿ ಕಂಡು ಬರ್ತಾ ಇದೆ. ಬಹಳ ಅದ್ಭುತವಾದಂತಹ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಹಳ ವಿಶೇಷವಾದಂತಹ ಒಂದು ಭಕ್ತಿಭಾವದಲ್ಲಿ ಎಲ್ಲ ಭಕ್ತರಿರುವಂತಹದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ನಮಗೆ ನೇರ ಪ್ರಸಾರದಲ್ಲಿ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಈ ನೇರ ಪ್ರಸಾರವನ್ನು ನೋಡ್ತಾ ಇರುವವರು ಇದ್ದಾರೆ. ಅವರು ತಮ್ಮ ಹೆಸರುಗಳನ್ನು ಕಾಮೆಂಟ್ ಮಾಡೋದು ಸರ್ವೇ ಸಾಮಾನ್ಯ ಅನ್ನುವಂಥ ರೀತಿಯಲ್ಲಿ, ಜೊತೆಗೆ ನಮ್ಮ ಊರಿನ ಜಾತ್ರೆಯನ್ನು ಬಹಳ ವಿಶೇಷವಾಗಿ ಆಸ್ಥೆ ವಹಿಸಿಕೊಂಡು ನೇರ ಪ್ರಸಾರದ ಮೂಲಕ ತೋರಿಸ್ತಾ ಇದ್ದೀರಿ ಅನ್ನುವಂತಹ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ 2ನೇ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸಿರುವಂಥದ್ದು ಶ್ರೀನಿವಾಸ ಕಾಮತ್ ಕೊಂಬೆಟ್ಟು ಇವರ ಕಟ್ಟೆಯತ್ತ ದೇವರು ಪಯಣವನ್ನು ಬೆಳೆಸಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಈ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಭಕ್ತರು ನಿಂತಿರುವಂಥದ್ದು ಒಂದು ಕಡೆ ಆದರೆ, ಆ ಭಕ್ತರು ಇಟ್ಟಿರ್ತಕ್ಕಂತಹ ಹಣ್ಣುಗಾಯಿಯನ್ನು ಕೂಡಲೇ ವಿಲೇವಾರಿ ಮಾಡಿ ಅವುಗಳನ್ನು ದೇವರಿಗೆ ಸಮರ್ಪಿಸುವಂಥ ಕೆಲಸವನ್ನು ಅರ್ಚಕ ವೃಂದ ಮಾಡ್ತಾ ಇದೆ. ಬಹುದೊಡ್ಡ ಸಂಖ್ಯೆಯಲ್ಲಿ ಅರ್ಚಕ ವೃಂದ, ಪದಾತಿಗಳು, ಅದರ ಜೊತೆಗೆ ದಂಡು ಶಿಲಾಲನ್ನು ಹಿಡಿದಿರುವಂತಹ ಕೆಲಸಗಾರರು, ಜೊತೆಗೆ ಗ್ಯಾಸ್ ಲೈಟನ್ನು ಹಿಡಿದಿರುವಂಥವ್ರು ಎಲ್ಲರೂ ಕೂಡ ಜೊತೆಯಾಗಿ ಸಾಗ್ತಾ ಇದ್ದಾರೆ. ಆ ಎಲ್ಲ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ದಿನ ಕೊಂಬೆಟ್ಟು, ಪಟ್ಟಾಭಿ ಕಾಂಪೌಂಡು, ಬೊಳುವಾರು, ಪಾಂಗಣ್ಣಾಯ ರಸ್ತೆ, ಹಾರಾಡಿ ಕಟ್ಟೆ, ತಾಳೆಪ್ಪಾಡಿ, ಕೊಂಬೆಟ್ಟು, ತಾಳೆಪ್ಪಾಡಿ ಮತ್ತು ಕಡೆಯಾದಾಗಿ ಸಕ್ಕರೆಕಟ್ಟೆ ಕೊಂಬೆಟ್ಟಲ್ಲಿ ಅದು ಕಡೆಯ ಒಂದು ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಹೀಗೆ ಇವತ್ತು ಸ್ವಲ್ಪ ಲಾಂಗ್ ರೂಟು ಅಂತ ಹೇಳ್ತಾರೆ, ಬಹಳ ದೊಡ್ಡ ರೂಟ್ ಇದು ಅಂತ. ಇದೀಗ ಮತ್ತೊಂದು ಕಟ್ಟೆಯತ್ತ ಇದೀಗ ದೇವರು ಪಯಣವನ್ನು ಬೆಳೆಸಿರ್ತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಆಸ್ಥೆಯನ್ನು ವಹಿಸಿಕೊಂಡು ಭಕ್ತವೃಂದ ಇದೀಗ ಮತ್ತೊಂದು ಕಟ್ಟೆಯತ್ತವೂ ಕೂಡ ನಮ್ಮ ಕ್ಯಾಮ್ರಾಮ್ಯಾನ್ ತಿಳಿದ್ದಾರೆ. ನಮ್ಮ ಜೊತೆಗೆ ಇವತ್ತು ಕ್ಯಾಮ್ರಾಮ್ಯಾನ್ ಆಗಿ ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಮತ್ತು ಕಾರ್ತಿಕ್ ಕರ್ಕೆರ ಕೈಪಂಗಳ ದೋಳ ಮತ್ತು ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಅವರು ಇದ್ದಾರೆ. ನಾವು ಮೊದಲ ಕಟ್ಟೆಯನ್ನು ನೋಡಿದ್ದೀವಿ. ಆ ಕಟ್ಟೆ 1926ರಲ್ಲಿ ಕಡಂಗದ್ದೆ ನೆಟ್ಟಣಿಗೆ ವಿಷ್ಣು ಕಡಮಳಿತ್ತಾಯರವರು ಕಟ್ಟಿಸಿದ್ದಾರೆ ಅನ್ನುವಂತಹದ್ದು. ಅದನ್ನು ಕಡಮಳಿತ್ತಾಯರವರ ಕುಟುಂಬ ನಿರ್ವಹಣೆ ಮಾಡ್ತಾ ಇದೆ. ಅದು ಮೊದಲ ಕಟ್ಟೆ. ಆದರೆ ಈಗ 2ನೇ ಕಟ್ಟೆಯ ವಿವರವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. 2ನೇ ಕಟ್ಟೆ ಶ್ರೀನಿವಾಸ ಕಾಮತ್ ಅವರ ಕಟ್ಟೆ. ಬಹಳ ವಿಶೇಷವಾಗಿ ಮುಂದಿನ ಕಟ್ಟೆ ಶ್ರೀನಿವಾಸ ಕಾಮತ್ ಅವರ ಕಟ್ಟೆ. ಆ ಕಟ್ಟೆಯನ್ನು ಕೂಡ ನಾವು ಈಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಕಟ್ಟೆಗೆ ತೆರಳಲಿಕ್ಕಿದ್ದಾರೆ. ತಾವೀಗ ನೋಡ್ತಾ ಇರುವಂತಹ ದೃಶ್ಯ ದಂಡು ಶಿಲಾಲ್ನ ದೃಶ್ಯ. ನೋಡಲಿ, ದಂಡು ಶಿಲಾಲ್ನ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಅದಕ್ಕೆ ದಂಡು ಶಿಲಾಲ್ ಅಂತ ಕರೀತಾರೆ. ಈ ಒಂದು ಜಾತ್ರೋತ್ಸವದ ವಿಶೇಷತೆಯನ್ನು ನಾವು ನಿನ್ನೆಯೂ ಕೂಡ ನಿಮಗೆ ತಿಳಿಸಿದ್ವಿ, ಇವತ್ತು ಕೂಡ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಬಹಳಷ್ಟು ವಿಚಾರಗಳ ಬಗ್ಗೆ ಒಂದು ಕಚೇರಿಯಲ್ಲಿ, ಅಂದರೆ ಆಫೀಸ್ ಪುತ್ತೂರಿನ ದೇವಳದ ಟೆಂಪಲ್ ಆಫೀಸ್ನಲ್ಲಿ ವಿಚಾರಿಸಿದಾಗ ರವಿಮೂಲ ಸಿದ್ದಮೂಲೆ ಅವರು ಬರೆದಿರುವಂಥ ಏಳುನಾಡು ಸೀಮಾಧಿಪತಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಅನ್ನುವಂಥ ಕೃತಿ ಇತ್ತು. ಅದರಲ್ಲಿದ್ದಂಥ ಕೆಲವು ವಿಶೇಷತೆಗಳನ್ನು ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಬಹಳ ನಮ್ಮ 13ನೇ ತಾರೀಕಾದಂತಹ ಇವತ್ತು 14ನೇ ತಾರೀಕಾದಂಥ ಇವತ್ತು ಕಟ್ಟೆ ಪೂಜೆಯಲ್ಲಿ ಇವತ್ತು ಮೇಷ ಸಂಕ್ರಮಣ ಕೂಡ ಹೌದು.
ಸೂರ್ಯಾರಾಧನೆಯನ್ನು ಮೇಷ ಸಂಕ್ರಾಂತಿಯಂದು ಕೈ ಇಡ್ತಾರೆ ಅನ್ನುವಂಥದ್ದು, ಮತ್ತು ಮರುದಿನ ತಿಂಗಳ ಆರಂಭ ದಿನ ಅಂತ ಹೇಳಿ, ಜೊತೆಗೆ ನಾಳೆ ಸೌರಮಾನ ಯುಗಾದಿ ವಿಷು, ನಾಳೆ ಸೌರಮಾನ ಯುಗಾದಿ ಇರುವುದರಿಂದ ಬಹಳಷ್ಟು ಬೆಳಗ್ಗಿನಿಂದಲೇ ಕಾರ್ಯಕ್ರಮಗಳು ಆರಂಭವಾಗುತ್ತೆ. ನಾಳೆ ಬೆಳಗ್ಗಿನಿಂದ ಕಾರ್ಯಕ್ರಮ ಆರಂಭವಾಗಲಿಕ್ಕಿದ್ದು. ಇದೀಗ 2ನೇ ಕಟ್ಟೆ ಶ್ರೀನಿವಾಸ ಕಾಮತ್ ಕೊಂಬೆಟ್ಟು ಇವರ ಕಟ್ಟೆಯಲ್ಲಿ ದೇವರು ಆಸೀನ ವಿರಾಜಮಾನರಾಗಿದ್ದಾರೆ. ಅಲ್ಲಿಯ ವೈದಿಕ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಬರೋಣ. ಈ ಒಂದು ಕಟ್ಟೆ ಪೂಜೆಯಲ್ಲಿ ಬಹಳ ವಿಶೇಷವಾದಂತಹ ದೃಶ್ಯಾವಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಗದ್ದೆ ಪುಣಿಯಲ್ಲಿ ಹೋಗುವುದು ಕೂಡ, ದೇವರು ಹೋಗುವುದು ಕೂಡ ಇದೆ ಅನ್ನುವಂಥದ್ದು.
ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ
ಇದೀಗ ದೇವರು ಎರಡನೇ ಕಟ್ಟೆಯಿಂದ ಮೂರನೇ ಕಟ್ಟೆಯತ್ತ ತೆರಳುತ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಶ್ರೀಮತಿ ಗಿರಿಜಾ ದೇವಿ ಪಟ್ಟಾಭಿ ಕಾಂಪೌಂಡ್ ಈ ಕಟ್ಟೆಗೆ ತೆರಳುತ್ತಾ ಇರುವಂತಹದ್ದು. ಈಗ ಪೂಜೆ ಪಡೆದಂತಹ ಕಟ್ಟೆಯ ವಿವರ ಶ್ರೀನಿವಾಸ ಕಾಮತ್ ಅವರ ಕಟ್ಟೆ. 1949 ದಿವಂಗತ ನರಸಿಂಹ ಕಾಮತ್ ಕೊಂಬೆಟ್ಟಿಯವರು ನಿರ್ಮಿಸಿದಂಥ ಕಟ್ಟೆ. ಬಹಳ ಎತ್ತರವಾದ ಮತ್ತು ಪುರಾತನವಾದ ಅಶ್ವತ್ಥ ಮರಕ್ಕೆ ಈ ಕಟ್ಟೆಯನ್ನು ಕಟ್ಟಿದ್ದಾರೆ ಅನ್ನುವಂತಹದ್ದು. ನರಸಿಂಹ ಕಾಮತ್ರವರ ಬಳಿಕ ಶ್ರೀನಿವಾಸ ಕಾಮತ್ರವರು ಕಟ್ಟೆ ನಿರ್ವಹಿಸ್ತಾ ಬಂದರೆ ಅವರ ಕುಟುಂಬಸ್ಥರು ಕೂಡ ಅದನ್ನು ಈಗ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಮುಂದಿನ ಕಟ್ಟೆ ಪಟ್ಟಾಭಿ ರಾಮರಾವ್ ಮನೆಯ ವಠಾರದ ಕಟ್ಟೆ. ಅದು ಗಿರಿಜಾದೇವಿ ಪಟ್ಟಾಭಿ ಕಾಂಪೌಂಡ್, ಆಂಜನೇಯ ಮಂತ್ರಾಲಯದ ಎದುರು, ಬಳುವಾರು. ಗಿರಿಜಾದೇವಿ ಪಟ್ಟಾಭಿ ಕಾಂಪೌಂಡ್, ಆಂಜನೇಯ ಮಂತ್ರಾಲಯದ ಎದುರು, ಬಳುವಾರು. ಇಲ್ಲಿ ಇದೀಗ ಮುಂದಿನ ಪೂಜೆ. ಬಳುವಾರು ಆಂಜನೇಯ ಮಂತ್ರಾಲಯದ ಬಳಿ ಇರುವ ಸುಮಾರು 80 ವರ್ಷಕ್ಕಿಂತ ಜಾಸ್ತಿ, ಅಂದರೆ 80 ವರ್ಷಕ್ಕಿಂತ ಹೆಚ್ಚು ಇತಿಹಾಸವನ್ನು ಹೊಂದಿರುವಂಥ ಕಟ್ಟೆ ಇದು. ದಿವಂಗತ ಡಾಕ್ಟರ್ ವೆಂಕಟ ರಾವ್ರವರು ಈ ಕಟ್ಟೆಯನ್ನು ಕಟ್ಟಿಸಿದರು. ಇದೀಗ ಗಿರಿಜಾದೇವಿಯವರು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆ ಕಟ್ಟೆಯಲ್ಲಿ ಇದೀಗ ಮುಂದಿನ ಪೂಜೆ ನೆರವೇರಲಿಕ್ಕಿದೆ. ಆ ಕಟ್ಟೆಯತ್ತ ದೇವರು ತೆರಳುತ್ತಾ ಇದ್ದಾರೆ. ಮೂರನೇ ಕಟ್ಟೆ ಶ್ರೀಮತಿ ಗಿರಿಜಾದೇವಿ ಪಟ್ಟಾಭಿ ಕಾಂಪೌಂಡ್, ಆಂಜನೇಯ ಮಂತ್ರಾಲಯದ ಎದುರು, ಬಳುವಾರು. ಈ ಕಟ್ಟೆಯಲ್ಲಿ ಇದೀಗ ದೇವರು ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಬಹಳ ವಿಶೇಷವಾಗಿ ಮೊನ್ನೆಯಿಂದ ನಾವು ಕಟ್ಟೆ ಪೂಜೆಯಲ್ಲಿ ಒಂದೊಂದು ದಿನ ಒಂದೊಂದು ಕಟ್ಟೆ ಬಹಳ ವಿಶೇಷ ಅಂತ ಅನಿಸುತ್ತೆ. ಮೊದಲ ದಿನ, ಎರಡನೇ ದಿನ ಮಲ್ಲಿಗೆ ಕಟ್ಟೆ ಇದ್ದರೆ, ನಿನ್ನೆ ಬಾಳೆಹಣ್ಣಿನ ಕಟ್ಟೆ ಅಂದರೆ ಪರಂದ ಕಟ್ಟೆ ಅಂತ ಕರೆಯುವಂಥ ಕಟ್ಟೆ ಇತ್ತು. ಇವತ್ತು ಸಕ್ಕರೆ ಕಟ್ಟೆ ಅಂತ ಕರೆಯುವಂಥ ಕಟ್ಟೆಯೂ ಕೂಡ ಇವತ್ತಿದೆ. ಆ ಎಲ್ಲ ವಿಚಾರಗಳನ್ನು ಕೂಡ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀವಿ. ಇನ್ನು ಮುಂದೆ ಇರುವಂತಹದ್ದು ಪಟ್ಟಾಭಿರಾಮರಾವ್ ಮನೆಯ ಕಟ್ಟೆ. ಈ ಕಟ್ಟೆಯತ್ತ ದೇವರು ಇದೀಗ ತೆರಳುತ್ತಾ ಇರುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ತದಬಳಿಕ ಬಳುವಾರಿನಲ್ಲಿ ರಸ್ತೆ ಅಗಲೀಕರಣದ ವೇಳೆ ಸಾರ್ವಜನಿಕ ಕಟ್ಟೆ ಬಳುವಾರು ಇದು ತೆರವಾಗಿದೆ. ಆದ್ದರಿಂದ ತಾತ್ಕಾಲಿಕ ಕಟ್ಟೆ ಮಾಡಲಾಗಿದೆ. ಅಲ್ಲಿ ಕಟ್ಟೆ ಪೂಜೆ ಈ ಸಲ ನಡೆಯುತ್ತೆ ಅನ್ನುವಂತಹ ವಿವರ. ಮುಂದೆ ಪಟ್ಟಾಭಿ ಕಾಂಪೌಂಡಿನ ಕಟ್ಟೆ, ಪಟ್ಟಾಭಿ ರಾಮ ಅವರ ಮನೆಯ ಕಟ್ಟೆ, ಶ್ರೀಮತಿ ಗಿರಿಜಾದೇವಿ ಪಟ್ಟಾಭಿ ಕಾಂಪೌಂಡ್, ಆಂಜನೇಯ ಮಂತ್ರಾಲಯದ ಎದುರು, ಬಳುವಾರು. ಇಲ್ಲಿ ಇದೀಗ ಈ ಕಟ್ಟೆಯಲ್ಲಿ ಇದೀಗ ಪೂಜೆ ನಡೀಲಿಕ್ಕಿರುವಂತಹದ್ದು. ಆ ಪೂಜೆಗೆ ಅಲ್ಲಿ ತಯಾರಾಗಿ ಅವರ ಒಂದು ಕುಟುಂಬಸ್ಥರು ನಿಂತಿದ್ದಾರೆ. ಅದರ ಜೊತೆಗೆ ಇಲ್ಲಿ ದೇವರು ಕೂಡ ಆ ಒಂದು ರಸ್ತೆಯಲ್ಲಿ ಸೇರಿರುವಂತಹ ಎಲ್ಲ ಭಕ್ತ ವೃಂದದ ಸೇವೆಯನ್ನು ಸ್ವೀಕರಿಸ್ತಾ ದೇವರು ಸಾಕ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಕ್ಷಣಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಲರಾಮಾಚಾರ್ಯರ ಮನೆಯ ಮುಂಭಾಗದಿಂದ ದೇವರು ಇದೀಗ ಸಾಕ್ತಾ ಇದ್ದಾರೆ. ಆ ಒಂದು ಕ್ಷಣವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಬಳುವಾರು ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಎಲ್ಲ ಮನೆ ಮಂದಿಯೂ ಕೂಡ ಹೊರಗೆ ಬಂದು ಅಲ್ಲಿ ದೇವರನ್ನು ನಮಸ್ಕರಿಸುವಂಥದ್ದು, ದೇವರಿಗೆ ಸೇವೆಯನ್ನು ಸಲ್ಲಿಸುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳನ್ನು ಕೂಡ ತಾವು ಮೆಲುಕು ಹಾಕ್ತಾ ಇದ್ದೀರಿ. ಇದೀಗ
ಕಳೆದ 4 ದಿನದ ಕಟ್ಟೆ ಪೂಜೆ ಮತ್ತು ಈ ದಿನದ ಕಟ್ಟೆ ಪೂಜೆ, ಪ್ರತಿ ದಿನದ ಕಟ್ಟೆ ಪೂಜೆಯು ಕೂಡ ವಿಶೇಷತೆಗಳಿಂದ ಕೂಡಿಕೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಭಾಳಷ್ಟು ವೇಗವಾಗಿ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ರಹ್ಮವಾಹಕರು ಓಡ್ತಾ ಇರುವಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಈ ಒಂದು ಕಟ್ಟೆ ಪೂಜೆ ಅನ್ನುವಂತಹದ್ದು ಶ್ರಮದಾಯಕ ಕೆಲಸವಾಗಿದ್ದರೂ ಕೂಡ ಎಲ್ಲೂ ಕೂಡ ಇದು ದೇವರ ಕೆಲಸ, ಯಾವುದೇ ಕಾರಣಕ್ಕೂ ಅದು ಶ್ರಮದಾಯಕ ಕೆಲಸ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಕಟ್ಟೆ ಪೂಜೆಯ ಕಾರ್ಯ ಇದೀಗ ಅಲ್ಲಿ ವಕೀಲರಾದಂತಹ ಮಹೇಶ್ ಕಜೆ ಅವರ ಕುಟುಂಬಸ್ಥರು ಕೂಡ ಅಲ್ಲಿ ಸೇರಿದ್ದು ಅವರು ದೇವರಿಗೆ ತಮ್ಮ ಸೇವೆಯನ್ನು ಅರ್ಪಿಸ್ತಾ ಇದ್ದಾರೆ. ಇದೀಗ ಮುಂದಿನ ಕಟ್ಟೆ ಶ್ರೀಮತಿ ಗಿರಿಜಾದೇವಿ ಪಟ್ಟಾಭಿ ಕಾಂಪೌಂಡ್ ಆಂಜನೇಯ ಮಂತ್ರಾಲಯದ ಎದುರು ಬಳುವಾರು. ಇಲ್ಲಿಗೆ ದೇವರಿದೀಗ ಆಗಮಿಸ್ತಾ ಇರುವಂತಹದ್ದು. ಅಲ್ಲಿ ತಳಿರು ತೋರಣಗಳಿಂದ ಅದನ್ನು ಶೃಂಗರಿಸಿರುವಂತಹದ್ದು ತಾವೀಗ ನೋಡ್ತಾ ಇದ್ದೀರಿ. ಕಟ್ಟೆಯ ಶೃಂಗಾರ ಹೇಗೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಒಂದು ರಸ್ತೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ರಸ್ತೆಗೆ ನೀರನ್ನು ಹಾಕಿ ಅಲ್ಲಿ ದೇವರು ಆಗಮಿಸುವುದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನಲ್ಲಿ ಮಾಡಿಟ್ಟಿದ್ದಾರೆ. ಅದೇ ರೀತಿಯಾಗಿ ಬಹಳ ಸ್ವಚ್ಛವಾಗಿಟ್ಟುಕೊಂಡು ಆ ದೇವರು ಬರುವಂತಹ ರಸ್ತೆಯನ್ನು ತಳಿರು ತೋರಣಗಳಿಂದ ಶೃಂಗರಿಸಿ ಆ ಒಂದು ಕಟ್ಟೆಗೆ ದೇವರನ್ನು ಸ್ವಾಗತಿಸುವಂತಹದ್ದು ವಾಡಿಕೆ. ಇದೀಗ ಮುಂದಿನ ಕಟ್ಟೆ ಶ್ರೀಮತಿ ಗಿರಿಜಾದೇವಿ ಪಟ್ಟಾಭಿ ಕಾಂಪೌಂಡ್ ಆಂಜನೇಯ ಮಂತ್ರಾಲಯದ ಎದುರು ಬಳುವಾರು. ಈ ಕಟ್ಟೆಗೆ ದೇವರು ಆಗಮಿಸ್ತಾ ಇದ್ದಾರೆ. ದೇವರು ಆಗಮಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀವಿ. ಶ್ರೀದೇವರ 5ನೇ ದಿನದ ಪೇಟೆ ಸವಾರಿ ಕಟ್ಟೆ ಪೂಜೆ ಕೊಂಬೆಟ್ಟು, ಬಳುವಾರು, ಹಾರಾಡಿ, ತಾಳೆಪ್ಪಾಡಿ, ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್, ಸಕ್ಕರೆಕಟ್ಟೆ ಇತ್ಯಾದಿ ಕಟ್ಟೆಗಳಿಗೆ ಸವಾರಿ ಇವತ್ತು ನಡೆಯಲಿಕ್ಕಿದೆ. ಈಗಾಗಲೇ 3ನೇ ಕಟ್ಟೆಯತ್ತ ದೇವರು ಬಂದಿರುವಂತಹದ್ದು. ಆ 3ನೇ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಇದೀಗ 3ನೇ ಕಟ್ಟೆಯತ್ತ ದೇವರು ಆಗಮಿಸಿದ್ದಾರೆ. ಆಂಜನೇಯ ಓಂ ಶ್ರೀ ಶಕ್ತಿ ಆಂಜನೇಯ ಮಂತ್ರಾಲಯ, ಈ ಮಂತ್ರಾಲಯದ ಒಳಭಾಗದಲ್ಲಿರ್ತಕ್ಕಂತಹ ಕಟ್ಟೆ ಇದು. ಆ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದಾರೆ. ಅದರ ಜೊತೆಗೆ ತಳಿರು ತೋರಣಗಳಿಂದ ಶೃಂಗರಿಸಿದ್ದಾರೆ. ಮಾವಿನ ಕಾಯಿಯ ಜೊತೆಗೆ ತೋರಣವನ್ನು ನಿರ್ಮಿಸಲಾಗಿದೆ. ಆ ಒಂದು ವಿಶೇಷವಾದಂತಹ ತೋರಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಒಳಭಾಗಕ್ಕೆ, ಕಟ್ಟೆಯ ಒಳಭಾಗಕ್ಕೆ ಇದೀಗ ದೇವರನ್ನು ಕುಳ್ಳಿರಿಸಿ ಅಲ್ಲಿ ಪೂಜೆಯನ್ನು ಗೈಯಲಾಗುತ್ತೆ. ದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗಿದ್ದಾರೆ. ದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗಿರುವಂತಹ ದೃಶ್ಯ. ಜೊತೆಗೆ ಮತ್ತೊಂದು ಕಡೆಗೆ ಸಹಸ್ರ ಸಂಖ್ಯೆಯಲ್ಲಿ ಸೇರಿರುವಂಥ ಭಕ್ತ ಸಾಗರ ಆ ಕಟ್ಟೆಯತ್ತ ಸಾಗ್ತಾ ಇರುವಂಥದ್ದು. ಇಡೀ ಬಳುವಾರಿನ ಸುತ್ತಮುತ್ತ ಸಹಸ್ರಾರು ಮಂದಿ ಭಕ್ತರು ದೇವರ ಆಗಮನಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದು, ಅವರ ಆಗಮನವಾದಾಗ ಪ್ರತಿ ಕಟ್ಟೆಗೂ ಕೂಡ ದೇವರ ಹಿಂದೆ ತೆರಳುತ್ತಾ ಇರುವುದು ಇದು ಇತಿಹಾಸ. ಜೊತೆಗೆ ಎಲ್ಲರೂ ಕೂಡ ಬಹಳ ಆಸ್ಥೆ ವಹಿಸಿ, ಬಹಳ ಆಸಕ್ತಿ ವಹಿಸಿ, ಭಕ್ತಿಯಿಂದ ದೇವರ ಹಿಂದೆ ಅವರು ತೆರಳುತ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೀಗ ಗಿರಿಜಾ ದೇವಿ ಪಟ್ಟಾಭಿ ಕಾಂಪೌಂಡ್ ಆಂಜನೇಯ ಮಂತ್ರಾಲಯದ ಎದುರು ಬಳುವಾರು ಈ ಕಟ್ಟೆಯಲ್ಲಿ ಇದೀಗ ಪೂಜೆ ನೆರವೇರಲಿಕ್ಕಿದೆ. ಆ ಕಟ್ಟೆ ಪೂಜೆಯ ವೈದಿಕ ಕಾರ್ಯಕ್ರಮಗಳನ್ನು ತಾವು ನೋಡಿ ತದ ಬಳಿಕ ವೀಕ್ಷಕ ವಿವರಣೆಯನ್ನು ಮುಂದುವರಿಸ್ತೇವೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಗುರು ಬೋಲೋ ಸಬ್ಮಿಲ್ ಬೋಲೋ, ಓಂ ನಮಃ ಶಿವಾಯ, ಗುರು ಬೋಲೋ ಸಬ್ಮಿಲ್ ಬೋಲೋ, ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಜೋಟ ಜಟಾ में गंगाधारी जोट जटा में गंगाधारी जोट जटा में गंगाधारी जोट जटा में गंगाधारी त्रिशूलधारी डमरू बजावे त्रिशूलधारी डमरू बजावे डम 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 डमरू बजावे डम 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 डमरू बजावे गूंज उठाओ नमः शिवाय गूंज उठाओ नमः शिवाय ओम नमः शिवाय ओम नमः शिवाय ओम नमः शिवाय ओम नमः शिवाय हर ओम नमः शिवाय हर ओम नमः शिवाय शिव ओम नमः शिवाय शिव ओम नमः शिवाय बोलो बोलो सभी बोलो ओम नमः शिवाय बोलो बोलो सभी बोलो ओम नमः शिवाय 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 जोट जटा में गंगाधारी जोट जटा में गंगाधारी त्रिशूलधारी डमरू बजावे त्रिशूलधारी डमरू बजावे डम 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 डमरू बजावे डम 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 डमरू बजावे डम 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 डमरू बजावे डम 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 डमरू बजावे गूंज उठाओ नमः शिवाय गूंज उठाओ नमः शिवाय गूंज उठाओ नमः शिवाय गूंज उठाओ नमः शिवाय ओम नमः शिवाय ओम नमः शिवाय ओम नमः शिवाय ओम नमः शिवाय हर ओम नमः शिवाय हर ओम नमः शिवाय शिव ओम नमः शिवाय शिव ओम नमः शिवाय
ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾತಿ ದೈವಾದಿ ದೇವರ ಕ್ಷೇತ್ರವಿದು ಕ್ಷೇತ್ರವಿದು ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ. ಶ್ರೀದೇವರು ಇದೀಗ ಗಿರಿಜಾದೇವಿ ಪಟಾಭಿ ಕಾಂಪೌಂಡು ಈ ಒಂದು ಕಟ್ಟೆಯಲ್ಲಿ ಸೇವೆಯನ್ನು ಸ್ವೀಕರಿಸಿ ಇದೀಗ ಶ್ರೀ ಜಯಕುಮಾರ್ ಜೈನ್ ಸಾರ್ವಜನಿಕ ಕಟ್ಟೆ ಬುಳುವಾರು ಇಲ್ಲಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಸಾರ್ವಜನಿಕ ಕಟ್ಟೆ ಬುಳುವಾರು ಇಲ್ಲಿ ಜಯಕುಮಾರ್ ಜೈನ್ ಸಾರ್ವಜನಿಕ ಕಟ್ಟೆ ಬುಳುವಾರು ಇಲ್ಲಿ ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಸಾರ್ವಜನಿಕ ಕಟ್ಟೆಯ ವಿಶೇಷತೆ ಏನು ಅಂತಂದರೆ 1986ರಲ್ಲಿ
ಮಹಾಲಿಂಗ ನಾಯಕ್, ಜಯಕುಮಾರ್ ಜೈನ್, ಹರೀಶ್ ನಾಯ್ಕ್, ಮಾಧವ ನಾಯ್ಕ್, ವೀರಪ್ಪ ಆಚಾರ್ ಹಾಗೂ ಊರಿನ ಜನತೆ ಸೇರಿಕೊಂಡು ಕಟ್ಟಿಸಿದಂತಹ ಕಟ್ಟೆ ಇದು. ಪ್ರಸ್ತುತ ಎಲ್ಲರೂ ಸಾರ್ವಜನಿಕ ಭಕ್ತ ಬಾಂಧವರು ಒಟ್ಟಾಗಿ ಈ ಕಟ್ಟೆಯ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಬಹಳ ವರ್ಷದಿಂದ ಇಲ್ಲಿ ದೇವರಿಗೆ ಪೂಜೆ ನಡೀತಾ ಇದೆ. ಪ್ರತಿ ವರ್ಷ ಏಪ್ರಿಲ್ 1ಕ್ಕೆ ಇಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಅನ್ನ ಸಂತರ್ಪಣೆ ನಡೆಯುತ್ತದೆ ಅನ್ನುವಂತಹದ್ದು ವಿಶೇಷ. ಅದರ ಜೊತೆಗೆ ಈ ಬಾರಿ ಒಂದು ಕಟ್ಟೆ ಬಳುವಾರಿನ ಈ ಕಟ್ಟೆ ಈ ಬಾರಿ ರಸ್ತೆ ಅಗಲೀಕರಣದ ವೇಳೆ ಕಟ್ಟೆ ತೆರವಾಗಿದೆ. ತಾತ್ಕಾಲಿಕ ಕಟ್ಟೆಯನ್ನು ಮಾಡಲಾಗಿದ್ದು ಅಲ್ಲಿ ಇವತ್ತು ಕಟ್ಟೆ ಪೂಜೆ ನಡೀಲಿಕ್ಕಿದೆ. ತಾವೀಗ ನೋಡ್ತಾ ಇದ್ದೀರಿ ಆ ತಾತ್ಕಾಲಿಕ ಕಟ್ಟೆಯತ್ತ ದೇವರು ಆಗಮಿಸಿದ್ದಾರೆ. ಬಳುವಾರಿನ ಸಾರ್ವಜನಿಕ ಕಟ್ಟೆಯಲ್ಲಿ ಇದೀಗ ದೇವರು ವಿರಾಜಮಾನರಾಗ್ತಾ ಇದು ಈಗ ಈ ಬಾರಿಗೆ ತಾತ್ಕಾಲಿಕ ಕಟ್ಟೆಯನ್ನಾಗಿ ನಿರ್ಮಿಸಲಾಗಿದೆ. ಯಾಕಂತಂದರೆ ಅಲ್ಲಿ ಒಂದು ಶಾಶ್ವತ ಕಟ್ಟೆ ಇತ್ತು, ಆದರೆ ಅದು ರಸ್ತೆ ಅಗಲೀಕರಣದಿಂದಾಗಿ ಹೋಗಿರೋದ್ರಿಂದ ಅಲ್ಲಿ ಈಗಾಗಲೇ ತಾತ್ಕಾಲಿಕ ಕಟ್ಟೆ ಮಾಡಿದ್ದಾರೆ. ಇದೀಗ ಆ ಕಟ್ಟೆಯ ಸುತ್ತಲೂ ಸೇರಿರ್ತಕ್ಕಂಥ ಸಹಸ್ರಾರು ಜನರ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಇದು ಪುತ್ತೂರಿನ ವಿಶೇಷ. ಯಾಕಂತಂದರೆ ಪುತ್ತೂರಿನ ಒಂದು ಜಾತ್ರೆಯಲ್ಲಿ ಇದೇ ವಿಶೇಷ. ಯಾಕಂದರೆ ಕಟ್ಟೆ ಪೂಜೆಯಲ್ಲಿ ಸಹಸ್ರ ಜನರು ಭಾಗವಹಿಸುವಂತಹದ್ದು, ದೇವರ ಜೊತೆಗೇ ಸಾಗುವಂತಹದ್ದು. ಪ್ರತಿ ಒಂದು ಕಟ್ಟೆಯಲ್ಲೂ ಕೂಡ ಸಹಸ್ರಾರು ಮಂದಿ ಭಾಗಿಯಾಗಿ ದೇವರ ಪೂಜೆಯಲ್ಲಿ ಭಾಗಿಯಾಗಿ ಕೃತಾರ್ಥರಾಗುವಂತಹ ಒಂದು ಸನ್ನಿವೇಶಕ್ಕೆ ಎಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಇದೀಗ ಇರುವಂತಹದ್ದು ಬಳುವಾರಿನ ಸಾರ್ವಜನಿಕ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿಯ ವೈದಿಕ ವಿಧಿವಿಧಾನಗಳನ್ನು ಮುಂದೆ ನೋಡೋಣ.
ಬರ್ತಾರೆ ಇದೀಗ ಮುಂದಿನ ಕಟ್ಟೆ ಶ್ರೀ ಆರ್ ಕೆ ಪಾಂಗಣ್ಣಯ್ಯ ಹಾರಾಡಿ ಪಾಂಗಣ್ಣಯ್ಯ ರಸ್ತೆ, ಈ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂತಹದ್ದು. ಬಹಳ ವಿಶೇಷವಾಗಿ ಇದೀಗ ಬಳುವಾರ್ನಲ್ಲಿ ರಸ್ತೆ ಅಗಲೀಕರಣಕ್ಕೆ ತೆರವಾಗಿರುವಂತಹ ಶಾಶ್ವತ ಕಟ್ಟೆಯ ಬದಲಾಗಿ ತಾತ್ಕಾಲಿಕ ಕಟ್ಟೆಯನ್ನು ನಿರ್ಮಿಸಲಾಗಿದ್ದು ಆ ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಪಡಿತಾ ಇದ್ದಾರೆ. ಇದೀಗ ಮುಂದೆ ಪಾಂಗಣ್ಣಯ್ಯ ಮನೆಯ ವಠಾರದ ಕಟ್ಟೆ 1949ರಲ್ಲಿ ಶ್ರೀನಿವಾಸ ಪಾಂಗಣ್ಣಯ್ಯ ಹಾರಾಡಿ ಇವರು ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ. ಆ ಕಟ್ಟೆಯಲ್ಲಿ ಇದೀಗ ಪೂಜೆ ನೆರವೇರಲಿಕ್ಕಿದೆ. ಪುತ್ತೂರು ಜಾತ್ರೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೇರ ಪ್ರಸಾರವೂ ಕೂಡ ಸುದ್ದಿ ಲೈವ್ ಚಾನಲ್ನಲ್ಲಿ ಪ್ರಸಾರವಾಗ್ತಾಯಿದೆ. ಅದನ್ನು ಕೂಡ ತಾವು ಗಮನಿಸ್ಬೋದು. ಸುದ್ದಿ ಲೈವ್ ಚಾನಲ್ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ನೇರ ಪ್ರಸಾರವೂ ಕೂಡ ಆಗ್ತಾಯಿದೆ. ಜೊತೆಗೆ ಪೇಟೆ ಸವಾರಿಯ ನೇರ ಪ್ರಸಾರವೂ ಕೂಡ ಆಗ್ತಾಯಿದೆ. ಪೇಟೆ ಸವಾರಿಯನ್ನು ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಈಗಾಗಲೇ ಬಹಳಷ್ಟು ಜನ ಮೆಸೇಜ್ ಕೂಡ ಹಾಕಿದ್ದಾರೆ. ಅಂದರೆ
ಬೆಂಗಳೂರಿನಿಂದ ಅನ್ನುವಂಥದ್ದು. ಕೆಲವರು ಮೊಬೈಲ್ ಬೇಡ, ಎರಡೂ ಕೈ ಎದುರಿಡಿ ಅನ್ನುವಂಥದ್ದನ್ನೆಲ್ಲ ಹಾಕಿದ್ದಾರೆ. ಭಕ್ತರಿಗೆ ಹಾಕಿರ್ತಕ್ಕಂಥದ್ದು. ಮಾಲತಿಯವರು ಬೆಂಗಳೂರು ಅಂತ ಹಾಕಿದ್ದಾರೆ. ಸಂಧ್ಯಮ್ ಅವರು ವಾಚಿಂಗ್ ಫ್ರಮ್ ಬೆಂಗಳೂರು ಅಂತ ಹಾಕಿದ್ದಾರೆ. ಹೀಗೆ ಬೇರೆ ಬೇರೆಯವರು ಬೇರೆ ಬೇರೆ ಕಡೆಯಿಂದ ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಅದರ ಜೊತೆಗೆ ಮಹೇಶ್ ಪ್ರಸಾದ್ ಅವರು ಶಿವಯ್ಯ ಓಂ ನಮ ಶಿವಾಯ, ಅದು ಶಿವಯ್ಯ ಆಗಿದೆ. ಅವರು ಅವರ ಮಗ ಕೂಡ ಶಿವಾಂಶಿ ಎಂ ಹೆಗ್ಡೆ ಕೂಡ ಶುಭಾಶಯ ಕೋರಿದ್ದಾರೆ ಅಂಥೇಳಿ ಹಾಕಿದ್ದಾರೆ. ಬಹಳ ವಿಶೇಷವಾದಂತಹ ನೇರ ಪ್ರಸಾರವನ್ನು ನೋಡ್ತಾ ಇರುವಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದ. ಒಡೆಯ ಮಹಾಲಿಂಗೇಶ್ವರ ನಮೋ ನಮೋ ಅಂತ ಹಾಕಿದ್ದಾರೆ. ಓಂ ನಮಃ ಶಿವಾಯ ಹಾಕಿದ್ದಾರೆ. ಬಹಳಷ್ಟು ಜನ ಬೇರೆ ಬೇರೆ ಊರಿಂದ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಪುತ್ತೂರಿನ ಬೇರೆ ಬೇರೆ ಏರಿಯಾಗಳಿಂದಲೂ ಕೂಡ ನೇರ ಪ್ರಸಾರವನ್ನು ನೋಡ್ತಾ ಇದ್ದಾರೆ. ಆ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಿರುವಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಇದೀಗ ಮುಂದಿನ ಕಟ್ಟೆ ಪಾಂಗಣ್ಣಾಯ ಕಟ್ಟೆ. ಆರ್ ಕೆ ಪಾಂಗಣ್ಣಯ್ಯ ಹಾರಾಡಿ ಪಾಂಗಣ್ಣಯ್ಯ ಅರಸೆ 1949ರಲ್ಲಿ ನಿರ್ಮಾಣವಾದಂಥ ಕಟ್ಟೆಯತ್ತ ದೇವರಿದೀಗ ಪಯಣವನ್ನು ಬೆಳೆಸಿರುವಂಥದ್ದು. ಸಹಸ್ರ ಭಕ್ತರಂತ ನಾವು ನಿಮಗೆ ಸದಾ ಹೇಳ್ತಾ ಇರ್ತೇವೆ. ಆ ಸಹಸ್ರ ಭಕ್ತರನ್ನು ಕಣ್ತುಂಬಿಕೊಳ್ಳುವಂತಹ ಭಾಗ್ಯ ನೋಡಿ. ಆ ಬೊಳುವಾರ್ನ ಸುತ್ತಮುತ್ತ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗಿರ್ಬೋದು. ಅಷ್ಟರ ಮಟ್ಟಿಗೆ ಅಲ್ಲಿ ಭಕ್ತರ ಸಂಖ್ಯೆ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ನೆರೆದಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ನೋಡಿ, ಯಾವ ಭಕ್ತರಲ್ಲಿ ಮೂವ್ ಆಗಿರಲಿಲ್ಲ, ಆದರೆ ಇಲ್ಲಿಯ ತನಕ ನೀವು ಕ್ಯಾಮರಾ ಎಷ್ಟು ಮೂವ್ ಆಗುತ್ತೋ ಅಲ್ಲಿಯ ತನಕವೂ ಕೂಡ ಭಕ್ತರಿಂದ ಕಾಯಿ ಮುಗಿದು ನಿಂತಿದೆ. ಹಾಗಾದರೆ ಭಕ್ತರ ಸಂಖ್ಯೆ ಎಷ್ಟಿರಬಹುದು ಅನ್ನುವಂಥದ್ದನ್ನು ಊಹೆ ಮಾಡಿ ಇದೀಗ ಭಕ್ತರು ಇಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ಪಾಂಗಣ್ಣಾಯ ಕಟ್ಟೆಗೆ ತೆರಳಿಕ್ಕಿದ್ದಾರೆ. ಬಹಳಷ್ಟು ಜನ ಜೊತೆಗೆ ತೆರಳುವಂತಹ ಒಂದು ಪರಿಪಾಠವನ್ನು ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಕಟ್ಟೆ ಪೂಜೆ ಅಂತಂದರೆ ಅದಕ್ಕೆ ಅದರದ್ದೇ ಆದಂತಹ ಮಹತ್ವ. ಯಾಕೆಂತಂದರೆ ಪುತ್ತೂರಿನ ದೇವಳದಲ್ಲಿ ಬಹಳ ಐತಿಹಾಸಿಕ ಕಟ್ಟೆ ಪೂಜೆ ನಡೆಯುತ್ತೆ ಅನ್ನುವಂಥದ್ದು. ಯಾಕೆಂತಂದರೆ ಕಟ್ಟೆ ಪೂಜೆ ಅಂತ ಹೇಳಿದರೆ ಅಷ್ಟು ಸುಲಭದ ಒಂದು ವೈದಿಕ ಕಾರ್ಯಕ್ರಮ ಅಂತ ಅಲ್ವೇ ಅಲ್ಲ. ಯಾಕೆಂತಂದರೆ ಇಷ್ಟು ಕಡೆಗೆ ಕಟ್ಟೆ ಪೂಜೆಗೆ ತೆರಳುವಂಥದ್ದು ಬಹಳ ಅಪರೂಪ. ಇದೀಗ 2 ಕ್ಯಾಮರಾಗಳ ಮೂಲಕ ನಿಮಗೆ ಆ ಒಂದು ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ. ಕಾರ್ತಿಕ್ ಕರ್ಕೇರ ಕೈಪಂಗಳ ದೋಳ ಮತ್ತು ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಇವರು ನಮಗೆ ದೃಶ್ಯವನ್ನು ಕಟ್ಟಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಇರಾ ಅವರು ಇದ್ದಾರೆ. ಈ ಒಂದು ಸಂಪೂರ್ಣವಾದಂತಹ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಕಟ್ಟೆ ಪೂಜೆ ಅಂತಂದರೆ ಜಾತ್ರೆ ನಡೆಯುವಂಥ ಕಟ್ಟೆ ಪೂಜೆ ಬಹಳ ವಿಶೇಷ. ಯಾಕೆಂತಂದರೆ ಒಂದು ಕಡೆ ಚೆಂಡೆಯನ್ನು ಬಾರಿಸ್ತಾ ಇರ್ತಾರೆ, ಮತ್ತೊಂದು ಕಡೆಯಿಂದ ಶಾಸ್ತ್ರೀಯ ರೀತಿಯಲ್ಲಿ ಒಂದು ಸೇವೆ ನಡೀತಾ ಇರ್ತದೆ. ಅನಂತರ ಖಂಡನಾಯಕ ಕಟ್ಟೆಯಲ್ಲಿ ಕಟ್ಟೆ ಪೂಜೆ ಮಾಡಿಸಿದ ಸೇವಾರ್ಥಿಗಳಿಗೆ ತಂತ್ರಿಗಳಿಂದಲೇ ಪ್ರಸಾದ ವಿತರಣೆ ಆಗ್ತದೆ. ನಂತರ ಪೇಟೆ ಸವಾರಿ ನಡೀತದೆ. ಪೇಟೆ ಸವಾರಿಯ ಸಂದರ್ಭ ಯಾರು ಕಟ್ಟೆಗೆ ಬರ್ತಾರೋ ಆ ಕಟ್ಟೆಗೆ ಸಂಬಂಧಪಟ್ಟವರು 2 ಶಿರಾಳ ಇಟ್ಟು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವರನ್ನು ಬರಮಾಡಿಕೊಳ್ತಾರೆ ಎನ್ನುವಂಥದ್ದು ಸಂಪ್ರದಾಯ. ನಿನ್ನೆಯೂ ಕೂಡ ಹಲವಾರು ಕಡೆ ದೇವರನ್ನು ಬರಮಾಡಿಕೊಂಡಂಥ ದೃಶ್ಯಾವಳಿಯನ್ನು ನಿಮಗೆ ತೋರಿಸಿದ್ವಿ. ಇವತ್ತು ಕೂಡ ಅಂಥ ದೃಶ್ಯಾವಳಿಗಳು ಮುಂದೆ ನಾವು ನೋಡಲಿಕ್ಕಿದ್ದೇವೆ. ಅದರ ಜೊತೆಗೆ ಅಲ್ಲಿ ಸುತ್ತಮುತ್ತಲೂ ಕೂಡ ಬಹಳಷ್ಟು ತಂಪು ಪಾನೀಯಗಳಿರ್ಬೋದು ಅಥವಾ ಒಂದಷ್ಟು ಬೇರೆ ಬೇರೆ ಪಾನೀಯಗಳು ಅಂದರೆ ಚಹಾ, ಕಾಫಿ, ಮಾಲ್ಟು ಅಥವಾ ತಂಪು ಪಾನೀಯಗಳನ್ನು ವಿತರಣೆ ಮಾಡ್ತಾರೆ. ಅದರ ಜೊತೆಗೆ ಉಪಹಾರ ಇರ್ತದೆ, ಕೆಲವು ಕಡೆ ಊಟ ಇರ್ತದೆ, ಕೆಲವು ಕಡೆ ಐಸ್ ಕ್ರೀಮ್ ವಿತರಣೆ ಮಾಡ್ತಾರೆ, ಕೆಲವು ಕಡೆ ಸೋಡಾ ಸರ್ಬತ್ ವಿತರಣೆ ಮಾಡ್ತಾರೆ. ಹೀಗೆ ಸಂಪೂರ್ಣವಾಗಿ ಹಸಿದು ಬಂದಂಥವರು ಅಥವಾ ಈ ಪಾದಯಾತ್ರೆಯಲ್ಲಿ ತೊಡಗಿಕೊಂಡಿರುವಂತಹ ಭಕ್ತರ ಹೊಟ್ಟೆ ತುಂಬಿಸುವ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾರೆ. ನಿರಂತರವಾಗಿ ಈಗ ಮುಂದಿನ ಕಟ್ಟೆಯಾದ ದೇವರು ಪಯಣವನ್ನು ಬೆಳೆಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೇವರು ಕಟ್ಟೆಗೆ ತಲುಪುವ ಮುನ್ನ ಅಲ್ಲಿ ಪೀಠಕ್ಕೆ ಕೆಂಪು ಜರಿ ಮಿಶ್ರಿತ ವಸ್ತ್ರ, ಕೆಳಗೆ 2 ಮಣೆ, ದೀಪ, ಗಂಟೆ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಜೋಡಿಸಿ ಆಗಿರ್ತದೆ. ಅಂದರೆ ಎಲ್ಲ ವ್ಯವಸ್ಥೆಗಳು ಕೂಡ ವ್ಯವಸ್ಥಿತವಾಗಿ ಆಗುತ್ತೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ.
ಅದರ ಜೊತೆಗೆ ಇಷ್ಟೊಂದು ಸಂಖ್ಯೆಯಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಆ ಒಂದು ಹಣ್ಣುಗಾಯಿ ಅವು ಇವನ್ನೆಲ್ಲ ಇಷ್ಟೆಲ್ಲ ಇಟ್ಟಾಗ ಅವುಗಳನ್ನು ಬಹಳ ಉತ್ತಮ ರೀತಿಯಲ್ಲಿ ವಿಲೇವಾರಿ ಮಾಡುವಂಥದ್ದು ಕೂಡ ಅಷ್ಟೇ ಕಠಿಣ. ಅದಕ್ಕೆ ಅಂತಲೇ ಒಂದು ದೊಡ್ಡ ತಂಡ, ಅಂದರೆ ಹಣ್ಣುಗಾಯಿಯನ್ನು ಹಣ್ಣುಗಾಯಿ ದೇವರಿಗೆ ಅರ್ಪಿಸೋದಕ್ಕೆ, ಅಲ್ಲಿರ್ತಕ್ಕಂಥ ಪುಷ್ಪವನ್ನು ದೇವರಿಗೆ ಅರ್ಪಿಸೋದಕ್ಕೆ, ಅಲ್ಲಿರ್ತಕ್ಕಂಥ ಔದುಬತ್ತಿ ಅಥವಾ ಇತ್ಯಾದಿ ದೇವರಿಗೆ ಕೊಡುವಂಥ ವಸ್ತುಗಳನ್ನು ದೇವರಿಗೆ ಅರ್ಪಿಸುವುದಕ್ಕೆ, ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಆರತಿಯನ್ನು ದೇವರಿಗೆ ಬೆಳಗೋದಕ್ಕೆ, ಇದಕ್ಕೆಲ್ಲ ಪ್ರತ್ಯೇಕವಾದಂಥ ಒಂದು ಅರ್ಚಕರ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗರ ತಂಡ ಇದೆ ಅಲ್ಲಿ, ಅರ್ಚಕ ಬಂಧುಗಳದ್ದು. ಅವರೆಲ್ಲರೂ ಕೂಡ ಬಹಳ ವಿಶೇಷವಾಗಿ ಇದರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಂದರೆ ಎಲ್ಲೂ ಕೂಡ ಸಮಯ ವ್ಯರ್ಥ ಮಾಡೋದಿಲ್ಲ, ಬದಲಾಗಿ ಕೂಡಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆ ವ್ಯವಸ್ಥೆಯಲ್ಲಿ ಇಲ್ಲಿ ಪೇಟೆ ಸವಾರಿಗೆ ಯಾವುದೇ ತೊಂದರೆ ಆಗದಂತೆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಪೇಟೆ ಸವಾರಿ ಮಾಡುವಂತಹ ಸಂದರ್ಭದಲ್ಲಿ ಜಾತ್ರೆಯ ದಾರಿಯ ಬೆಳಕಿಗಾಗಿ ಸುಮಾರು 13 ಗ್ಯಾಸ್ ಲೈಟ್ಗಳು ಜೊತೆಗಿದ್ದಾವೆ. ದಂಡಶಿಲಾಲ್ ಅಂತ, ನಾವು ದಂಡಶಿಲಾಲಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ. ದಂಡಶಿಲಾಲಲ್ಲಿ 5 ದೀಪಗಳಿರ್ತದೆ. ಹತ್ತಿ ಬಟ್ಟೆಯನ್ನು ಉರುಟಾಗಿ ಸುತ್ತಿ ಎಣ್ಣೆಯಲ್ಲಿ ಮುಳುಗಿಸಿರ್ತಾರೆ. ದೀಪದ ಜ್ವಾಲೆ ಕಡಿಮೆ ಆದಾಗ ಎಣ್ಣೆ ಹಾಕುವುದು ಮತ್ತು ಹೊಸ ಗೊಂಡೆ ಹಾಕಬೇಕಾಗ್ತದೆ ಅನ್ನುವಂಥದ್ದು. ಆ ದಂಡಶಿಲಾಲನ್ನು ನಿಮಗೆ ಆಗೊಮ್ಮೆ ತೋರಿಸಿದ್ವಿ ನಾವು. ಪ್ರತಿದಿನ ಸಾಮಾನ್ಯ 250 ಗೊಂಡೆಗಳು ಇದಕ್ಕೆ ಬೇಕಾಗ್ತದೆ ಅಂತ ಇದರ ನಿರ್ವಹಣೆ ಮಾಡುವವರು ಕೂಡ ಒಂದು ತಂಡವೇ ಇದೆ. ಆ ನಿರ್ವಹಣೆ ಮಾಡಲಿಕ್ಕೆ ಒಂದು ತಂಡ ಇದೆ. ಇದಕ್ಕೋಸ್ಕರವಾಗಿ ಕೆಲವು ನಿರ್ದಿಷ್ಟ ಮನೆಗಳಿಂದ ಹತ್ತಿ ಬಟ್ಟೆಯನ್ನು ಕೇಳಿ ತರ್ತಾರೆ. ಪೇಟೆಯ ಮನೆಯವರು ಗೊಂಡೆಗೆಂದು ಬಟ್ಟೆ ತೆಗೆದುಕೊಂಡು ಇಡ್ತಾರೆ. ದೀಪಕ್ಕೆ ಎಣ್ಣೆ ಹಾಕುವವರೊಬ್ಬರು, ಹಾಗೆ ದೇವರದ ಜೊತೆಗೆ ಒಂದು ಮುನ್ನಡೆಯುವಂಥ ಬೇತಾಳನನ್ನು ಕೂಡ ಕಲಾತ್ಮಕವಾಗಿ ಹೊರುವವರಿದ್ದಾರೆ. ಯಾಕೆಂತಂದರೆ ಆ ಬೇತಾಳ ಹೊರುವುದು ಕೂಡ ಒಂದು ಕಲಾತ್ಮಕತೆ. ಯಾಕೆಂದರೆ ಆ ಬೇತಾಳ ಬಂದಾಗ ಜನರು ಎಷ್ಟೇ ಜನ ಇದ್ದರೂ ಕೂಡ ಅವರನ್ನು ಪಕ್ಕಕ್ಕೆ ಸರಿಸುವಂಥದ್ದು ಆ ಮೂಲಕ ಆಗ್ತದೆ. ಇದೆಲ್ಲವೂ ಕೂಡ ಬಹಳ ವಿಶೇಷವಾದಂತಹ ಕೆಲಸ. ಅದರ ಜೊತೆಗೆ ನಂದಿಯೂ ಕೂಡ ಬಹಳಷ್ಟು ಕಟ್ಟೆಗಳಿಗೆ ತೆರಳುವಂತಹದ್ದು ಇಲ್ಲಿಯ ಪ್ರತೀತಿ. ಆನಂತರ ಮಕರ ತೋರಣ ಇರ್ತದೆ, 4 ಪತಾಕೆಗಳಿರ್ತದೆ, ಚಂದ್ರ ಪತಾಕೆಗಳಿರ್ತದೆ, ಇತ್ಯಾದಿಗಳು ದೇವರ ರಾಜ ಮರ್ಯಾದೆ ಹೇಗಿದೆ ಅನ್ನುವಂಥದ್ದನ್ನು ಬಿಂಬಿಸ್ತದೆ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಈ ಕಟ್ಟೆ ಪೂಜೆಯ ವಿಶೇಷತೆ. ಇದೀಗ ಪಾಂಗಣ್ಣಾಯ ಕಟ್ಟೆ 1949ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟೆ. ಈ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. RK ಪಾಂಗಣ್ಣಯ್ಯ ಹಾರಾಡಿ ಪಾಂಗಣ್ಣಯ್ಯ ರಸ್ತೆ, ಈ ಪಾಂಗಣ್ಣಯ್ಯ ರಸ್ತೆಯ ಕಟ್ಟೆಗೆ ದೇವರು ಆಗಮಿಸ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಬಹಳ ವೈಭವಪೂರ್ಣವಾದಂಥ ಕ್ಷಣ. ಈ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಉತ್ಸವ ಬಲಿ ಹೊರಡುವುದಿದ್ದರೂ ಕೂಡ ಮೊದಲು ಬ್ರಹ್ಮವಾಂಕರು ಓಡುತ್ತಾ ಉಳ್ಳಾಲ್ತಿ ನಡೆಗೆ ಬಂದು ದೇವರ ಬಳಿ ನಿರ್ವಿಘ್ನವಾಗಿ ನಡೆಸಿಕೊಡಬೇಕೆಂದು ಉಳ್ಳಾಲ್ತಿ ದೈವದಲ್ಲಿ ಆರೈಕೆ ಮಾಡ್ತಾರೆ. ಇದು ಇಲ್ಲಿಯ ಪ್ರತೀತಿ. ಆ ಎಲ್ಲ ಪ್ರತೀತಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಎಲ್ಲ ಪ್ರತೀತಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದು ಆರಂಭದಲ್ಲಾಗುವಂತಹ ಪ್ರತೀತಿ. ಅದು ಒಂದು ಅರಿಕೆ ಮಾಡಿ ತದ ಬಳಿಕ ದೇವರು ಗರ್ಭಗುಡಿಯಿಂದ ಹೊರಗೆ ಬರುವಂಥದ್ದನ್ನು ಮಾಡ್ತಾರೆ ಅನ್ನುವಂಥದ್ದು. ಸುಮಾರು ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಅದ್ಧೂರಿಯಾದಂತಹ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಡೀಲಿಕ್ಕಿದೆ. ನಾಳೆ 15ನೇ ತಾರೀಕು ಎಲ್ಲರಿಗೂ ಕೂಡ ಸೌರಮಾನ ಯುಗಾದಿ, ವಿಷುವಿನ ಸಂಭ್ರಮ. ನಾಳೆ ಬೆಳಗ್ಗಿನಿಂದಲೇ ಉತ್ಸವ ಮತ್ತು ವಸಂತ ಕಟ್ಟೆ ಪೂಜೆ ಇದೆ. ನೀವು ನಾಳೆ ಬೆಳಗ್ಗೆ ನಿಮಗೆ ಪುತ್ತೂರಿನ ಮಹಾತೋಂಬಾರ ಮಹಾಲಿಂಗೇಶ್ವರ ದೇವರ ದೇವಸ್ಥಾನಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಚಿಂತೆ ಬಿಡಿ. ಯಾಕೆಂತಂದರೆ ಸುದ್ದಿ ಲೈವ್ನಲ್ಲಿ ನೇರ ಪ್ರಸಾರ ಇರ್ತದೆ. ಹೇಗೆ ನೀವು ಕಟ್ಟೆ ಪೂಜೆಯ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರೋ ಹಾಗೆ ನಾಳೆ ಬೆಳಗ್ಗಿಂದಲೂ ಕೂಡ ಸೌರಮಾನ ಯುಗಾದಿಯ ನೇರ ಪ್ರಸಾರವನ್ನು ಕೂಡ ತಾವು ನೋಡ್ಬೋದು. ಉತ್ಸವ ನೋಡ್ಬೋದು, ವಸಂತಕಟ್ಟೆ ಪೂಜೆಯನ್ನು ಕೂಡ ನಾಳೆ ನೀವು ನೋಡ್ಬೋದು. ರಾತ್ರಿ ಬಂಡಿ ಉತ್ಸವ, ಚಂದ್ರಮಂಡಲ ಬಂಡಿ ಉತ್ಸವ ನಡೀಲಿಕ್ಕಿದೆ. ತದ ಬಳಿಕ ಬನ್ನೂರು ಅಶೋಕನಗರ ರೈಲ್ವೆ ಮಾರ್ಗದ ಸವಾರಿ ನಾಳೆ ನಡೀಲಿಕ್ಕಿದೆ. ಬನ್ನೂರು ಪಡೀಲು ಅಶೋಕನಗರ ರೈಲ್ವೆ ಮಾರ್ಗದ ಸವಾರಿ ನಾಳೆ ನಡೀಲಿಕ್ಕಿದೆ. ಇದರ ಜೊತೆಗೆ ನಾವು ಒಂದಷ್ಟು ವಿವರಗಳನ್ನು ನಿಮಗೆ ಕೊಡ್ತಾ ಹೋಗುವಾಗ ಅಲ್ಲಲ್ಲಿ ಬೇರೆ ಬೇರೆ ತಿಂಡಿ ತಿನಿಸುಗಳನ್ನು ಕೊಡುವಂಥದ್ದು, ಊಟವನ್ನು ಕೊಡುವಂಥದ್ದು, ಉಪಹಾರವನ್ನು ಕೊಡುವಂಥದ್ದು, ತಂಪು ಪಾನೀಯವನ್ನು ಕೊಡುವಂಥದ್ದು ಎಲ್ಲ ಮಾಡ್ತಾರೆ. ಅದರ ಜೊತೆಗೆ ಅಲ್ಲಲ್ಲಿ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸುವಂಥದ್ದು. ಈಗ ನಾವು ಆಂಜನೇಯ ಮಂತ್ರಾಲಯದ ಸಮೀಪದಲ್ಲಿ ಭಜನಾ ಕಾರ್ಯಕ್ರಮ ಇತ್ತು, ಅದು ಕೂಡ ನೀವು ಕೇಳಪಟ್ರಿ. ಆ ಭಜನಾ ಕಾರ್ಯಕ್ರಮ ಇತ್ತು. ಅದರ ಜೊತೆಗೆ ನಾಳೆ ಪಡೀಲ್ ಉತ್ಸವ ಅಂತ ನಡೀಲಿಕ್ಕಿದೆ. ಪಡೀಲ್ನಲ್ಲಿ ನಾಳೆ ಬಹಳ ಅದ್ಧೂರಿಯಾದಂಥ ಪಡೀಲ್ ಉತ್ಸವ ನಡೀಲಿಕ್ಕಿದೆ. ಹೀಗೆ ಅಲ್ಲಲ್ಲಲ್ಲಿ ಒಂದು ಉತ್ಸವ
ಮಹತ್ವಬಾರ ಮಹಾಲಿಂಗೇಶ್ವರನ ಜಾತ್ರೆ ಅಂತ ಹೇಳಿದರೆ ಬಹಳ ಇಡೀ ಉತ್ಸಾಹದ ಉತ್ಸವ ಅದು ಪುತ್ತೂರಿಗೆ. ಆ ರೀತಿಯಾದಂಥ ಉತ್ಸವ ನಡೀತಾ ಇದೆ ಅನ್ನುವಂಥದ್ದು. ಇದೀಗ ಬ್ರಹ್ಮವಾಹಕರು ಓಡ್ತಾ ಬರ್ತಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಶ್ರಮದಾಯಕ ಕೆಲಸ ಇದು. ಆದರೆ ಅವರು ಓಡ್ತಾ ಇರುವಂತಹ ರೀತಿ ನೋಡಿ, ಅಷ್ಟು ವೇಗವಾಗಿ ಬಂದು, ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಭಕ್ತ ವೃಂದಕ್ಕೆ ಬಹಳ ತುಡಿತದಿಂದ ಕಾಯ್ತಾ ಇದ್ದಾರೆ. ನೋಡಿ, ಕಾಯ್ತಾ ಇರುವಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸಿ, ಅಲ್ಲಿ ಕಾಯ್ತಾ ಇದ್ದಾರೆ. ಅವರಿಗೆ ಕೂಡಲೇ ದೇವರ ಒಂದು ಅನುಗ್ರಹ ಆಗಬೇಕು, ದೇವರ ದರ್ಶನ ಆಗಬೇಕು. ಬಹಳಷ್ಟು ಕಟ್ಟೆ ಪೂಜೆಗಳು ನೆರವೇರಬೇಕಿದೆ. ಎಲ್ಲ ಕಟ್ಟೆ ಪೂಜೆಗಳಿಗೂ ಬಹಳ ವೇಗವಾಗಿ ಹೋಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಬ್ರಹ್ಮವಾಹಕರು ಓಡುವಂಥದ್ದು ಕೂಡ ಇದೆ. ಈಗ ಅಲ್ಲಿ ಅವರು ಓಡ್ತಾ ಬರ್ತಾ ಇದ್ದಂಥ ದೃಶ್ಯಾವಳಿಯನ್ನು ಕೂಡ ನಾವು ನೋಡಿದ್ದೀರಿ. ಮೊನ್ನೆ ದಿವಸ 3:40 ದೇವರು ಒಳಕ್ಕೆ ಪ್ರವೇಶ ಮಾಡಿದರೆ, ನಿನ್ನೆ 1:35 ದೇವರು ದೇವಾಲಯದ ಒಳ ಪ್ರವೇಶವನ್ನು ಮಾಡಿದ್ದಾರೆ. ಇವತ್ತು ಈಗ 9:28 ಈಗಾಗಲೇ ಇದು 4ನೇ ಕಟ್ಟೆಯಲ್ಲಿ ಪೂಜೆಗೆ ಬೇಕಾದಂತಹ ತಯಾರಿಯಾಗಿದೆ. 5ನೇ ಕಟ್ಟೆಯಲ್ಲಿ ಪೂಜೆಗೆ ಬೇಕಂತ ತಯಾರಿ ಆಗಿರುವಂತಹದ್ದು. BR ಕಡಂಬಳಿತಾಯ ಅವರ ಕಟ್ಟೆ ಆಯಿತು, ಶ್ರೀನಿವಾಸ್ ಕಾಮತ್ ಅವರ ಕಟ್ಟೆ ಆಯಿತು, ಗಿರಿಜಾದೇವಿ ಪಟಾಬಿ ಕಾಂಪೌಂಡ್ ಅವರ ಕಟ್ಟೆ ಆಯಿತು, ಜಯಕುಮಾರ್ ಜೈನ್ ಸಾರ್ವಜನಿಕ ಕಟ್ಟೆ ಬುಳವಾರ ಆಯಿತು. ಇದೀಗ RK ಪಾಂಗಣಾಯ ಹಾರಾಡಿ ಪಾಂಗಣಾಯ ರಸ್ತೆ ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಒಂದು ದೃಶ್ಯಾವಳಿ ತಾವು ಗಮನಿಸ್ತಾ ಇದ್ದೀರಿ. ಅಂದರೆ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲರೂ ಕೂಡ ಭಕ್ತರನ್ನೇ ನಾವು ನೋಡ್ತಾ ಇದ್ದೇವೆ. ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ಭಕ್ತರು ಈ ಒಂದು ದೇವರನ್ನು ಸ್ವಾಗತಿಸುವುದಕ್ಕೆ, ದೇವರ ಆಗಮನವನ್ನು ಸಂಭ್ರಮಿಸುವುದಕ್ಕೆ, ದೇವನಿಗೆ ನಮಸ್ಕಾರ ಮಾಡಿ ದೇವನಲ್ಲಿ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಮತ್ತು ತನ್ನ ಊರಿನಲ್ಲಿ ದೇವರು ಬರುವಂತಹ ಸಂಭ್ರಮವನ್ನು ನೋಡುವುದಕ್ಕೆ ಬಹಳ ಕಾತುರತೆಯಿಂದ ಕಾಯ್ತಾ ಇರ್ತಾರೆ ಅನ್ನುವಂಥದ್ದು. ಅವೆಲ್ಲರ ಕಾತುರತೆ, ಕಾಯುವಿಕೆ ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಆ ಒಂದು ಭಕ್ತವೃಂದ ಕಾಯ್ತಾ ಇದೆ ಅನ್ನುವಂತಹದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಬಹಳ ವೈಭವಪೂರ್ಣವಾದಂತಹ ಭಕ್ತಿ ಪ್ರಧಾನ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ಸಂಭ್ರಮದ ಒಂದು ವಾತಾವರಣ. ಪುತ್ತೂರು ಜಾತ್ರೆ ಅಂತ ಹೇಳಿದರೆ ಅದು ಬಹಳ ವಿಶೇಷ. ಯಾಕೆಂತಂದರೆ ಈ ಪೇಟೆ ಸವಾರಿಯೇ ಒಂದು ವೈಭವದ ವಿಶೇಷತೆ, ಪೇಟೆ ಸವಾರಿಯೇ ಒಂದು ಅಭೂತಪೂರ್ವ ಕ್ಷಣ. ಯಾಕೆಂತಂದರೆ ಇಂತಹದೊಂದು ಪೇಟೆ ಸವಾರಿಯನ್ನು ನೋಡಲಿಕ್ಕೆ ಸಿಗುವುದೇ ಬಹಳ ಕಷ್ಟ. ಯಾಕೆಂತಂದರೆ ಅಷ್ಟು ಕಟ್ಟೆಗಳಿಗೆ ತೆರಳಬೇಕು. ಕಡೆಯ ದಿನ 57 ಕಟ್ಟೆಗಳಲ್ಲಿ ಪೂಜೆ ನೆರವೇರಲಿಕ್ಕಿದೆ. ಅಂದರೆ ಅವಭೃತ ಸ್ನಾನಕ್ಕೆ ಹೋಗುವ ದಿವಸ 57 ಕಟ್ಟೆಗಳಿಗೆ ಹೋಗಬೇಕು ಅಂತಂದರೆ ಅದು ಅಂತಿಂತ ಕೆಲಸ ಅಲ್ಲ. ಅದರ ಜೊತೆಗೆ ಪ್ರತಿ ಕಟ್ಟೆಯೂ ಕೂಡ ವಿಶೇಷ ಇರ್ತದೆ. ಅವತ್ತು ಅಲ್ಲಲ್ಲಿ ಯಕ್ಷಗಾನ ಆಗ್ತಾ ಇರ್ತದೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ತಾ ಇರ್ತದೆ. ಇದೀಗ ದೇವರು ಪಾಂಗಣ್ಣಾಯ ಕಟ್ಟೆಯಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ತಿಳಿಸಲಿಕ್ಕೆ ಖುಷಿ ಪಡ್ತೇವೆ. ಶ್ರೀ RK ಪಾಂಗಣಾಯ ಹಾರಾಡಿ ಪಾಂಗಣ್ಣಾಯ ರಸ್ತೆಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಇನ್ನು ಮುಂದೆ ದೇವರ ವೈದಿಕ ಕಾರ್ಯಕ್ರಮಗಳ ನೇರ ಪ್ರಸಾರ ಆಗುತ್ತೆ. ತದ ಬಳಿಕ ಮುಂದಿನ ಕಟ್ಟೆ ಅಧ್ಯಕ್ಷರು ಸಾರ್ವಜನಿಕ ಕಟ್ಟೆ ಹಾರಾಡಿ ಎಲ್ಲಿಗೆ ತೆರಳಲಿಕ್ಕಿದ್ದಾರೆ ಆ ಒಂದು ಕಟ್ಟೆಗೆ ತೆರಳುವಂತಹದ್ದನ್ನು ವೀಕ್ಷಕರನ್ನ ತಿಳಿಸ್ತಾ ಹೋಗ್ತೀವಿ. ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತವೃಂದ, ಅದರ ಜೊತೆಗೆ ಈಗಾಗಲೇ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ನೇರ ಪ್ರಸಾರವನ್ನು ನೋಡ್ತಿರುವಂಥ ಭಕ್ತವೃಂದ, ಅದರ ಜೊತೆಗೆ ಚಾನಲ್ ನಂಬರ್ 92ರಲ್ಲಿ ಈ ನೇರ ಪ್ರಸಾರ ಆಗ್ತಾ ಇದ್ದು ಇಡೀ ಪುತ್ತೂರಿನವರು ಕುಳಿತು ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮ್ಮ ಹೃದಯಾಂತರದಿಂದ ಧನ್ಯವಾದವನ್ನು ಹೇಳುತ್ತಾ, ಇದೀಗ ತಾವು ನೋಡ್ತಾ ಇರುವಂಥ ಕಟ್ಟೆ RK ಪಾಂಗಣ್ಣಾಯ ಹಾರಾಡಿ ಪಾಂಗಣ್ಣಾಯ ರಸ್ತೆ ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿ ನಡೆಯುವಂತಹ ವೈದಿಕ ಕಾರ್ಯಕ್ರಮಗಳನ್ನು ನೋಡಿ ಕೆಲವೊಂದು ಬಾರಿ ಅಲ್ಲಿ ನೆಟ್ವರ್ಕಿನ ಸಮಸ್ಯೆಗಳು ಆಗಬಹುದು. ಯಾಕೆಂದರೆ ಸ್ವಲ್ಪ ಒಳಭಾಗ ಮತ್ತು ಕ್ರೌಡ್ ದೊಡ್ಡದಿದೆ. ಯಾಕೆಂದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದಾಗಲೂ ಕೂಡ ನೆಟ್ವರ್ಕಿಗೆ ಸಮಸ್ಯೆ ಆಗುತ್ತೆ. ಅಂಥದ್ದೇನಾದರೂ ಆದರೆ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುತ್ತೆ. ಈಗ RK ಪಾಂಗಣ್ಣಾಯ ಕಟ್ಟೆಗೆ ನಾವೆಲ್ಲರೂ ಕೂಡ ತೆರಳುತ್ತಾ ಇದ್ದೇವೆ. ಅಲ್ಲಿ ಪಾಂಗಣ್ಣಾಯ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಆ ಕಟ್ಟೆಯ ದೃಶ್ಯಾವಳಿಯನ್ನು ಕೂಡ ತಾವು ನೋಡ್ತಾ ಇದ್ದೀರಿ. RK ಪಾಂಗಣ್ಣಾಯ ಕಟ್ಟೆಯಲ್ಲಿ ಯಾವ ರೀತಿಯಾಗಿ ವೈದಿಕ ಕಾರ್ಯಕ್ರಮ ನಡೆಯುತ್ತೆ ಅದರ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡೋಣ.
ಶಾಸಕರು ಬರುವಾರ ಓಂ ಜಗದೀಶ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ಸರಿ ಸರಿ ರಾರಾಜಿಸುತ್ತಿರುವ ಬೇಡಿ ಬಂದ ಮಹಲಿಂಗೇಶ್ವರನೇ ಹರ ಹರ ಶಂಕರನೇ ಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಈಶ್ವರ ನಮೋ ನಮೋ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ
ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಇದೀಗ ಇದೀಗ ಆರ್ ಕೆ ಪಾಂಗಣ್ಣಯ್ಯ ಹಾರಾಡಿ ಪಾಂಗಣ್ಣಯ್ಯ ರಸ್ತೆಯಿಂದ ಮುಂದಿನ ಕಟ್ಟೆಯತ್ತ ದೇವರು ಪಯಣ ಬೆಳೆಸಿರುವಂತಹದ್ದು. ಇದೀಗ ಮುಂದಿನ ಕಟ್ಟೆ ಸಾರ್ವಜನಿಕ ಕಟ್ಟೆ ಹಾರಾಡಿ 1987ರಲ್ಲಿ ಹಾರಾಡಿಯಲ್ಲಿರುವ ಭಾರತೀಯ ಕಲಾನಿಕೇತನ ಯುವಕ ಮಂಡಳದ ಸದಸ್ಯರು ಹಾಗೂ ಶ್ರೀ ಮಹಾಲಿಂಗೇಶ್ವರ ದೇವರ ಕಟ್ಟೆ ಸೇವಾ ಸಮಿತಿಯಲ್ಲಿ ಸೇರಿಕೊಂಡು ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ. ಪ್ರಸ್ತುತ ಇವರೇ ಕಟ್ಟೆಯ ಉಸ್ತುವಾರಿಯನ್ನು ಕೂಡ ನೋಡಿಕೊಳ್ತಾ ಇದ್ದಾರೆ. ಈ ಕಟ್ಟೆಯಲ್ಲಿ ವರ್ಷಂ ಪ್ರತಿ ಸತ್ಯನಾರಾಯಣ ಪೂಜೆ ನಡೆಸಿಕೊಂಡು ಬರಲಾಗ್ತಾ ಇದೆ. ಇದೇ ಕಟ್ಟೆಯಲ್ಲಿ ಮಹಾಲಿಂಗೇಶ್ವರ ದೇವರಿಗೂ ಕೂಡ ಪೂಜೆ ನಡೆಯುತ್ತೆ. ಇದೇ ಕಟ್ಟೆಯಲ್ಲಿ ಮಹಾಲಿಂಗೇಶ್ವರ ದೇವರಿಗೂ ಕೂಡ ಪೂಜೆ ನಡೆಯುತ್ತೆ. ಸಾರ್ವಜನಿಕ ಕಟ್ಟೆ ಹಾರಾಡಿ ಈ ಎಲ್ಲ ಕಟ್ಟೆಗಳ ಮಾಹಿತಿಯನ್ನು ನಮಗೆ ಒದಗಿಸಿದವರು ಲೋಕೇಶ್ ಬನ್ನೂರು ಸುದ್ದಿಯವರು ಇದೆಲ್ಲರ ಮಾಹಿತಿಯನ್ನು ನಮಗೆ ಒದಗಿಸಿದ್ದಾರೆ. ಅವರು ಆ ಗ್ರಂಥಗಳನ್ನು ಆಧರಿಸಿ ಒಂದಷ್ಟು ಗ್ರಂಥಗಳನ್ನು ಆಧರಿಸಿ ನಮಗೆ ಮಾಹಿತಿಯನ್ನು ಒದಗಿಸಿದ್ದಾರೆ. ಆ ಮಾಹಿತಿಯನ್ನು ನಾವು ನಿಮಗೆ ಪ್ರಚುರಪಡಿಸುವಂಥ ಕೆಲಸವನ್ನಷ್ಟೇ ಈಗ ಮಾಡ್ತಾ ಇದ್ದೇವೆ. ಇದೀಗ ಸಾರ್ವಜನಿಕ ಕಟ್ಟೆ ಹಾರಾಡಿ ಅಂತ ದೇವರು ಹೇಳ್ತಾ ಇರುವಂಥದ್ದು ಸ್ವಲ್ಪ ಮಟ್ಟಿಗೆ ನೆಟ್ವರ್ಕಿನ ಸಮಸ್ಯೆಯಲ್ಲಿ ಆಗ್ತಾ ಇದೆ. ಆ ನೆಟ್ವರ್ಕಿನ ಸಮಸ್ಯೆಯ ನಡುವೆ ನಾವು ನೇರ ಪ್ರಸಾರವನ್ನು ಮುಂದುವರಿಸ್ತಾ ಇದ್ದೇವೆ. ಒಂದು ವೇಳೆ ನೆಟ್ವರ್ಕ್ನ ಸಮಸ್ಯೆಯಿಂದ ಕೆಲವೊಂದು ದೃಶ್ಯಾವಳಿ ಸರಿಯಾಗಿ ಕಂಡು ಬರದೇ ಇದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ವಿಷಾದ ಇರಲಿ ಅಂತ ಹೇಳ್ತಾ ವಿಷಾದವನ್ನು ವ್ಯಕ್ತಪಡಿಸಿ ಈಗ ನೆಟ್ವರ್ಕ್ ಸಮಸ್ಯೆ ನಡುವೆ ನೇರ ಪ್ರಸಾರ ನಡೀತಾ ಇದೆ. Thank you.
ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ, ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಕಡೆ ಆದರೆ ಭಜನಾ ಕಾರ್ಯಕ್ರಮ ಕೂಡ ನಡೀತಾ ಇದೆ, ಒಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ನಡೀತಾ ಇದೆ. ಇದೀಗ ದೇವರು ಮುಂದಿನ ಕಟ್ಟೆಗೆ ತೆರಳುತ್ತಾ ಇದ್ದಾರೆ. ಸಾರ್ವಜನಿಕ ಕಟ್ಟೆ ಹಾರಾಡಿ 1987ರಲ್ಲಿ ಹಾರಾಡಿಯಲ್ಲಿರುವ ಭಾರತೀಯ ಕಲಾನಿಕೇತನ ಯುವಕ ಮಂಡಲದ ಸದಸ್ಯರು ಹಾಗೂ ಶ್ರೀ ಮಹಾಲಿಂಗೇಶ್ವರ ದೇವರ ಕಟ್ಟೆ ಸೇವಾ ಸಮಿತಿಯವರು ಸೇರಿಕೊಂಡು ಈ ಕಟ್ಟೆಯನ್ನು ಕಟ್ಟಿಸಿರುವಂಥದ್ದು. ಇವರೇ ಇದೀಗ ಕಟ್ಟೆಯ ಉಸ್ತುವಾರಿಯನ್ನು ಕೂಡ ನೋಡಿಕೊಳ್ತಾ ಇದ್ದಾರೆ. ಈ ಕಟ್ಟೆಯಲ್ಲಿ ವರ್ಷಂಪ್ರತಿ ಸತ್ಯನಾರಾಯಣ ಪೂಜೆ ನಡೆಸಿಕೊಂಡು ಬರಲಾಗ್ತಾ ಇದೆ. ಇವತ್ತು ಬೆಳಗ್ಗೆಯೂ ಕೂಡ ಆ ಕಟ್ಟೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆದಿತ್ತು ಅನ್ನುವಂಥ ಮಾಹಿತಿಯನ್ನು ಇದೀಗ ನಮಗೆ ಲೋಕೇಶ್ ಬನ್ನೂರವರು ನೀಡಿದ್ದಾರೆ. ಆ ಸತ್ಯನಾರಾಯಣ ಪೂಜೆ ನಡೆದಂತಹ ಇವತ್ತು ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಆ ಕಟ್ಟೆಯಲ್ಲಿ ನಡೆದಿತ್ತು. ಇದೀಗ ಸಂಜೆ ಮಹಾಲಿಂಗೇಶ್ವರ ದೇವರು ಆ ಕಟ್ಟೆಯಲ್ಲಿ ವಿರಾಜಮಾನರಾಗಿ ಸೇವೆಯನ್ನು ಪಡೆಯಲಿಕ್ಕಿದ್ದಾರೆ. ಮುಂದಿನ ಕಟ್ಟೆ ಸಾರ್ವಜನಿಕ ಕಟ್ಟೆ ಹಾರಾಡಿ ಈ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಯಾವ ರೀತಿಯಾಗಿ ತಯಾರಿಗಳಾಗಿವೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪ್ರತಿಯೊಂದು ಅಲ್ಲಿ ನೆರೆದಿರ್ತಕ್ಕಂತಹ ಕಟ್ಟೆ ಸಂಸದ ಬ್ರಿಜೇಶ್ ಚೌಟಾರ್ ಅವರು, ಮಾಜಿ ಶಾಸಕ ಸಂಜೀವ ಮಠಂದೂರವರು ಕೂಡ ಈ ಕಟ್ಟೆಯತ್ತ ಆಗಮಿಸಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಸಹಜ್ ಬಳ್ಳಜ ಅವರು ಕೂಡ ಜೊತೆಗಿದ್ದಾರೆ. ಇಲ್ಲಿ ಸಂಸದ ಬ್ರಿಜೇಶ್ ಚೌಟಾರನ್ನು ನೀವು ಗಮನಿಸ್ಬೋದು. ಆ ಕಟ್ಟೆಯಲ್ಲಿ ಸಂಸದ ಬ್ರಿಜೇಶ್ ಚೌಟಾರನ್ನು ತಾವೀಗ ಗಮನಿಸ್ಬೋದು. ಇವತ್ತು ಬೆಳಗ್ಗೆ ಇಲ್ಲಿ 45ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆದಿತ್ತು. ಶ್ರೀ ಪರಾಭವ ನಾಮ ಸಂವತ್ಸರದ ಮೇಷಮಾಸ 31 ಸಲುವ ತಾರೀಕು 14/4/2026 ಇಂದು ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಗಣಪತಿ ಹೋಮ ನಡೆದಿತ್ತು. 10:30 ನಂತರ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಪ್ರಾರಂಭವಾಗಿ 12 ಗಂಟೆಗೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆಯನ್ನು ಇಲ್ಲಿ ಮಾಡಲಾಗಿದೆ. ತದಬಳಿಕ ಅನ್ನದಾನ ಸೇವೆ ನಡೆದಿತ್ತು. ಇದೀಗ ಮಹಾಲಿಂಗೇಶ್ವರ ದೇವರ ಸವಾರಿ ಉತ್ಸವ ಅಲ್ಲಿ ತೆರಳುತ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕಟ್ಟೆ ಪೂಜೆ ನಡೀಲಿಕ್ಕಿದೆ. ಅದರ ಜೊತೆಗೆ ಶ್ರೀ ಕಾಳಿಕಾಂಬ ಭಜನಾ ಮಂಡಳಿ ಹಾರಾಡಿ ಇವರಿಂದ ಅಲ್ಲಿ ಭಜನಾ ಕಾರ್ಯಕ್ರಮವೂ ಕೂಡ ನೆರವೇರ್ತಾ ಇದೆ. ಇದೀಗ ಸಂಸದ ಬ್ರಿಜೇಶ್ ಚೌಟಾ ಕೂಡ ಆ ಕಟ್ಟೆಗೆ ಆಗಮಿಸಿರುವಂಥದ್ದು ಅಲ್ಲಿ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಬಹಳ ವಿಶೇಷವಾಗಿ 45ನೇ ವರ್ಷದ ಸಾರ್ವಜನಿಕ ಸತ್ಯನಾರಾಯಣ ಪೂಜಾ ಕಟ್ಟೆಯಲ್ಲಿ ಇವತ್ತು ಬೆಳಗ್ಗೆ ನಡೆದಿತ್ತು. ಇದೀಗ ಮಹಾಲಿಂಗೇಶ್ವರ ದೇವರು ಅದೇ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಬಹಳ ವಿಶೇಷವಾದಂಥ ಕ್ಷಣ. ಸಹಸ್ರ ಭಕ್ತ ಸಾಗರ ಇದೀಗ ಆ ಕಟ್ಟೆಯತ್ತ ಧಾವಿಸಿರುವಂಥದ್ದು. ಆ ಕಟ್ಟೆಯ ಸುತ್ತ ನೆರೆದಿರ್ತಕ್ಕಂತಹ ಭಕ್ತ ವೃಂದವನ್ನು ತಾವು ನೋಡ್ತಾ ಇದ್ದೀರಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ವೃಂದವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದು ಒಂದು ಕಟ್ಟೆಯ ವಿಶೇಷತೆ ಅಲ್ಲ, ಬದಲಾಗಿ ಎಲ್ಲ ಕಟ್ಟೆಯಲ್ಲೂ ಇದೇ ರೀತಿಯಾಗಿ ಜನ ಸೇರ್ತಾ ಇದ್ದಾರೆ. ಅಲ್ಲಿ ಪ್ರತಿ ಕಟ್ಟೆಯಲ್ಲೂ ಕೂಡ ಸೇರಿರ್ತಕ್ಕಂಥ ಜನ ಇಷ್ಟ ಆದರೆ ಇದಕ್ಕಿಂತ 3 ಪಟ್ಟು ಹೆಚ್ಚು ಜನ ದೇವರ ಹಿಂದೆಯಿಂದ ಹೋಗ್ತಾ ಇರುವವರಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷ. ಇದು ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಪವಾಡವೇ ಅನ್ನುವುದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಇದಾದ ನಂತರ ಮುಂದಿನ ಕಟ್ಟೆ ಹಾರಾಡಿ ಕಟ್ಟೆ, ಆ ಕಟ್ಟೆಯ ವಿವರವನ್ನು ಕೂಡ ಮುಂದೆ ತಿಳಿಸ್ತಾ ಹೋಗ್ತೀವಿ. ಅಲ್ಲಿ ಸಿಡಿಮದ್ದು ಪ್ರದರ್ಶನ ಆಗ್ತಾ ಇದೆ. ಸಿಡಿಮದ್ದು ಪ್ರದರ್ಶನ ಜೊತೆಗೆ ಈ ಒಂದು ವೈಭವದ ಕಟ್ಟೆ ಪೂಜೆಗೆ ಸೇರಿರ್ತಕ್ಕಂಥ ಜನಸಾಗರ ಎಲ್ಲವನ್ನು ಕೂಡ ಕೊಡ್ತಾ ಇದ್ದೀವಿ. ಇದೀಗ ಈ ದೃಶ್ಯಾವಳಿಗಳನ್ನು ನಮಗೆ ಕಟ್ಟಿಕೊಡ್ತಾ ಇದ್ದಾರೆ ಕಾರ್ತಿಕ್ ಕರ್ಕೇರ, ಕೈಪಂಗಳದೋಳ ಮತ್ತು ಅಶ್ವಥ್ ಶೆಟ್ಟಿ. ಬೆಟ್ಟಂಪಾಡಿ ಮತ್ತು ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಇದ್ದಾರೆ. ಇದೀಗ ಅಲ್ಲಿಯ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಇದೀಗ ಸಾರ್ವಜನಿಕ ಕಟ್ಟೆ ಹಾರಾಡಿಯಲ್ಲಿ ನಡೆಯುವಂತಹ ವೈದಿಕ ಕಾರ್ಯಕ್ರಮದ ದೃಶ್ಯಾವಳಿಯನ್ನು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಾಗರ ದೇವರ ದರ್ಶನವನ್ನು ಪಡೆಯುವುದಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ರು. ಅವ್ರಿಗೆಲ್ಲರಿಗೂ ಕೂಡ ದೇವರ ದರ್ಶನವಾಗಿದೆ. ಅವರೆಲ್ಲರೂ ಕೂಡ ಕಟ್ಟೆಯ ಮುಂದೆ ನಿಂತು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಒಂದು ಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ಕಾತುರತೆಯಿಂದ ಕಾಯ್ತಿದ್ದಾರೆ. ಇದೀಗ ವೈದಿಕ ಕಾರ್ಯಕ್ರಮಗಳು ಆರಂಭವಾಗಿದೆ.
ಕಟ್ಟೆ ಹಾರಾಡಿಯಲ್ಲಿ ಇದೀಗ ಪೂಜೆ ನಡೆದು ಸಂಸದ ಬ್ರಿಜೇಶ್ ಚೌಟಾರ್ ಅವರು ಪ್ರಸಾದವನ್ನು ಸ್ವೀಕರಿಸ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಮುಂದಿನ ಕಟ್ಟೆ ಹಾರಾಡಿ ಕಟ್ಟೆ, ಬಹಳ ಹಿಂದಿನ ಕಟ್ಟೆ, ಇದು ಕೂಡ ಬಹಳ ಒಂದು ಪುರಾತನ ಕಟ್ಟೆ ಅಥವಾ ಬಹಳ ವರ್ಷಗಳ ಕಟ್ಟೆ, ಇದು ಹಾರಾಡಿ ಕಟ್ಟೆ. ಈ ಕಟ್ಟೆಯಲ್ಲಿ ಮುಂದಿನ ಕಟ್ಟೆ ಪೂಜೆ ನಡೀಲಿಕ್ಕಿದೆ. ಅದರ ಜೊತೆಗೆ ಇಲ್ಲಿ ಸೇರಿರ್ತಕ್ಕಂಥ ಭಕ್ತ ಸಾಗರವನ್ನು ತಾವೀಗ ನೋಡ್ತಾ ಇದ್ದೀರಿ. ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಸೇರಿದ್ದಾರೆ. ಅವರೆಲ್ಲರೂ ಕೂಡ ಸೇರಿರ್ತಕ್ಕಂತಹ ಒಂದು ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಆ ಎಲ್ಲ ಒಂದು ಭಕ್ತ ಸಾಗರದ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇರುವಂತಹದ್ದು. ಒಂದು ವಿಶೇಷ ಏನು ಅಂತಂದರೆ, ಈ ದಿನದ ಕಟ್ಟೆ ಪೂಜೆ ಮತ್ತು ಪ್ರತಿದಿನದ ಕಟ್ಟೆ ಪೂಜೆಯಲ್ಲೂ ಕೂಡ ದೇವರ ಜೊತೆಗೆ ಸಾಗುವಂಥದ್ದು ಒಂದಿಬ್ಬರು ಜನ ಅಲ್ಲ, ಬದಲಾಗಿ ಸಾವಿರಾರು ಜನರು ಸಾಕ್ತಾನೇ ಇರ್ತಾರೆ. ಅದರ ಜೊತೆಗೆ ಹೀಗೆ ಅವರೆಲ್ಲ ದೇವರ ಹಿಂಭಾಗದಲ್ಲಿ ಸಾಕ್ತಾ ಇರುವಾಗ ಕಟ್ಟೆಯ ಸಮೀಪಕ್ಕೆ ಹೋದಾಗ ಅಲ್ಲೂ ಒಂದು ಸಾವಿರಾರು ಜನ ಇರ್ತಾರೆ ಅನ್ನೋದು. ಯಾಕೆಂತಂದರೆ ಎರಡೂ ಕಡೆಯೂ ಕೂಡ ಜನ ಸಾಗರವೇ ಸೇರಿರ್ತದೆ. ನನ್ನೊಡೆಯ ಮಹಾಲಿಂಗೇಶ್ವರ ದೇವ ತನ್ನ ಕಷ್ಟಗಳನ್ನು ಪರಿಹರಿಸುವ, ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ದೇವ.
ನನ್ನ ಊರಿಗೆ ನಾನಿರುವಂತಹ ಏರಿಯಾಗೆ ಬರ್ತಾರೆ. ದೇವರು ನಮ್ಮಲ್ಲಿಗೆ ಬರುವಾಗ ನಾವು ಅಲ್ಲಿ ಇರಬೇಕು ಅನ್ನುವಂತಹ ಭಾವನೆಯೊಂದಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಸೇರಿ ದೇವರ ದರ್ಶನವನ್ನು ಮಾಡಿ ಒಂದು ಕಟ್ಟೆಯಲ್ಲಿ ದರ್ಶನವನ್ನು ಮಾಡೋದಲ್ಲ, ಬದಲಾಗಿ ಎಲ್ಲ ಕಟ್ಟೆಗಳಿಗೂ ತೆರಳುವಂತಹ ಒಂದು ಸಂಪ್ರದಾಯ ಇದೆ. ಆ ಎಲ್ಲ ಕಟ್ಟೆಗಳಿಗೆ ತೆರಳಿ ವಾಪಸ್ಸು ದೇವರ ಜೊತೆಗೆ ಬಂದು ದೇವರು ಗರ್ಭಗುಡಿಗೆ ಪ್ರವೇಶ ಆಗುವ ತನಕವೂ ಕೂಡ ಜೊತೆಗಿರುವಂತಹ ಒಂದು ಪರಿಪಾಠ ಇದೆ. ಇದೆಲ್ಲವೂ ಕೂಡ ಇಲ್ಲಿಯ ವಿಶೇಷತೆ. ಯಾಕೆಂತಂದರೆ ಇದು ಕಟ್ಟೆ ಪೂಜೆಯಲ್ಲೇ ಮಹಾಲಿಂಗೇಶ್ವರ ದೇವರ ಒಂದು ವೈಭವ ಇರುವಂಥದ್ದು. ಯಾಕೆಂತಂದರೆ ಸುಮಾರು 151 ಕಟ್ಟೆಗಳಲ್ಲಿ 151ಕ್ಕೂ ಅಧಿಕ ಕಟ್ಟೆಗಳಲ್ಲಿ ದೇವರು ಸೇವೆಯನ್ನು ಪಡೆಯುವಂತಹದ್ದು ಇಲ್ಲಿಯ ವಿಶೇಷತೆ. ಇದರ ಜೊತೆಗೆ ಬಹುದೊಡ್ಡ ಸಂಖ್ಯೆಯಲ್ಲಿ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಟಿ ವಿಯಲ್ಲಿಯೂ ಕೂಡ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ 92 ಸಂಖ್ಯೆ ಚಾನಲ್ ಸಂಖ್ಯೆ 92ರಲ್ಲಿ ನೇರ ಪ್ರಸಾರ ನಡೀತಾ ಇದೆ. ಪುತ್ತೂರಿನವರು ಆ ಒಂದು ಚಾನಲನ್ನು ಕೂಡ ತಾವು ನೋಡ್ಬೋದು. ಚೆಲುವಮ್ಮನ ಕಟ್ಟೆ ಯಾವ ದಿನ ಅಂತ ತಿಳಿಸಿಕೊಡ್ತೀರಾ ಪ್ಲೀಸ್? ನಾಳೆ ಚೆಲುವಮ್ಮನ ಕಟ್ಟೆಗೆ ದೇವರು ಬರಲಿಕ್ಕಿದ್ದಾರೆ. ಆ ಮಾಹಿತಿಯನ್ನು ಈಗ ಒದಗಿಸ್ತಾ ಇದ್ದೀವಿ. ಚೆಲುವಮ್ಮನ ಕಟ್ಟೆಯ ಬಗ್ಗೆ ಕೇಳಿದವರು ಸಂಧ್ಯಾ ಎಂ ಇವರು ನಾಳೆ ಚೆಲುವಮ್ಮನ ಕಟ್ಟೆಗೆ ಬರ್ತಾರೆ. ಹಲವಾರು ಕಟ್ಟೆಗಳ ಅಲಂಕಾರಗಳು, ರಸ್ತೆಗಳಲ್ಲಿ ವಿದ್ಯುತ್ ಅಲಂಕಾರಗಳು ಸುಂದರವಾಗಿದೆ ದೇವರ ಉತ್ಸವ ಅಂತೇಳಿ ಗುರುಪ್ರಸಾದ್ ಹಾಕಿದರೆ. ಖಂಡಿತ ಸರ್, ಪುತ್ತೂರೇ ಅಲಂಕಾರಗೊಂಡಿದೆ. ಪುತ್ತೂರೇ ಸಂಭ್ರಮಿಸ್ತಾ ಇದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಬಹಳಷ್ಟು ಜನ ದೂರದಿಂದ ಈ ಒಂದು ನೇರ ಪ್ರಸಾರವನ್ನು ನೋಡ್ತಾ ಇರುವಂಥವರು ಕಾಮೆಂಟ್ ಮಾಡಿದ್ದೀರಿ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ನಾವು ಇವತ್ತು ಕೂಡ ಸೌದಿ ಅರೇಬಿಯಾದಿಂದ ಲೈವಲ್ಲಿ ದೇವರ ದರ್ಶನವನ್ನು ಪಡೆಯುತ್ತಿದ್ದೇವೆ ಅಂತ ಹಾಕಿದ್ದಾರೆ. ಧನ್ಯವಾದ ಸರ್. ಮಹೇಶ್ ಆಚಾರ್ಯ, ಕಿರಣ್ ಬಳುವಾರು, ಬೆಂಗಳೂರು. ಕಟ್ಟೆಗಳು ಮತ್ತು ಸ್ಥಳದ ವಿವರಗಳನ್ನು ಬಹಳ ಸುಂದರವಾಗಿ ಪ್ರಸ್ತುತಪಡಿಸುವ ಮೂಲಕ ನಮ್ಮ ಊರಿನ ಕಟ್ಟೆಯು ಪೇಟೆ ಸವಾರಿಯ ವೈಭವವನ್ನು ಮನಮುಟ್ಟುವಂತೆ ಮೂಡಿ ಬರ್ತಾ ಇದೆ ಅಂತ ಹೇಳಿದರೆ ಧನ್ಯವಾದ ಕಿರಣ್ ಬಳುವಾರ್. ಅವರು ನಿನ್ನೆ ಮತ್ತು ಮೊದಲ ಮತ್ತು ಎರಡನೇ ದಿನ ಭಾಗಿಯಾಗಿದ್ದರಂತೆ. ಆ ಅನುಭವಗಳು ಅವಿಸ್ಮರಣೀಯ, ಅದ್ಭುತ ಅಂತ ಹಾಕಿದ್ದಾರೆ ಕಿರಣ್ ಬಳುವಾರ್ ಅವರು. ವರುಣ್ ಅವರು ಓಂ ಮಹಾಲಿಂಗೇಶ್ವರಾಯ ನಮಃ ಅಂತ ಹಾಕಿದ್ದಾರೆ. ಗುರುಪ್ರಸಾದ್ ಅವರು ಹಾಕಿರುವಂಥದ್ದನ್ನು ತಿಳಿಸಿದೆ. ಬಹಳಷ್ಟು ಜನ ಬೇರೆ ಬೇರೆ ಊರುಗಳಿಂದ ಹಾಕಿದ್ದಾರೆ. ನಾವಿಲ್ಲಿ ಸಂಧ್ಯಾ ಅವ್ರದ್ದು ಕಾಮೆಂಟನ್ನು ಓದಿದ್ವಿ, ಚೆಲುವಮ್ಮನ ಕಟ್ಟೆ ಯಾವ ದಿನ ಅಂತ. ಅದೇ ಕಾಮೆಂಟ್ನ ಕೆಳಭಾಗದಲ್ಲಿ ಸಾತ್ವಿಕ್ ನಾಯಕ್ ಅವರು ಚೆಲುವಮ್ಮನ ಕಟ್ಟೆ ಪೂಜೆ ನಾಳೆ ಅಂತ ಅವರು ಕಮೆಂಟ್ ಕೂಡ ಹಾಕಿದ್ದಾರೆ. ಅಂದರೆ ಎಲ್ಲ ಕಮ್ಯುನಿಕೇಷನ್ ಆಗ್ತಾ ಇದೆ ಸುದ್ದಿ ಒಂದು ನೇರ ಪ್ರಸಾರದಲ್ಲಿ. ಇದೀಗ ಮುಂದಿನ ಕಟ್ಟೆ ಹಾರಾಡಿ ಕಟ್ಟೆ, ಬಹಳ ಪುರಾತನವಾದ ಕಟ್ಟೆ ಇದು ಕೂಡ. ಈ ಹಾರಾಡಿ ಕಟ್ಟೆಯಲ್ಲಿ ಇದೀಗ ದೇವರು ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಕಿರಣ್ ಶೆಣೈ ಅವರು ನಾನು ಐ ಆಮ್ ವಾಚಿಂಗ್ ಫ್ರಮ್ ಮೈಸೂರು ಅಂತ ಹಾಕಿದ್ದಾರೆ. ದೂರದಿಂದ ನೋಡ್ತಾ ಇರುವಂತಹ ಭಕ್ತ ವೃಂದಕ್ಕೂ ಕೂಡ ತನ್ನ ಊರಿನ ಜಗದೊಡೆಯನ ದರ್ಶನವನ್ನು ಮಾಡಿಸುವಂಥ ನಿಟ್ಟಿನಲ್ಲಿ ವಿಶೇಷವಾದಂತಹ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ನಾವೀಗ ಮುಂದಿನ ಕಟ್ಟೆಯಲ್ಲಿ ಗಮನಿಸಿದ್ರಿ, ಅಲ್ಲೊಂದು ವಸ್ತ್ರವನ್ನು ಹಾಕಿದ್ದಾರೆ. ಆ ಒಂದು ಪೀಠಕ್ಕೆ ಒಂದು ವಸ್ತ್ರವನ್ನು ಹಾಕಿದ್ದಾರೆ, ಕೆಂಪು ಮಿಶ್ರಿತ ಜರಿ ವಸ್ತ್ರವನ್ನು ಹಾಕಿದ್ದಾರೆ. ಬಹಳ ವಿಶೇಷ ಏನು ಅಂತಂದರೆ, ಈ ಜರಿ ವಸ್ತ್ರವನ್ನು ತೆಗೆದುಕೊಂಡು ಹೋಗುವಂತಹ ಒಬ್ಬರು ವ್ಯಕ್ತಿ ಇದ್ದಾರೆ, ಬಲ್ನಾಡಿನವರು.
ದೇವರು ಕಟ್ಟೆಗೆ ತಲುಪುವ ಮುನ್ನ ಪೀಠಕ್ಕೆ ಕೆಂಪು ಜರಿ ಮಿಶ್ರಿತ ವಸ್ತ್ರವನ್ನು ಅವರು ತೆಗೆದುಕೊಂಡು ಹೋಗ್ತಾರೆ. ಈಗ ಪೀಠದ ಕೆಳಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಕೆಂಪು ಜರಿ ಮಿಶ್ರಿತ ವಸ್ತ್ರ. ಇದು ಹೇಗೆ ಅಂತಂದರೆ, ಆತ ಎಷ್ಟು ವೇಗವಾಗಿರಬೇಕು ಅಂತಂದರೆ, ಇಲ್ಲಿ ವೈದಿಕ ಕಾರ್ಯಕ್ರಮಗಳು ಮುಗಿದು ದೇವರು ಮೇಲೆ ಎದ್ದ ನಂತರ ಆ ವಸ್ತ್ರವನ್ನು ಅವರಿಗೆ ಕೊಡಲಾಗತ್ತೆ. ಹಿಂದೆ ಇದನ್ನು ಉಮೇಶ್ ಬಲ್ನಾಡ್ ಅವರು ಮಾಡ್ತಾಯಿದ್ರು. ಅವರ ತಮ್ಮ ಸಹೋದರ ಈಗ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ. ಅವರ ಹೆಸರನ್ನು ಮುಂದೆ ನಾವು ತಿಳಿಸ್ತೀವಿ ನಿಮಗೆ. ಆ ವಸ್ತ್ರವನ್ನು ದೇವರು ವೈದಿಕ ಕಾರ್ಯಕ್ರಮ ಮುಗಿದ ಕೂಡಲೇ, ದೇವರು ಮೇಲೆದ್ದ ಕೂಡಲೇ ಆ ವಸ್ತ್ರವನ್ನು ಅವರಿಗೆ ಕೊಡಲಾಗುತ್ತೆ. ಅವರು ದೇವರು ಇನ್ನೊಂದು ಕಟ್ಟೆಗೆ ತಲುಪೋ ಮೊದಲು ಹೋಗಿ ಅದನ್ನಲ್ಲಿ ವ್ಯವಸ್ಥೆ ಮಾಡಿರಬೇಕು, ಅದನ್ನಲ್ಲಿ ಇಟ್ಟಿರಬೇಕು ಅನ್ನುವಂಥದ್ದು. ಇದೊಂದು ರೀತಿಯಲ್ಲಿ ಈ ಸೇವೆಯನ್ನು ಕೂಡ ಗುರುತಿಸುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು. ನೋಡಿ, ಈಗ ತಾವು ನೋಡ್ತಾ ಇದ್ದೀರಿ, ಆ ಕಟ್ಟೆಯಲ್ಲಿ ಗಮನಿಸ್ಬೋದು, ದೇವರ ಪೀಠದ ಕೆಳಭಾಗದಲ್ಲಿರ್ತಕ್ಕಂತಹ ಕೆಂಪು ಮತ್ತು ಕೆಂಪು ಮಿಶ್ರಿತವಾದಂತಹ ಬಟ್ಟೆ ಏನಿದೆ, ಆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಲ್ನಾಡಿನ ವ್ಯಕ್ತಿಯೊಬ್ಬರು ನಿರಂತರವಾದಂತಹ ಪ್ರಯತ್ನದಲ್ಲಿರ್ತಾರೆ. ಪ್ರತಿ ಕ್ಷಣವೂ ಕೂಡ ಓಡಾಡ್ತಾರೆ. ದೇವರು ಎದ್ದ ಕೂಡಲೇ ಆ ಬಟ್ಟೆಯನ್ನು ತೆಗೆದುಕೊಂಡು ಹೋಗುವುದು, ಇನ್ನೊಂದು ಕಟ್ಟೆಗೆ ಹೋಗುವುದು, ಆ ಕಟ್ಟೆಯಲ್ಲಿ ಆ ಬಟ್ಟೆಯನ್ನು ಇಟ್ಟ ನಂತರ ದೇವರಲ್ಲಿಗೆ ಬರ್ತಾರೆ. ಅಂದರೆ ಅಷ್ಟು ಫಾಸ್ಟ್ ಇರಬೇಕು. ಇಂತಹ ತೆರೆಮರೆಯಲ್ಲಿ ವೇಗವಾಗಿ ಚಾಚು ತಪ್ಪದೆ ಮಾಡುವಂತಹ ಇಂಥ ಕೆಲಸಗಳು ಕೂಡ ಇಡೀ ಜಾತ್ರೆಗೆ ಬಹಳ ಮೆರುಗನ್ನು ಕೊಡ್ತದೆ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಆ ಒಂದು ಸೇವೆಯನ್ನು ಮಾಡ್ತಿರುವಂಥವರನ್ನು ಕೂಡ ನಾವು ಗುರುತಿಸ್ತಾ ಇದ್ದೀವಿ. ಅಂತಹದೊಂದು ಸೇವೆ ಬಹಳ ವಿಶೇಷವಾದಂಥ ಸೇವೆ ಅಂತ ಈ ಮೂಲಕ ಹೇಳ್ತೀವಿ. ಇದೀಗ ಹಾರಾಡಿ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಅಲ್ಲಿಯ ವೈದಿಕ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬರೋಣ. ಬಲ್ನಾಡಿನ ರವಿ ಅವರು ಆ ಬಟ್ಟೆಯನ್ನು ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡ್ತಾರೆ. ವೇಗವಾಗಿ ಒಂದಿನಿತೂ ಚಾಚು ತಪ್ಪದೆ, ಒಂದಿನಿತೂ ತೊಂದರೆಯಾಗದಂತೆ ಅವರು ಆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ.
ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು, ಇದು ಪುಣ್ಯಕ್ಷೇತ್ರವಿದು. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ. ಮುಂದಿನ ಕಟ್ಟೆ ಕಮಲಾಚಾರ್ಯ ಗೋಪಾಲಾಚಾರ್ಯ ತಾಳೆಪಾಡಿ ಇವರ ಕಟ್ಟೆಗೆ ದೇವರಿಗೆ ತೆರಳಿಕ್ಕಿದ್ದಾರೆ. ಇಲ್ಲಿ ನಾವು ನಿಮಗೆ ಒಂದು ವಿಷಯವನ್ನು ತಿಳಿಸ್ತಾ ಇದ್ವಿ. ದೇವರು ಕಟ್ಟೆ ತಲುಪುವ ಮುನ್ನ ಪೀಠಕ್ಕೆ ಕೆಂಪು ಜರಿ ನಿಶ್ಚಿತ ವಸ್ತ್ರವನ್ನು ತೆಗೆದುಕೊಂಡು ಹೋಗ್ತಾರೆ. ತುಳುನಾಡಿನ ರವಿ ಅವರು ಅಂತ ಈ ಹಿಂದೆ ಈ ಕಾರ್ಯವನ್ನು ಮಾಡ್ತಾ ಇದ್ದವರು ಬಲ್ಲಾಂಡ ಉಮೇಶ್ ಅವರು ದೈವಾಧೀನರಾದ ನಂತರ ಅವರ ಸಹೋದರ ರವಿ ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಪುತ್ತೂರು ಜಾತ್ರೆಗೂ ಬಲ್ನಾಡಿನ ಉಳ್ಳಾಲ್ತಿ ಅಮ್ಮನಿಗೂ, ಉಳ್ಳಾಲ್ತಿ ಅಮ್ಮ ದಂಡನಾಯಕ, ಈ ದೈವಗಳಿಗೂ ಅವಿನಾಭಾವ ಸಂಬಂಧ ಇದೆ. ಏಪ್ರಿಲ್ 16ನೇ
ತಾರೀಕಿನಂದು ಅವರು ಇಲ್ಲಿಗೆ ಬರುವಂತಹದ್ದು, ಅಂದರೆ ಉಳ್ಳಾಲ್ತಿ ಅಮ್ಮನವರು ಪುತ್ತೂರಿಗೆ ಬಂದು ಈ ಜಾತ್ರೋತ್ಸವವನ್ನು ನೋಡುವಂತಹದ್ದು, ಈ ಜಾತ್ರೋತ್ಸವ ಸೊಬಗನ್ನು ನೋಡುವಂಥದ್ದು ಅದೇ ಒಂದು ವೈಭವದ ಕಾರ್ಯಕ್ರಮವಾಗಿ ಇಲ್ಲಿ ಇದೆ. ಜೊತೆಗೆ ಆವತ್ತು ಎಂದಿಗಿಂತಲೂ ಜಾಸ್ತಿ ಜನರು ಕೂಡ ಸೇರ್ತಾರೆ. ಈ ಬಲ್ನಾಡು ಮತ್ತು ಪುತ್ತೂರಿನ ಸಂಬಂಧ ಹೇಗೆ ಅಂತಂದರೆ, ಇಲ್ಲಿಯ ಜಾತ್ರೆ ಆದ ನಂತರ ಉಳ್ಳಾಲ್ತಿ ಅಮ್ಮನವರ ಜಾತ್ರೆಯೂ ಕೂಡ ನಡೆಯುತ್ತದೆ. ಏಪ್ರಿಲ್ 28ಕ್ಕೆ ಉಳ್ಳಾಲ್ತಿ ಅಮ್ಮನವರ ಜಾತ್ರೆ ಆರಂಭವಾಗಲಿಕ್ಕಿದೆ. ಆ ಭಂಡಾರ ಮನೆಯ ಪಕ್ಕದಲ್ಲಿರುವಂತಹ ಚರ್ಮದ ಚೆಂಡನ್ನು, ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಗದ್ದೆಯಲ್ಲಿ, ವಲಸಾರಿ ಗದ್ದೆ ಅಂತ ಅದಕ್ಕೆ ಕರೀತಾರೆ, ಆ ಗದ್ದೆಯಲ್ಲಿ ಚರ್ಮದ ಚೆಂಡನ್ನು ಕಾಲಲ್ಲಿ ದೂಡಿಕೊಂಡು 3 ಸುತ್ತು ತರುವಂತಹದ್ದಕ್ಕೆ ಮುಂಡ್ಯ ಹಾಕುವುದು ಅಂತ ಹೇಳ್ತಾರೆ. ಇದೇ ರವಿಯವರು ಆ ಒಂದು ಬಲ್ನಾಡಿನಲ್ಲಿ ಆ ಸೇವೆಯನ್ನು ಕೂಡ ಮಾಡ್ತಾರೆ, ಆ ಚಾಕರಿಯನ್ನು ಕೂಡ ಮಾಡ್ತಾರೆ. ಇವತ್ತು ರವಿಯವರು ಇಲ್ಲಿ ಈ ಚಾಕರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೀಗ ಬ್ರಹ್ಮವಾಕರಾಗಿ ಗಿರೀಶ್ಮಯ್ಯರವರು ಬಹಳ ವೇಗವಾಗಿ ತೆರಳ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇವತ್ತು ಗುರುಪ್ರಸಾದ್, ಬ್ರಹ್ಮಶ್ರೀ ಗುರುಪ್ರಸಾದ್ ತಂತ್ರಿಗಳವರ ನೇತೃತ್ವದಲ್ಲಿ ವೈದಿಕ ಕಾರ್ಯಗಳು ನಡೀತದೆ. ಅಲ್ಲಿ ವೇಗವಾಗಿ ಹೋಗ್ತಾ ಇರುವಂಥದ್ದನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಇದೀಗ ಮುಂದಿನ ಕಟ್ಟೆ ಕಮಲಾಚಾರ್ಯ ಗೋಪಾಲಾಚಾರ್ಯ ತಾಳೆಪಾಡಿ. ಈ ಕಟ್ಟೆಯ ವಿಶೇಷತೆಯನ್ನು ನಾವು ನಿಮಗೆ ತಿಳಿಸ್ತೀವಿ. 1987ರಲ್ಲಿ ಗೋಪಾಲ ಆಚಾರ್ಯ ಮತ್ತು ದಿವಂಗತ ಕಮಲಮ್ಮರವರು ಕಟ್ಟಿಸಿದ ಕಟ್ಟೆ ಇದು ಅನ್ನುವಂಥದ್ದು. ಮಹಾಲಿಂಗಾಚಾರ್ಯ ಮತ್ತು ನೇತ್ರಾವತಿ ಆಚಾರ್ಯವರ ನೆನಪಿಗೋಸ್ಕರ ಈ ಕಟ್ಟೆಯನ್ನು ಅವತ್ತು ಕಟ್ಟಿಸಲಾಗಿತ್ತು. ಪ್ರಸ್ತುತ ಗೋಪಾಲಾಚಾರ್ಯ ಓಂ ಶ್ರೀ ನಿಲಯ ಹಾರಾಡಿ ಇವರ ಕುಟುಂಬಸ್ಥರು ಏನಿದ್ದಾರೆ ಅವರು ಈ ಕಟ್ಟೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದು ಎಂದಿನಂತೆ, ಅಂದರೆ ಈ ಕಟ್ಟೆಗೆ ಈಗ ದೇವರು ತೆರಳುತ್ತಾ ಇದ್ದಾರೆ. ಆ ತೆರಳುತ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ವೇಗ ಅಂತ ಹೇಳಿದರೆ ಆ ಬ್ರಹ್ಮವಾಕರ್ ಗಿರೀಶ್ಮಯ್ಯರವರು ಸಾಗುವಂಥ ರೀತಿಯನ್ನು ತಾವು ನೋಡ್ತಾ ಇದ್ದೀರಿ. ಬಹಳಷ್ಟು ವೇಗವಾಗಿ ಇವರು ಸಾಗ್ತಾ ಇರುವಂಥ ರೀತಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ತಾವು ನೋಡ್ತಾ ಇರುವಂಥದ್ದು ರೈಲ್ವೆ ಬ್ರಿಡ್ಜ್. ರೈಲ್ವೆ ಬ್ರಿಡ್ಜಿಗೂ ಕೂಡ ಅಲಂಕಾರ ಮಾಡಲಾಗುತ್ತೆ. ಇದು ವಿಶೇಷತೆ ನೋಡಿ, ಆ ರೈಲ್ವೆ ಬ್ರಿಡ್ಜನ್ನು ಕೂಡ ಅಲಂಕಾರ ಮಾಡುವಂಥದ್ದು. ರೈಲ್ವೆ ಇದೀಗ ವಾಪಸ್ ಆಗ್ತಾ ಇರುವಂಥದ್ದು, ಅಂದರೆ ಇವತ್ತಿನ ಹಾರಾಡಿ ಕಡೆಯ ಕಟ್ಟೆ ಪೂಜೆ ಮುಗಿದು ಮತ್ತೆ ದೇವಸ್ಥಾನದ ಕಡೆಗೆ ಬರುವಂಥ ರಸ್ತೆಯಲ್ಲಿ ಸಿಕ್ಕುವಂತಹ ಇನ್ನುಳಿದ ಕಟ್ಟೆಗಳು ಅಂತ ನೋಡಿ. ಆ ರೈಲ್ವೆ ಬ್ರಿಡ್ಜನ್ನು ಕೂಡ ಅಲಂಕಾರ ಮಾಡ್ತಾರೆ. ಇದು ಪ್ರತಿ ವರ್ಷವೂ ಕೂಡ ರೈಲ್ವೆ ಬ್ರಿಡ್ಜಿನ ಅಲಂಕಾರದಲ್ಲಿ ವಿವಿಧತೆ ಇರ್ತದೆ, ಅಂದರೆ ಪ್ರತಿ ವರ್ಷವೂ ಕೂಡ ಅಲಂಕಾರದಲ್ಲಿ ವಿಭಿನ್ನತೆಯನ್ನು ಕಾಣಬಹುದು. ಆ ರೈಲ್ವೆ ಬ್ರಿಡ್ಜನ್ನು ದಾಟಿ ಬಂದ ನಂತರ ಸಿಗುವಂತಹ ಕಟ್ಟೆಯೇ ಅದು ಕಮಲಮ್ಮನವರ ಮನೆಯ ವಠಾರದ ಕಟ್ಟೆ ಅನ್ನುವಂಥದ್ದು. ಇದೀಗ ಆ ಕಟ್ಟೆಯತ್ತ ಹೋಗ್ತಾ ಇದ್ದಾರೆ. ಅಲ್ಲಿ ಕಮಲಮ್ಮನವರ ವಠಾರದ ಕಟ್ಟೆ ಹತ್ತ ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವಿಗೆ ಗಮನಿಸ್ತಾ ಇದ್ದೀರಿ. ಇಲ್ಲಿ ಜೊತೆಗಿರುವಂತಹ ಭಕ್ತರ ಸಂಖ್ಯೆ ಸುಮಾರು 4,000ದಷ್ಟು ಅಂತ ಅಂದಾಜಿಸಲಾಗ್ತಾ ಇದೆ. ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ಭಕ್ತರು ಜೊತೆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನೋಡಿ, ನೆಟ್ವರ್ಕಿನ ಸಮಸ್ಯೆಗಳು ಕೂಡ ಆಗ್ತಾ ಇದೆ, ಅಂದರೆ ಅಷ್ಟರ ಮಟ್ಟಿಗೆ ಸಮಸ್ಯೆಗಳಲ್ಲಿ ಎದುರಾಗ್ತಾ ಇದೆ. ಇದೀಗ ಮುಂದಿನ ಕಟ್ಟೆಯತ್ತ ದೇವರು ಬರ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ, ಮಹಲಿಂಗೇಶ್ವರ ನಮೋ ನಮೋ, ಓಂ ಜಗದೀಶ್ವರನೇ ನಮೋ ನಮೋ.
ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ ಹರ ಹರ ಶಂಕರನೇ ಶ್ರೀ ಮಹಲಿಂಗೇಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು ಇದು ಪುಣ್ಯಕ್ಷೇತ್ರವಿದು ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಪುತ್ತೂರಪುರದೊಡೆಯ ನೀ ಭಕ್ತರ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಹುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಇದೀಗ ನೇರ ಪ್ರಸಾರದಲ್ಲಿ ನೆಟ್ವರ್ಕಿನ ಸಮಸ್ಯೆ ಆಗಿದೆ. ಯಾಕೆಂತಂದರೆ ಇದೀಗ ಸಮಯ 10:20 ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಗವದ್ಭಕ್ತರು ಒಟ್ಟಾಗಿರೋದ್ರಿಂದ ಅಲ್ಲಿ ಸೇರಿದ್ರಿಂದ ಅಲ್ಲಿ ನೆಟ್ವರ್ಕಿನ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಯಾಕೆಂತಂದರೆ ನಿಮಗೆ ನೇರ ಪ್ರಸಾರವನ್ನು ನೋಡುತ್ತಿರುವವರಲ್ಲಿ ವಿಷಾದವನ್ನು ವ್ಯಕ್ತಪಡಿಸಿ, ಯಾಕೆಂದರೆ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ. ಬೇರೆಯವರು ಬೇರೆ ಊರುಗಳಿಂದ ನೋಡ್ತಾ ಇದ್ದಾರೆ. ಮೈಸೂರಿಂದ ನೋಡ್ತಾ ಇರೋರು ಇದ್ದಾರೆ, ಆನಂತರ ಬೆಂಗಳೂರಿಂದ ಇದ್ದಾರೆ, ಆನಂತರ ಮಂಗಳೂರಿಂದ ನೋಡ್ತವ್ರು ಇದ್ದಾರೆ,
ಬಾಲಕೃಷ್ಣ ಅಡಿಗ ಕಾಟುಕುಕ್ಕೆ ಅವರಿದ್ದಾರೆ. ಮಂಗಳೂರಿಂದ ಬ್ಯಾಂಗ್ಳೂರಿಂದ ಶಿವರಾಮ್ ಅವರು ನೋಡ್ತಾ ಇದ್ದಾರೆ. ತುಂಬ ಜನ ದೇವರನ್ನ ಹತ್ತಿರದಿಂದ ನೋಡಿದ್ದೇವೆ ಅನ್ನುವಂತ ಹೇಳ್ತಾ ಇದ್ದಾರೆ. ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಈಗಿನ ಕಟ್ಟೆಯ ಪೂಜೆಯನ್ನು ಸರಿಯಾಗಿ ಕೊಡಲಿಕ್ಕೆ ಆಗ್ತಾಯಿಲ್ಲ ಅನ್ನುವಂತಹ ಬೇಸರ ಇದೆ ನನಗೆ. ಯಾಕೆಂತಂದರೆ ನೀವು ಕೂಡ ಅದನ್ನು ಅರ್ಥ ಮಾಡಿಕೊಳ್ತೀರಿ ಎನ್ನುವಂತಹ ಆಶಾಭಾವನೆಯೊಂದಿಗೆ. ಯಾಕೆಂತಂದರೆ ಅಷ್ಟರ ಮಟ್ಟಿಗೆ ಜನರಿದ್ದಾರೆ. ನಿನ್ನೆ ಬಹಳಷ್ಟು ತಡವಾಗಿ, ಅಂದರೆ ತಾವು ಈಗ ನೋಡ್ಬೋದು ವಿಡಿಯೋ ಕಾಲ್ ಮೂಲಕ ಆ ದೇವರನ್ನು ತೋರಿಸುವಂಥದ್ದನ್ನು ಅಲ್ಲಿ ಒಬ್ಬರು ಮಾಡ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಹೊತ್ತು ನಿನ್ನೆಯೂ ಕೂಡ ಹೀಗಾಗಿತ್ತು. ಅಂದರೆ ನಿನ್ನೆ ಕೆಲವು ಕಟ್ಟೆಗಳಲ್ಲಿ ನಮಗೆ ಅದು ತೊಂದರೆಗಳಾಗಿತ್ತು. ಆದರೆ ಇವತ್ತು ನಮ್ಮ ಎರಡೂ ಕ್ಯಾಮರಾಗಳಿಗೂ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ತದೆ. ಅಷ್ಟರ ಮಟ್ಟಿಗೆ ಜನ ಇದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸುತ್ತಾ ವಿಶೇಷ ಮಹಾಪೂಜೆ ಪುತ್ತೂರ ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ ನಂಬಿ ಬಂದಿರುವೆ ಹರಸಯ್ಯ ಮಹಾಲಿಂಗೇಶ್ವರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಎಂ.ವಿ. ಭಟ್ ಅವರು ಕಾಮೆಂಟನ್ನು ಮಾಡಿದ್ದಾರೆ. ಅವರು ಮೊಬೈಲ್ನಿಂದ ಟಿ ವಿಗೆ ಕನೆಕ್ಟ್ ಮಾಡಿ ಅದರಲ್ಲಿ ನೋಡ್ತಾ ಇದ್ದೇವೆ ಅಂತ ಹಾಕಿದ್ದಾರೆ. ಅದರ ಜೊತೆಗೆ ಧನ್ಯವಾದಗಳು ಸುದ್ದಿ ಅಂತ ಹಾಕಿದ್ದಾರೆ ತುಂಬ ಜನಕ್ಕೆ. ಇನ್ನು ಎಷ್ಟು ಕಟ್ಟೆ ಬಾಕಿ ಇದೆ ಅನ್ನುವಂಥದ್ದನ್ನು ಕೆಲವರು ಕೇಳ್ತಾ ಇದ್ದಾರೆ. 5 ಕಟ್ಟೆಗಳಲ್ಲಿ ಇನ್ನು ಪೂಜೆ ಬಾಕಿ ಇರುವಂಥದ್ದು. ಇನ್ನು 5 ಕಟ್ಟೆಗಳಲ್ಲಿ ಪೂಜೆ ಬಾಕಿ ಇದೆ. ಇದೀಗ ತುಂಬ ನೆಟ್ವರ್ಕಿನ ಸಮಸ್ಯೆ ಆಗಿರೋದಕ್ಕೆ ಕ್ಷಮೆಯನ್ನು ಕೇಳ್ತಾ ಭಾಗ್ಯೋದಯ ನಮ್ಮ ಮೊರೆಯನ್ನು ಆಲಿಸಯ್ಯ ಮಹಾಲಿಂಗೇಶ್ವರ ನಮೋ ನಮೋ. ಶಿವರಾಮಯ್ಯ ಅವರು ಒಂದಷ್ಟು ನೇರ ಪ್ರಸಾರ ಚೆನ್ನಾಗಿ ಬರ್ತಾ ಇದೆ ಅಂತ ಹಾಕಿದ್ದಾರೆ. ದೇವಸ್ಥಾನದ ಆಡಳಿತ ಅಧಿಕಾರಿಯಾಗಿದ್ದಂತಹ ಸವಿ ನೆನಪು ಸದಾ ಇದೆ ಅನ್ನುವಂಥದ್ದನ್ನು ಕೂಡ ಹಾಕಿದ್ದಾರೆ. ಇದೀಗ ಮುಂದೆ ಕೃಷ್ಣಪ್ಪಾಚಾರ್ಯ ಕೊಂಬೆಟ್ಟು ಇವರ ಕಟ್ಟೆಯತ್ತ ತೆರಳುತ್ತಾ ಇದ್ದಾರೆ. ಇದೀಗ ಈ ಕಟ್ಟೆಯತ್ತ ತೆರಳುವಾಗ ಹಿಂದೆಲ್ಲ
ಈ ಕಟ್ಟೆಗೆ ಬರುವಾಗ ಒಂದು ಭಾರತ್ ಶೋರೂಮ್ ಸಿಗ್ತದೆ. ಆ ಶೋರೂಮ್ನ ಎದುರು ಭಾಗದಲ್ಲಿ ಗದ್ದೆಯ ಪುಣಿಯಲ್ಲಿ ನಡೆದು ಮುಂದೆ ಸಾಗಿ ಹೋಗ್ತಾರೆ ಅನ್ನುವಂಥದ್ದು. ಆ ಗದ್ದೆಯ ಪುಣಿಯಲ್ಲಿ ನಡೆದು ಸಾಗುವಂಥದ್ದು ಕೂಡ ಇಲ್ಲಿನ ವಿಶೇಷತೆ ಅನ್ನುವಂಥದ್ದು. ಇದೀಗ ಮುಂದೆ ಕೊಂಬೆಟ್ಟು ಕೃಷ್ಣಪ್ಪಾಚಾರ್ಯರ ಮನೆಯ ಕಟ್ಟೆ. 2001ರಲ್ಲಿ ಕೃಷ್ಣಪ್ಪಾಚಾರ್ಯರು ಈ ಕಟ್ಟೆಯನ್ನು ಕಟ್ಟಿಸಿದರು. ಆ ಒಂದು ಕಟ್ಟೆಯಲ್ಲಿ ಅವರ ಕುಟುಂಬಸ್ಥರು ಈಗ ದೇವರನ್ನು ಬರಮಾಡಿಕೊಳ್ತಾ ಇದ್ದಾರೆ. ಮುಂದಿನ ಕಟ್ಟೆ ಕೊಂಬೆಟ್ಟು ಕೃಷ್ಣಪ್ಪಾಚಾರ್ಯರ ಮನೆಯ ಕಟ್ಟೆ. ಬಹಳ ವೇಗವಾಗಿ ಇವತ್ತು ಪೇಟೆ ಸವಾರಿ ಸಾಗ್ತಾ ಇದೆ ಅನ್ನುವಂಥದ್ದು ಬಹಳ ವಿಶೇಷ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಒಂದಷ್ಟು ನೆಟ್ವರ್ಕಿನ ಸಮಸ್ಯೆಗಳಿಂದಾಗಿ ಕೆಲವೊಂದು ದೃಶ್ಯಗಳು ನಿಮಗೆ ಸ್ಪಷ್ಟವಾಗಿ ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ದಯವಿಟ್ಟು ಅದಕ್ಕೆ ಕ್ಷಮಿಸಬೇಕು. ಯಾಕೆಂತಂದರೆ ಇದು ತಾಂತ್ರಿಕ ಅಡಚಣೆಗಾಗಿ ಕ್ಷಮೆಯನ್ನು ಕೇಳುತ್ತಾ ಅಥವಾ ತಾಂತ್ರಿಕ ಅಡಚಣೆಗಾಗಿ ವಿಷಾದವನ್ನು ವ್ಯಕ್ತಪಡಿಸ್ತಾ ನೇರಪ್ರಸಾರವನ್ನು ಮುಂದುವರಿಸ್ತಾ ಇದ್ದೇವೆ. ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ ಭಕ್ತರ ಬಾಳಿನ ಭಾಗ್ಯದ ದೀಪ ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾತಿ ದೈವಾದಿ ದೇವರು ನೆಲೆ ನಿಂತ ಶ್ರೀದೇವರ ಕಟ್ಟೆ ಪೂಜೆಯ ವಿಶೇಷತೆ ಇದು. ಯಾಕಂತಂದರೆ ಪ್ರತಿ ಕಟ್ಟೆಗೂ ಕೂಡ ಸಹಸ್ರ ಭಕ್ತ ವೃಂದ ಜೊತೆಯಾಗಿ ಸಾಗುವಂತಹದ್ದನ್ನು ಒಂದು ಸಂಪ್ರದಾಯದಂತೆ ಅದನ್ನು ಪಾಲನೆ ಮಾಡ್ತಾ ಇರುವಂಥದ್ದು. ಇದೀಗ ಈ ಕಟ್ಟೆಯ ಪೂಜೆಯನ್ನು ತಾವು ನೋಡಿದಿರಿ. ಕಮಲಾಚಾರ್ಯ ಗೋಪಾಲಾಚಾರ್ಯ ತಾಳೆಪಾಡಿಯವರ ಕಟ್ಟೆಯಲ್ಲಿ ಮುಂದೆ ಕೃಷ್ಣಪ್ಪ ಆಚಾರ್ಯ ಅವರ ಕಟ್ಟೆಗೆ ಕೊಂಬೆಟ್ಟು ಈ ಕಟ್ಟೆಗೆ ತೆರಳಲಿಕ್ಕಿದ್ದಾರೆ. ಅದಾದ ನಂತರ ಆದಿದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಕೊಂಬೆಟ್ಟು, ಅದಾದ ನಂತರ ಸಂಕಪ್ಪರಯ್ಯವರ ಕಟ್ಟೆ ಕೊಂಬೆಟ್ಟು, ಅದಾದ ನಂತರ ರಮೇಶ್ ಪದ್ಯಾನ ತಾಳೆಪಾಡಿ, ಅದಾದ ನಂತರ NK ಜಗನ್ನಿವಾಸರಾವ್ ಅವರ ಕಟ್ಟೆ. ಇಷ್ಟು ಕಟ್ಟೆಗಳಿಗೆ ಇನ್ನು ತೆರಳಲಿಕ್ಕಿದ್ದಾರೆ. ಇದೀಗ ಮುಂದಿನ ಕಟ್ಟೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಯಾಕೆಂತಂದರೆ ಬಹಳಷ್ಟು ನೆಟ್ವರ್ಕಿನ ಸಮಸ್ಯೆ ಆಗ್ತಿದೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಸ್ಪಷ್ಟವಾದಂಥ ದೃಶ್ಯಗಳು ಬರುವ ಸಾಧ್ಯತೆ ಇದೆ. ಬಹಳ ವಿಶೇಷವಾಗಿ ಇಲ್ಲಿ ದಂಡಶಿಲಾಲ್ ಇರ್ಬೋದು, ಅನಂತರ 13 ಗ್ಯಾಸ್ ಲೈಟನ್ನು ಹಿಡಿದು ಸಾಗುವಂಥ ತಂಡ ಇರ್ಬೋದು, ಎಲ್ಲರೂ ಕೂಡ ಆ ಒಂದು ವೇಗಕ್ಕೆ ಒಗ್ಗಿಕೊಳ್ತಾರೆ ಅಂತಂದರೆ ಗಿರೀಶ್ಮಯರು ಬ್ರಹ್ಮವಂಕರಾದಂಥ ಗಿರೀಶ್ಮಯರ ವೇಗಕ್ಕೆ ಅವರೆಲ್ಲರೂ ಕೂಡ ಒಗ್ಗಿಕೊಳ್ಳುವಂಥದ್ದು ಭಾಳ ವಿಶೇಷ ಇಲ್ಲಿ. ವಿಖ್ಯಾತ್ ಅವರು ಹೇಳ್ತಿದ್ರೆ ಪಿಕ್ಚರ್ ಸ್ವಲ್ಪ ಬ್ಲರ್ ಬರ್ತಾ ಉಂಟು ಅಂತ. ಖಂಡಿತ ಸರ್, ಯಾಕೆಂತಂದರೆ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಉಂಟು, ಪಿಕ್ಚರ್ ಸ್ವಲ್ಪ ಬ್ಲರ್ ಬರ್ತಾ ಉಂಟು. ತಾಂತ್ರಿಕ ಅಡಚಣೆಗಾಗಿ ಕ್ಷಮೆ ಇರಲಿ ಅಂತ ಕೇಳ್ತಾ, ಯಾಕೆಂತಂದರೆ ಅಲ್ಲಿ ಬ್ಲರ್ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸರಿ ಆಗ್ತಾ ಬಂತು, ಈಗ ಸರಿ ಆಗಬಹುದು ಅನ್ನುವಂತಹ ಆಶಾಭಾವನೆಯೊಂದಿಗೆ ನಾವು ಇದ್ದೇವೆ. ಯಾಕೆಂತಂದರೆ ಇದೀಗ ಮುಂದಿನ ಕಟ್ಟೆಯತ್ತ ಪಯಣ ಬೆಳೆಸ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಮುಂದಿನ ಕಟ್ಟೆಗೂ ಕೂಡ ನಮ್ಮವರು ತೆರಳಿದ್ದಾರೆ. ಅಲ್ಲಿಂದಲೂ ಕೂಡ ನೇರ ಪ್ರಸಾರ ಬರುವಂಥ ನಿರೀಕ್ಷೆಯಲ್ಲಿದೆ. ಯಾಕೆಂದರೆ ಆ ಎಲ್ಲ ಕಟ್ಟೆಗಳಲ್ಲಿಯೂ ಕೂಡ ಕಟ್ಟೆಗಳತ್ತವೂ ಕೂಡ ಹೋಗ್ತಾ ಇದ್ದಾವೆ. ಆದರೆ ಅಲ್ಲಿಯ ಒಂದು ನೆಟ್ವರ್ಕಿನ ಸಮಸ್ಯೆ ಇದೆ. ನೆಟ್ವರ್ಕಿನ ಸಮಸ್ಯೆಯಿಂದ ಸ್ವಲ್ಪ ಬ್ಲರ್ ಆಗಿದೆ. ಇದೀಗ ಕೊಂಬೆಟ್ಟು ಕೃಷ್ಣಪ್ಪಾಚಾರ್ಯರ ಕಟ್ಟೆಗೆ ತೆರಳುತ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ.
ಇದೀಗ ಪೇಟೆ ಸವಾರಿಯಲ್ಲಿ ತೊಡಗಿರುವಂತಹ ದೇವನ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ನೋಡಿ, ಓಡಿಕೊಂಡೇ ಹೋಗ್ತಾ ಇರುವಂಥದ್ದು ಇವತ್ತು. ಬಹಳಷ್ಟು ವೇಗವಾಗಿ ಇವತ್ತು ಪೇಟೆ ಸವಾರಿ ಸಾಗ್ತಾ ಇರುವಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವೇಗವಾಗಿ ಪೇಟೆ ಸವಾರಿಗೆ ಸಾಗ್ತಾ ಇದ್ದಾರೆ. ಪೇಟೆ ಸವಾರಿಯಲ್ಲಿ ಸಾಗ್ತಾ ಇರುವಂಥ ದೃಶ್ಯಾವಳಿ. ಇವತ್ತು ಬ್ರಹ್ಮವಾಕರಾಗಿ ಗಿರೀಶ್ ಮಯ್ಯಾರ್ ಅವರು ಸೇವೆಯನ್ನು ಮಾಡ್ತಾ ಇರುವಂಥದ್ದು. ಬ್ರಹ್ಮವಾಕರಾಗಿ ಗಿರೀಶ್ ಮಯ್ಯಾರ್ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಕೊಂಚ ಮಟ್ಟಿಗೆ ನೆಟ್ವರ್ಕ್ ನೆರವಾಗ್ತಾ ಇದೆ, ಇಲ್ಲದಿದ್ರಲ್ಲಿ ನೆಟ್ವರ್ಕಿನ ಸಮಸ್ಯೆ ಬಹಳ ಕಾಡ್ತಾ ಇತ್ತು ನಮಗೆ. ಇದೀಗ ಕೊಂಚ ಮಟ್ಟಿಗೆ ನೆರವಾಗ್ತದೆ. ಭಾರತ್ ಶೋಮಿಂದ ಕೆಳಭಾಗದಲ್ಲಿ ತೆರಳಿ ಆ ಒಂದು ಗದ್ದೆಯ ಭಾಗದಿಂದ ತೆರಳಬೇಕು. ಆ ಗದ್ದೆಯ ಭಾಗದಿಂದ ತೆರಳುವಂತಹದ್ದು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವು ಜನ ಗದ್ದೆಯ ಭಾಗದಿಂದ ತೆರಳುತ್ತಾರೆ. ಆ ಒಂದು ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಕೊಂಬೆಟ್ಟು ಕೃಷ್ಣಪ್ಪಾಚಾರ್ಯರ ಮನೆಯ ಕಟ್ಟೆಯಲ್ಲಿ ದೇವರು ಈಗ ವಿರಾಜಮಾನರಾಗಲಿಕ್ಕಿದ್ದಾರೆ. ಇದೀಗ ಅವರು ಸಾಕ್ತಾ ಇರುವಂಥ ರೀತಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಈಗ ಸಮಯ 10:32. ಯಾಕೆಂದರೆ ಪೇಟೆಯ ಒಂದು ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಒಂದು 2-2.5 ಕಿಲೋಮೀಟರ್ ದೂರದಲ್ಲೇ ದೇವರು ಒಂದು ಪೇಟೆ ಸವಾರಿಯಲ್ಲಿ ಇರೋದರಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಸೇರಿದ್ದಾರೆ. ಯಾಕಂದರೆ ಎಲ್ಲರೂ ಕೂಡ ಈ ಸವಾರಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ದೊಡ್ಡ ಮಟ್ಟಿನ ಕ್ರೌಡ್ ಇಲ್ಲಿದೆ ಅನ್ನುವಂಥದ್ದು ಈಗ ತಾವು ಗಮನಿಸ್ತಾ ಇದ್ದೀರಿ. ಇದರಿಂದಾಗಿ ಸ್ವಲ್ಪ ಸಮಸ್ಯೆಗಳು ಆಗ್ತಾ ಇದ್ದಾವೆ, ನೆಟ್ವರ್ಕಿನ ಸಮಸ್ಯೆಗಳಾಗ್ತಾ ಇದ್ದಾವೆ. ಮುಂದಿನ ಕಟ್ಟೆಗಳ ವಿವರವನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಇದೀಗ ದೇವರು ಪೇಟೆ ಸವಾರಿಯಲ್ಲಿ ಭಾಗಿಯಾಗಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀವಿ. ಈ ಕಟ್ಟೆಯ ಹಿಂಭಾಗದಲ್ಲಿ ದೇವರು ಪೇಟೆ ಸವಾರಿ ಮಾಡ್ತಾ ಇರುವಂತಹ ಒಂದು ಭಾವಚಿತ್ರವನ್ನೇ ಕೊಟ್ಟಿದ್ದಾರೆ. ಅಂದರೆ ಮುಂದಿನ ಕಟ್ಟೆಯ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಒಂದು ಭಾವಚಿತ್ರವೇ ಅಲ್ಲಿ ಆ ಒಂದು ಕಟ್ಟೆಯ ಹಿಂಭಾಗದಲ್ಲಿ ಇಡಲಾಗಿದೆ. ಅದು ಕೂಡ ವಿಶೇಷತೆ. ಯಾಕೆಂತಂದರೆ ಇಂತಹದೊಂದು ಬಹಳ ಸುಂದರವಾಗಿ ಕಾಣ್ತಾ ಇದೆ ನೋಡಿ ಅಲ್ಲಿ. ಆ ಒಂದು ಮುಂದಿನ ಕಟ್ಟೆ ಕೃಷ್ಣಪ್ಪಾಚಾರ್ಯ ಕೊಂಬೆಟ್ಟು ಇವರ ಕಟ್ಟೆಯಲ್ಲಿ ಇದೀಗ ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದೀಗ ನೋಡಿ ಎಷ್ಟರ ಮಟ್ಟಿಗೆ ಜನ ಇದ್ದಾರೆ, ಎಷ್ಟರ ಮಟ್ಟಿಗೆ ಭಕ್ತರಿದ್ದಾರೆ ಅನ್ನುವಂಥದ್ದನ್ನು ಆ ಗದ್ದೆಯ ಪುಣಿಯಲ್ಲಿ, ಅಂದರೆ ಗದ್ದೆಯ ದಾರಿಯಲ್ಲಿ ಸಾಗುವಂಥ ದೃಶ್ಯಾವಳಿ ತಾವೀಗ ನೋಡ್ತಾ ಇರುವಂಥದ್ದು. ಗದ್ದೆಯ ದಾರಿಯಲ್ಲಿ ಸಾಗುವಂಥ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಹೇಗೆ ಗದ್ದೆಯ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಅನ್ನುವಂಥದ್ದು. ಈ ಹಿಂದೆ ಅದೊಂದು ಸಣ್ಣ ಪುಣಿಯ ರೀತಿಯಲ್ಲಿ ಆ ಪುಣಿಯಲ್ಲೇ ಅವರು ಸಾಕ್ತಾ ಇದ್ರು. ಇದೀಗ ಅದು ಸ್ವಲ್ಪ ಅಗಲವಾಗಿದೆ. ಆ ಗದ್ದೆಯ ದಾರಿಯಲ್ಲಿ ಸಾಗುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದು ತಲೆತಲಾಂತರದಿಂದ ನಡೆದುಕೊಂಡು ಬರ್ತಾ ಇದ್ದಂತಹ ಸಾಂಪ್ರದಾಯಿಕ ಪೇಟೆ ಸವಾರಿ. ಈ ಪೇಟೆ ಸವಾರಿ ಅನ್ನುವಂತಹದೇ ಒಂದು ವೈಭವ. ಪೇಟೆ ಸವಾರಿ ಅನ್ನುವಂತಹದೇ ಒಂದು ಇಡೀ ಒಂದು ಪುತ್ತೂರಿಗರಲ್ಲಿ ಒಂದು ಒಗ್ಗಟ್ಟಿನ ಭಾವನೆಯನ್ನು ತಂದು ಮೂಡಿಸುವಂತಹ ಒಂದು ಆಚರಣೆ. ಈ ಪೇಟೆ ಸವಾರಿ ಎಲ್ಲರನ್ನು ಕೂಡ ಒಟ್ಟುಗೂಡಿಸುತ್ತೆ, ಎಲ್ಲರೂ ಜೊತೆಯಾಗಿ ಸಾಗುವಂತೆ ಮಾಡುತ್ತೆ. ಅವೆಲ್ಲ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಜೊತೆಗೆ ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಭಕ್ತ ವೃಂದವನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ತಾವೀಗ ನಾವು ನಿಮಗೆ ಹೇಳ್ತಾ ಇದ್ದೆವು ಆ ಒಂದು ಕೆಂಪು ಜರಿಯನ್ನು ತಂದಿರ್ತಾರೆ ಅಂತ. ಈಗ ಆಲ್ರೆಡಿ ಆ ಒಂದು ಕಟ್ಟೆಯಲ್ಲೂ ಕೂಡ ತಂದು ಇಡಲಾಗಿದೆ. ತಂದು ಇಟ್ಟು ಅಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಿ ಆಗಿದೆ ನೋಡಿ. ಅದು ನಿಜಕ್ಕೂ ಒಂದು ವಿಶೇಷತೆ. ಯಾಕೆಂತಂದರೆ ಕೂಡಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ ಆ ಒಂದು ತಯಾರಿಯಲ್ಲಿ ತೊಡಗಿಕೊಂಡಿರುವಂಥದ್ದು. ಅದಕ್ಕೆ ಅವರದ್ದೇ ಆದಂತಹ ರೀತಿಯಲ್ಲಿ ಆ ಒಂದು ತಂಡ ಇದೆ. ಆ ತಂಡದ ಕೆಲಸ ಇದು. ರವಿಯವರು ಆ ಕೆಲಸವನ್ನು, ಬಲ್ನಾಡಿನ ರವಿಯವರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ವಿಶೇಷತೆ ಇಲ್ಲಿದು.
ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಜನಸಾಗರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಕಟ್ಟೆ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಕಟ್ಟೆಯ ಸಮೀಪದ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಇಲ್ಲಿ ಕಟ್ಟೆಯ ಈಗಿನ ದೃಶ್ಯಾವಳಿಯನ್ನು ನಾವು ಗಮನಿಸಿದ್ವಿ, ತುಂಬ ಕ್ಲೀನಾಗಿದೆ. ಆದರೆ ಈಗ ಅಲ್ಲಿ ಜನ ಸೇರ್ತಾರೆ, ಆಗ ಅಲ್ಲಿ ಸ್ವಲ್ಪ ನೆಟ್ವರ್ಕಿನ ಸಮಸ್ಯೆ ಆಗುತ್ತೆ. ಇದೀಗ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಕಟ್ಟೆಯ ಸಮೀಪಕ್ಕೆ ದೇವರು ಆಗಮಿಸಿದರೆ ದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅನ್ನುವಂತಹದ್ದು ಅಲ್ಲಿಯ ದೃಶ್ಯಾವಳಿಯಲ್ಲೂ ಕೂಡ ನಮಗೆ ತೊಂದರೆಗಳು ಕಾಣ್ತಾ ಇದ್ದಾವೆ. ಆದರೆ ಇದೀಗ ಇರುವಂತಹದ್ದು ಕೃಷ್ಣಪ್ಪ ಆಚಾರ್ಯ ಕುಂಬೆಟ್ಟು ಇವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವರು ಅಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ಆ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತವೃಂದ ಜೊತೆಯಾಗಿದೆ. ಎಲ್ಲರೂ ಕೂಡ ಆ ದೇವರನ್ನು ನೋಡುವುದಕ್ಕಾಗಿ, ದೇವರನ್ನು ಪ್ರಾರ್ಥಿಸುವುದಕ್ಕಾಗಿ ಬಹಳ ಕಾತುರತೆಯಿಂದ ಕಾಯ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಎಲ್ಲ ವಿಶೇಷತೆಗಳನ್ನು ತಾವು ನೋಡ್ತಾ ಇದ್ದೀರಿ. ವಿಶೇಷವಾದಂತಹ ವೈಭವದ ಶೋಭಾಯಾತ್ರೆಯ ರೂಪದಲ್ಲಿ ಅಲ್ಲಿ ಆಗ್ತಾ ಇರುವಂಥ ಪೇಟೆ ಸವಾರಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಪುಟ್ಟ ಮಕ್ಕಳ ಆದಿಯಾಗಿ ಒಂದು 80, 88, 90 ವಯಸ್ಸಾದವರ ತನಕವೂ ಕೂಡ ಪೇಟೆ ಸವಾರಿಯಲ್ಲಿ ಭಾಗಿಯಾದವರು ಇದ್ದಾರೆ. ಬಹಳಷ್ಟು ವಿಶೇಷವಾಗಿ ಈ ಒಂದು ಪೇಟೆ ಸವಾರಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ನಿಮಗೆ ಒಂದು ತಾವೀಗ ದೇವರು ಆ ಕಟ್ಟೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ದೇವರು ಆ ಕಟ್ಟೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಆ ಕಟ್ಟೆಯಲ್ಲಿ ದೇವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ತಕ್ಕ ಮಟ್ಟಿಗೆ ದೇವರ ಅನುಗ್ರಹ ನೆಟ್ವರ್ಕಿಗೆ ಸಿಕ್ಕಿದೆ ಅಂತ ಅನಿಸುತ್ತೆ. ಈಗ ಕೆಲ ದೃಶ್ಯಗಳು ನಮಗೆ ಬರ್ತಾ ಇದೆ. ದೇವರು ಕೃಷ್ಣಪ್ಪಾಚಾರ್ಯ ಕುಂಬೆಟ್ಟಿಯವರ ಕಟ್ಟೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಮತ್ತು ಅಲ್ಲಿ ಜನಸಾಗರ ಜಾಸ್ತಿ ಬಂದ ಕೂಡಲೇ ಅಲ್ಲಿ ಸ್ವಲ್ಪ ನೆಟ್ವರ್ಕಿನ ಸಮಸ್ಯೆಗಳಾಗ್ತಾ ಇದ್ದಾವೆ. ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುತ್ತಾ ದೇವರ ದರ್ಶನವನ್ನು ತಾವೀಗ ಮಾಡ್ತಾ ಇದ್ದೀರಿ ಆ ಕೃಷ್ಣಪ್ಪಾಚಾರ್ಯರ ಕಟ್ಟೆಯಿಂದ. ಬಹಳಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಿ ಎಲ್ಲಿ ತಲುಪಿದೆ ಅನ್ನುವಂಥದ್ದು. ಕೃಷ್ಣಪ್ಪಾಚಾರ್ಯ ಅವರ ಕಟ್ಟೆಗೆ ಇದೀಗ ತಲುಪಿದೆ. ಆ ಕಟ್ಟೆಯಲ್ಲಿ ವೈದಿಕ ಕಾರ್ಯಗಳು ನಡೀತಾ ಇದೆ. ವೈದಿಕ ಕಾರ್ಯದ ನಂತರ ನಾವು ಕಾಮೆಂಟ್ರಿಯನ್ನು ಮುಂದುವರಿಸ್ತೀವಿ.
ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ರೋಡ್ ಮತ್ತೆ ಗೊತ್ತಾನ ಹಲೋ ದೊರಟ ಸರ್ ಡಿಸ್ಕನೆಕ್ಟ್ ಆದ ಅದ ವಿಷಯ ಇಟ್ಟು ಸರಿಯವ ಅವಲ್ಲ ತಿಕ್ಕೊಂದಿಚ್ಚಿ ಎತ್ತು ಒಪ್ಪೆ ರಡ್ಲ ನೆಟ್ವರ್ಕ್ ಸಮಸ್ಯೆ ಇದೆ. ನೋಡ್ತಿರುವಂಥ ವೀಕ್ಷಕರಲ್ಲಿ ಒಂದು ತಾಂತ್ರಿಕ ತೊಂದರೆಯಿಂದ ಕೆಲವೊಂದು ದೃಶ್ಯಾವಳಿಯನ್ನು ನಿಮಗೆ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಕಷ್ಟ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಬಹಳಷ್ಟು ವೈಭವಯುತವಾದಂತಹ ಹಾಡಿನ ವಿವರಣೆಯನ್ನು ಎಂ ಇ ಭಟ್ ಕೇಳಿದರೆ ಅಲ್ಲಿ ಕೆಳಗಡೆ ಮಹಾಲಿಂಗೇಶ್ವರಂ ನಮೋ ನಮೋ ಬೈ ಜಗದೀಶಾಚಾರ್ ಅಂತ ಇನ್ನೊಬ್ಬರು ಅದಕ್ಕೆ ಹಾಕಿದ್ದಾರೆ. ಇದೀಗ ಬಹಳಷ್ಟು
ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಕಟ್ಟೆ ಪೂಜೆಯಲ್ಲಿ ನಿರತರಾಗಿರುವಂತಹದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಜೊತೆಗೆ ಇಲ್ಲಿ ಮಕ್ಕಳಿಂದ ಹಿಡಿದು ಮಕ್ಕಳು ವೃದ್ಧರಾದಿಯಾಗಿ ಎಲ್ಲರೂ ಕೂಡ ಈ ಒಂದು ಕಟ್ಟೆ ಪೂಜೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹದ್ದು ಇದು ಬಹಳ ವಿಶೇಷ. ನಾಳೆ ಇಲ್ಲಿ ರಥೋತ್ಸವ ಕೂಡ ನಡೆಯಲಿಕ್ಕಿದೆ, ಚಂದ್ರಮಂಡಲ ಉತ್ಸವ ಕೂಡ ನಡೆಯಲಿಕ್ಕಿದೆ. ಅದರಿಂದ ನಾಳೆ ಪೇಟೆ ಸವಾರಿ ಆಗುವಾಗ ತಡವಾಗಬಹುದು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇವೆ. ಆದರೆ ನಾಳೆಯೂ ಕೂಡ ನೇರ ಪ್ರಸಾರ ಇದ್ದೇ ಇರ್ತದೆ. ಈಗ ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿ ಮತ್ತೊಂದು ಕಟ್ಟೆಯಾತ, ಅಂದರೆ ಮುಂದಿನ ಕಟ್ಟೆ ಆದಿದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಕೊಂಬಟ್ಟು. ಅಧ್ಯಕ್ಷರು ಆದಿದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಕೊಂಬಟ್ಟು ಈ ಕಟ್ಟೆಯತ್ತ ತೆರಳುತ್ತಾ ಇರುವಂಥದ್ದು. ಈ ಕಟ್ಟೆಯ ವಿಶೇಷತೆ 1927ರಲ್ಲಿ ಈ ಕಟ್ಟೆ ರಚನೆಯಾಗಿರುತ್ತದೆ. 1927ರಲ್ಲಿ ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ಗಳ ಕಾರ್ಯದರ್ಶಿಯಾಗಿದ್ದ ದಿವಂಗತ ವಾಸುದೇವರಾವ್ರವರು ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ. ಪ್ರಸ್ತುತ ಆ ಸಮಿತಿಯವರು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದಿ ಬ್ರಾಹ್ಮಣ ಹಾಸ್ಟೆಲ್ ಕಟ್ಟೆ ಆದಿದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಕಟ್ಟೆ ಅದು ಬಹಳ ವಿಶೇಷವಾದಂತಹ 1927ರಲ್ಲಿ ನಿರ್ಮಾಣವಾದಂಥ ಕಟ್ಟೆ. ಆ ಕಟ್ಟೆಯ ಸಮೀಪದ ದೃಶ್ಯಾವಳಿ ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ನಮಗೆ ದೊಡ್ಡ ಮಟ್ಟಿಗೆ ನೆಟ್ವರ್ಕಿನ ಸಾಕು ಸಿಗ್ತಾ ಇದೆ. ಆದರೆ ಎರಡೂ ಕಡೆಯ ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇದ್ದೀವಿ. ಅಲ್ಲಿ ಏಕಾಏಕಿ ಜನ ಜಾಸ್ತಿ ಆದಾಗ ನಮಗೆ ಸಮಸ್ಯೆಗಳು ಪ್ರಾರಂಭ. ಇದೀಗ ಆ ಒಂದು ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ದೇವರ ಪೇಟೆ ಸವಾರಿಯ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಒಂದು ಏನು ಗಮನಿಸಬೇಕು ಅಂತಂದರೆ ಆ ಶಿಸ್ತಿನ ಒಂದು ತಂಡದ ಆ ಒಂದು ಪಾದಯಾತ್ರೆ ಇದೆಯಲ್ಲ, ಅದೇ ಒಂದು ಅದ್ಭುತ. ಯಾಕೆಂತಂದರೆ ಒಂದೆರಡು ಜನ ಇಲ್ಲ, ಎಲ್ಲರೂ ಕೂಡ ಅದೇ ಶಿಸ್ತಲ್ಲಿದ್ದಾರೆ. ಸಾವಿರಾರು ಜನರು ಅದೇ ಶಿಸ್ತಿನಲ್ಲಿ ಸಾಗುವಂತಹದ್ದೇ ಒಂದು ವಿಶೇಷ. ಯಾಕೆಂತಂದರೆ ಆ ವಿಶೇಷತೆಯೇ ಹೌದು. ಯಾಕೆಂತಂದರೆ ಇಷ್ಟು ಜನ ಸೇರಿದಾಗಲೂ ಅದೇ ಶಿಸ್ತು, ಅದೇ ಭಕ್ತಿ, ಅದೇ ಭಾವನೆ. ಇದು ಮಹಾಲಿಂಗೇಶ್ವರನ ಪವಾಡ, ಇದು ಮಹಾಲಿಂಗೇಶ್ವರನ ಕಾರಣಿಕ. ಯಾಕೆಂತಂದರೆ ಮಹಾಲಿಂಗೇಶ್ವರ ಭಕ್ತರಿಗೆ ನೀಡುವಂತಹ ಶಕ್ತಿ ಯಾವುದು ಅಂತ ಕೇಳಿದರೆ ಅದು ಇದು. ಯಾಕೆಂತಂದರೆ ಇವರೆಲ್ಲರೂ ಸಾಕ್ತಾ ಇರುವಂತಹ ಒಗ್ಗಟ್ಟಿನಿಂದ ಒಂದಾಗಿ ಸಾಕ್ತಾ ಇರುವಂಥ ರೀತಿ ನೋಡಿ, ಈ ರೀತಿಯೇ ಮಹಾಲಿಂಗೇಶ್ವರನ ಶಕ್ತಿ, ಮಹಾಲಿಂಗೇಶ್ವರನ ಕಾರಣಿಕ, ಮಹಾಲಿಂಗೇಶ್ವರನ ಪವಾಡಕ್ಕೆ ಉದಾಹರಣೆಯ ರೂಪದಲ್ಲಿ ಕಾಣಸಿಗ್ತದೆ ಅನ್ನುವಂಥದ್ದು. ಯಾಕೆಂತಂದರೆ ಪ್ರತಿ ಕಡೆಯಲ್ಲೂ ಕೂಡ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಲ್ಲಿ ಸ್ಥಳೀಯವಾಗಿ ಹೋದಂತಹ ನಮ್ಮ ಕ್ಯಾಮರಾಮ್ಯಾನ್ ಆಗಿರ್ತಕ್ಕಂಥ ಕಾರ್ತಿಕ್ ಕರ್ಕೇರ ಅವರು, ಕೈಪಂಗಳದೋಳದ ಕಾರ್ತಿಕ್ ಕರ್ಕೇರ ಅವರು ಮತ್ತು ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಅವರು ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಒಂದು ಸಮಸ್ಯೆಗಳಾಗ್ತಾ ಇದ್ದಾವೆ, ಅಂದರೆ ನೆಟ್ವರ್ಕಿನ ಸಮಸ್ಯೆ ಎಷ್ಟರ ಮಟ್ಟಿಗೆ ಆಗ್ತಾಯಿದೆ ಅನ್ನುವಂಥದ್ರ ಮಾಹಿತಿಯನ್ನು ಕೂಡ ನಮಗೆ ನೀಡ್ತಾ ಇದ್ದಾರೆ. ಯಾಕಂತಂದರೆ ಬಹಳಷ್ಟು ತೊಂದರೆಯೂ ಕೂಡ ಅಲ್ಲಿ ಆಗುತ್ತೆ. ಯಾಕೆಂದರೆ ಆ ಒಂದು ಕಟ್ಟೆ ಪೂಜೆಗೆ ತೆರಳುವಂತಹ ಸಂದರ್ಭದಲ್ಲಿ ನೋಡಿ, ಇಷ್ಟು ಜನ ಒಟ್ಟಾಗಿ ಸಾಗುವಂತಹದ್ದು, ಒಂದಾಗಿ ಸಾಗುವಂತಹದ್ದು ಒಂದು ಜಾತ್ರೆ ಅಂತಂದರೆ ಅದಕ್ಕೆ ಉದಾಹರಣೆ ಹೀಗಿರಬೇಕು ಅಂತ.
ಯಾಕೆಂತಂದರೆ ಕೊಂಬೆಟ್ಟು ಬಳುವಾರು ಹಾರಾಡಿ ತಾಳೆಪಾಡಿ ಇಲ್ಲೆಲ್ಲ ಸಾಗುವಂಥದ್ದು, ನಾಳೆ ಅದಕ್ಕಿಂತ ಮೇಲ್ಭಾಗಕ್ಕೆ ಸಾಗುವಂತಹದ್ದು, ಇವೆಲ್ಲವೂ ಕೂಡ ಬಹಳ ವಿಶೇಷ. ಯಾಕೆಂತಂದರೆ ಈಗ ನೋಡಿ, ಒಂದು ಆಸಕ್ತಿದಾಯಕ ಅಂತಂದರೆ ಕಾಮೆಂಟ್ನಲ್ಲಿ ಕೇಳಿದರು ಚೆಲುವಮ್ಮನ ಕಟ್ಟೆ ಯಾವಾಗ ಅಂತ. ಅವ್ರಿಗೆ ಗೊತ್ತು ಆ ಚೆಲುವಮ್ಮನ ಕಟ್ಟೆಯಲ್ಲಿ ಬರುವಾಗ ಯಾವ ವೈಭವ ಇರ್ತದೆ, ಯಾವ ರೀತಿಯಾದಂತಹ ಒಂದು ಸಂಭ್ರಮ ಇರ್ತದೆ ಅನ್ನುವಂಥ ಅವ್ರಿಗೆ ಗೊತ್ತು. ಇದೀಗ ಮುಂದಿನ ಕಟ್ಟೆಗೆ ಆಗಮಿಸಿದ್ದಾರೆ. ಆ ಒಂದು ಆದಿದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ನ ಕಟ್ಟೆಗೆ ಇದೀಗ ದೇವರು ಆಗಮಿಸಿದ್ದಾರೆ. ಅದಾದ ನಂತರ ಆ ಕಟ್ಟೆಗೆ ದೇವರು ಆಗಮಿಸ್ತಾ ಇದ್ದಾರೆ. ಬ್ಲರ್ ಆಗ್ತಾ ಇದೆ. ನಿಮಗೆ ಆಗಲೇ ನಾವೊಂದು ಮಾತಾಡಿದ್ವಿ, ಅಲ್ಲಿ ಜನಸಂಖ್ಯೆ ಕಡಿಮೆ ಆಗುವಾಗ ಕೂಡಲೇ ನಮಗೆ ದೃಶ್ಯಾವಳಿ ಕಾಣಸಿಗ್ತದೆ. ಇದೀಗ ನೋಡಿ, ಅಲ್ಲಿ ಆ ದೃಶ್ಯಾವಳಿ, ಆ ಕಟ್ಟೆಗೆ ದೇವರು ಬರ್ತಾ ಇರುವಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ. ವಿರಾಜಮಾನರಾಗ್ತಾ ಇರುವಂತಹ ಸನ್ನಿವೇಶಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ. ವಿರಾಜಮಾನರಾಗ್ತಾ ಇರುವಂತಹ ಸನ್ನಿವೇಶವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ನೋಡಿ, ಜನಸಾಗರ ಅಂತ ಇದಕ್ಕೆ ಹೇಳ್ತಾ ಇರುವಂಥದ್ದು ನಾವು. ಇಷ್ಟೊಂದು ಜನ ನೋಡಿ, ಅಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರಿದ್ದಾರೆ. ಎಲ್ಲರದ್ದು ಬಾಯಲ್ಲಿ ಇರುವಂತಹದ್ದು ಒಂದೇ ಓಂ ನಮಃ ಶಿವಾಯ ಅನ್ನುವಂತಹ ತಾರಕ ಮಂತ್ರ. ಅದರ ಜೊತೆಗೆ ಓಂ ನಮಃ ಶಿವಾಯದ ಜೊತೆಗೆ ತನ್ನೊಡೆಯ ಮಹಾಲಿಂಗೇಶ್ವರನ ಬಗ್ಗೆಗಿರುವಂತಹ ಒಂದು ಘೋಷಣೆಗಳು ಇವಷ್ಟೇ. ಅಂದರೆ ಮಹಾಲಿಂಗೇಶ್ವರ ದೇವನ ಘೋಷಣೆಗಳು. ಇದೀಗ ಕಟ್ಟೆ ರಮೇಶ್ ಪದ್ಯಾಣ ಅವರ ಕಟ್ಟೆ ಇದು. ದಯವಿಟ್ಟು ನಿಮಗೆ ಮಾಹಿತಿಯಲ್ಲಿ ಕೊಂಚ ಗೊಂದಲ ಆಗಿರ್ಬೋದು. ರಮೇಶ್ ಪದ್ಯಾಣ ಕಟ್ಟೆ, ತಾಳೆಪಾಡಿ ರಮೇಶ್ ಪದ್ಯಾಣ ಕಟ್ಟೆ. ಆ ಕಟ್ಟೆಯಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ರಮೇಶ್ ಪದ್ಯಾಣ ಕಟ್ಟೆ ಕೊಂಬೆಟ್ಟುವಿನ ತಾಳೆಪಾಡಿಯಲ್ಲಿ ರಮೇಶ್ ಪದ್ಯಾಣ ತಾಳೆಪಾಡಿಯವರು 2011ರಲ್ಲಿ ಈ ಕಟ್ಟೆಯನ್ನು ನಿರ್ಮಿಸಿದರು. ನಂತರ ವರ್ಷಂಪ್ರತಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ರಮೇಶ್ ಪದ್ಯಾಣ ಕಟ್ಟೆ, ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದು ಅಲ್ಲಿಯ ದೃಶ್ಯಾವಳಿ ಬರ್ತಾ ಇದೆ. ರಮೇಶ್ ಪದ್ಯಾಣ ಕಟ್ಟೆಯಲ್ಲಿ ವೈದಿಕ ಕಾರ್ಯಕ್ರಮಗಳು ಆಗ್ತಾ ಇದೆ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀವಿ. ಇದು ಹಾಸ್ಟೆಲ್ ಕಟ್ಟೆ ಅಲ್ಲ. ಅಲ್ಲಿ ನಾವು ರಮೇಶ್ ಪದ್ಯಾಣ ತಾಳೆಪಾಡಿ ಇವರ ಕಟ್ಟೆ 2011ರಲ್ಲಿ ಈ ಕಟ್ಟೆಯ ನಿರ್ಮಾಣ ಆಗಿದೆ. ರಮೇಶ್ ಪದ್ಯಾಣ ತಾಳೆಪಾಡಿ ಅವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಪುರದೊಡೆಯ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಾಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ.
ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ ಬ್ರಹ್ಮರಥವೇರಿ ರಾರಾಜಿಸುತ್ತಿರುವ ಬೇಡಿ ಬಂದವರ ಮನದಲ್ಲಿ ನೆಲೆಸಿರುವ. ಇದೀಗ ಪದ್ಯಾಣ ಕಟ್ಟೆ ಕೊಂಬೆಟುವಿನ ತಾಳೆಪಾಡಿಯಲ್ಲಿ ರಮೇಶ್ ಪದ್ಯಾಣ ತಾಳೆಪಾಡಿಯವರು 2011ರಲ್ಲಿ ಕಟ್ಟಿಸಿದ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿ ಸೇವೆಯನ್ನು ಪಡೀತಾ ಇದ್ದಾರೆ. ಅಲ್ಲಿ ರಮೇಶ್ ಪದ್ಯಾಣ ತಾಳೆಪಾಡಿಯವರ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರನೇ ನಮೋ ನಮೋ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ, ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಪುಣ್ಯಕ್ಷೇತ್ರವಿದು, ಇದು ಪುಣ್ಯಕ್ಷೇತ್ರವಿದು. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರ ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಶ್ರೀ ಮಹಲಿಂಗೇಶ್ವರ ಹೌದಾ? ಪುತ್ತೂರು ಪೇಟೆ ಸವಾರಿಯ ರಮೇಶ್ ಪದ್ಯಾಣ ಅವರ ತಾಳೆಪಾಡಿ ಕಟ್ಟೆಯಲ್ಲಿ ಇದೀಗ ದೇವರ ಪೇಟೆ ಸವಾರಿ ಮುಗಿದಿದ್ದು, ಇದೀಗ ಇನ್ನು 3 ಕಟ್ಟೆಗಳಲ್ಲಿ ದೇವರು ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಅಧ್ಯಕ್ಷರು ಆದಿದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಕೊಂಬೆಟ್ಟು,
ಸಂಕಪ್ಪ ರೈ ಕೊಂಬೆಟ್ಟು ಅವರ ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಪಡೀಲಿಕ್ಕಿದ್ರೆ ಆ ಕಟ್ಟೆಯನ್ನು ಈಗ ಕೌಶಲ್ ಪ್ರಸಾದ್ ಶೆಟ್ಟಿ ನಡೆಸ್ತಾ ಇದ್ದಾರೆ. ಕೌಶಲ್ ಪ್ರಸಾದ್ ಶೆಟ್ಟಿ ಅವರು ನಡೆಸ್ತಾ ಇದ್ದಾರೆ. ತದ ಬಳಿಕ NK ಜಗನ್ನಿವಾಸರಾವ್ ಶ್ರೀ ಮಹಾಲಿಂಗೇಶ್ವರ ದೇವಳದ ಬಳಿ ಕೊಂಬೆಟ್ಟು ಸಕ್ಕರೆ ಕಟ್ಟೆ, ಕಡೆಯದಾಗಿ ಸಕ್ಕರೆ ಕಟ್ಟೆಯಲ್ಲಿ ದೇವರು ಸೇವೆಯನ್ನು ಪಡೀಲಿಕ್ಕಿದ್ದಾರೆ. ಇದೀಗ ಸಂಕಪ್ಪ ರೈಯವರ ಕಟ್ಟೆಗೆ ದೇವರು ಆಗಮಿಸಿದ್ದಾರೆ. ಸಂಕಪ್ಪ ರೈ ಅವರು ನಿರ್ವಹಿಸ್ತಾ ಇದ್ದಂಥ ಕಟ್ಟೆ ಇದು. ಈ ಕಟ್ಟೆಗೆ ಲಕ್ಷ್ಮೀ ಕಟ್ಟೆ ಕೊಂಬೆಟ್ಟು ಅಂತ ಕರೆಯುತ್ತಿದ್ದರು ಹಿಂದೆ. 1935ರಲ್ಲಿ ಬೆಳ್ಳಿಪಾಡಿ ಲಕ್ಷ್ಮೀ ಮ್ಯಾಲ ರೈ ಅವರು ಈ ಕಟ್ಟೆಯನ್ನು ಕಟ್ಟಿಸಿ ಇದರ ಪೂಜೆಯನ್ನು ನೆರವೇರಿಸ್ತಾ ಇದ್ದರು ಅಂತ 1935ರಲ್ಲಿ. ನಂತರ 1989ರಲ್ಲಿ ಅವರ ಮಗನಾದ ಬೆಳ್ಳಿಪಾಡಿ ಸಂಕಪ್ಪ ರೈ ಅವರು ಈ ಕಟ್ಟೆಯನ್ನು ಪುನಃ ನವೀಕರಿಸಿ ಕಟ್ಟೆ ಪೂಜೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದರು ಅನ್ನುವಂಥದ್ದು. 1989ರಲ್ಲಿ ಈ ಕಟ್ಟೆ ನವೀಕರಣಗೊಂಡಿತ್ತು ಅನ್ನುವಂಥದ್ದು. ಲಕ್ಷ್ಮೀ ಕಟ್ಟೆ ಕೊಂಬೆಟ್ಟು ಅಂತ ಕರೀತಾರೆ. ಈಗ ಕೌಶಲ್ ಪ್ರಸಾದ್ ಶೆಟ್ಟಿ ಅವರು ಇದನ್ನು ನಡೆಸ್ತಾ ಇದ್ದಾರೆ. ಆ ಕಟ್ಟೆಯ ಸಮೀಪದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಇಲ್ಲಿ ಈ ಒಂದು ಏರಿಯಾದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಇರೋದರಿಂದ ನೆಟ್ವರ್ಕಿನ ಸಮಸ್ಯೆ ಆಗ್ತಾಯಿದೆ ಅನ್ನುವಂಥದ್ದು ಸ್ಪಷ್ಟ. ಆದರೂ ಬಹಳಷ್ಟು ಪ್ರಯತ್ನವನ್ನು ಪಟ್ಕೊಂಡು ನಿಮಗೆ ದೃಶ್ಯವನ್ನು ತೋರಿಸಬೇಕು ಅನ್ನೋಂಥ ಪ್ರಯತ್ನ ಮುಂದುವರೆದಿದೆ. ಇದೀಗ ಕೌಶಲ್ ಪ್ರಸಾದ್ ಶೆಟ್ಟಿ ಅವರ ಕಟ್ಟೆಯಿಂದ ಬರ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಆ ಕಟ್ಟೆಯತ್ತ ದೇವರು ಸಾಕ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಜನರು ದೇವರು ಜೊತೆಯಾಗಿ ಆ ಕಟ್ಟೆಯತ್ತ ಸಾಕ್ತಾ ಇರುವಂತಹದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಈಗ ಕಟ್ಟೆಯತ್ತ ದೇವರು ಆಗಮಿಸಿದ್ದಾರೆ. ಈಗ ಸಂಕಪ್ಪ ರೈ ಕೊಂಬೆಟ್ಟಿಯವರ ಕಟ್ಟೆ ಇದೀಗ ಕೌಶಲ್ ಪ್ರಸಾದ್ ಶೆಟ್ಟಿ ಅವರು ನಿರ್ವಹಿಸ್ತಾ ಇದ್ದಾರೆ.
ದೇವರ ದರ್ಶನವಾಗ್ತಾ ಇದೆ. ನಾವೀಗ ನೋಡ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ದೇವರು ಕಟ್ಟೆಯಲ್ಲಿ ವಿರಾಜಮಾನರಾಗ್ತಾ ಇದ್ದಾರೆ. ಕಟ್ಟೆಯತ್ತ ದೇವರು ಸಾಗ್ತಾ ಇರುವಂಥದ್ದು, ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗ್ತಿರುವುದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಜನಸಾಗರವನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ದೇವರು ವಿರಾಜಮಾನರಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದರೆ ಇದೀಗ ವೈದಿಕ ಕಾರ್ಯಗಳು ನಡೆಯುತ್ತೆ ಸಂಕಪ್ರಾಯ ಕೊಂಬೆಟ್ಟಿಯವರ ಕಟ್ಟೆಯಲ್ಲಿ. ಮುಂದೆ 2 ಕಟ್ಟೆಗಳಲ್ಲಿ ಪೂಜೆ ನಡೀಲಿಕ್ಕಿದೆ. ಆದಿದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಕೊಂಬೆಟ್ಟು ಮತ್ತು ಸಕ್ಕರೆ ಕಟ್ಟೆ, ಈ 2 ಕಟ್ಟೆಗಳಲ್ಲಿ ದೇವರು ಪೂಜೆಯನ್ನು ಮುಂದೆ ಸ್ವೀಕರಿಸಲಿಕ್ಕಿದ್ದಾರೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಆ ಕಟ್ಟೆಯ ಮುಂದೆ ಜಮಾಯಿಸಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈ ಕಟ್ಟೆಯನ್ನು ಕೌಶಲ್ ಪ್ರಸಾದ್ ಶೆಟ್ಟಿಯವರು ನಿರ್ವಹಿಸ್ತಾ ಇದ್ದಾರೆ. ಅವರನ್ನು ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡಿದ್ರಿ. ಕೌಶಲ್ ಪ್ರಸಾದ್ ಶೆಟ್ಟಿ. ಮಹಲಿಂಗೇಶ್ವರ ನಮೋ ನಮೋ ಓಂ ಜಗದೀಶ್ವರ.
ಇದೀಗ ಕೌಶಲ್ ಪ್ರಸಾದ್ ಶೆಟ್ಟಿಯವರ ಕಟ್ಟೆಯಲ್ಲಿ ಇದೀಗ ಸೇವೆ ಮುಗಿದಿದ್ದು ಅಲ್ಲಿ ಆರತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಭಕ್ತರು. ಒಂದು ವಿಶೇಷ ಏನು ಅಂತಂದರೆ ಪ್ರತಿ ಕಟ್ಟೆಯಲ್ಲಿ ಅದು ಇದು ಅಂತಲ್ಲ, ಎಲ್ಲ ಕಟ್ಟೆಯಲ್ಲೂ ಕೂಡ ಜನರದು ಬಹುದೊಡ್ಡ ದಂಡಿರ್ತದೆ ಅನ್ನುವಂಥದ್ದು. ಯಾಕೆಂತಂದರೆ ಪ್ರತಿ ಭಕ್ತರು ಆಯಾಯ ಕಟ್ಟೆ ಹತ್ರ ಬರೋದು, ಅಲ್ಲಿ ಬಂದು ನಿಂತ್ಕೊಳ್ಳೋದು, ಅಲ್ಲಿ ದೇವರನ್ನು ನೋಡಿ ಕಣ್ತುಂಬಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸು ಮಹಾದೇವ ಅಂತ ಹೇಳುವಂಥದ್ದು ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿದೆ ಈ ಒಂದು ಪೇಟೆ ಸವಾರಿಯಲ್ಲಿ ಅನ್ನುವಂಥದ್ದು. ಇದರ ಜೊತೆಗೆ ಶಾಸಕ ಅಶೋಕ್ ಕುಮಾರ್ ರೈ ಈ ಕಟ್ಟೆಯತ್ತ ಆಗಮಿಸಿದ್ದಾರೆ. ಅವರು ಕೂಡ ಇಲ್ಲಿ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಶಾಸಕ ಅಶೋಕ್ ಕುಮಾರ್ ರೈ ಅವರು ಈ ಕಟ್ಟೆಯತ್ತ ಆಗಮಿಸಿ ಇದೀಗ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಕಟ್ಟೆಯಿಂದ ಮುಂದಿನ ಕಟ್ಟೆ ಅಧ್ಯಕ್ಷರು ಆದಿ ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಕೊಂಬೆಟ್ಟು. ಸಾವಿರದ 1927ರಲ್ಲಿ ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಇದರ ಕಾರ್ಯದರ್ಶಿಯಾಗಿದ್ದ ದಿವಂಗತ ವಾಸುದೇವರಾವ್ರವರು ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ. ಪ್ರಸ್ತುತ ಸಮಿತಿಯ ಕಾರ್ಯದರ್ಶಿಗಳು, ಅಧ್ಯಕ್ಷರು ಇವರೆಲ್ಲರೂ ಕೂಡ ಈ ಒಂದು ಕಟ್ಟೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಈ ಒಂದು ಹಾಸ್ಟೆಲ್ನ ಕಟ್ಟೆ ಬಹಳಷ್ಟು ವಿಶೇಷ. ಯಾಕೆಂದರೆ 1927ರಲ್ಲಿ ಈ ಕಟ್ಟೆಯ ನಿರ್ಮಾಣ ಆಗಿದೆ. 99 ವರ್ಷಗಳಾಗಿವೆ ಈ ಕಟ್ಟೆಗೆ. ಬರುವ ವರ್ಷ ಈ ಕಟ್ಟೆಗೆ ಶತಮಾನೋತ್ಸವದ ವೈಭವ. 1927ರಲ್ಲಿ ಈ ಕಟ್ಟೆ ನಿರ್ಮಾಣಗೊಂಡಿದ್ದು 99 ವರ್ಷಗಳಾಗಿರುವಂತಹ ಕಟ್ಟೆ ಇದೀಗ ಮುಂದಿನ ಕಟ್ಟೆ. ಕಟ್ಟೆ ಪೂಜೆಯ ಜೊತೆಗೆ ಅಲಂಕಾರ ಮಾಡಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಯಾಕಂದರೆ ಎಲ್ಲ ಕಡೆಯೂ ತಳಿರು ತೋರಣಗಳಿಂದ ಶೃಂಗರಿಸಿದ್ದಾರೆ, ಅಲಂಕಾರವನ್ನು ಮಾಡಿದ್ದಾರೆ. ಎಲ್ಲವೂ ಕೂಡ ಒಂದು ತಾವೀಗ ನೋಡ್ತಾ ಇದ್ದೀರಿ. ಶಾಸಕ ಅಶೋಕ್ ಕುಮಾರ್ ರೈ ಅವರು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಪ್ರಸಾದ ಸ್ವೀಕರಿಸಿ ಆ ಒಂದು ಕಟ್ಟೆಯಿಂದ ವಾಪಸ್ ಆಗ್ತಿರುವಂತಹದ್ದನ್ನು ತಾವೀಗ ನೋಡ್ತಾ ಇದ್ದೀರಿ.
ಮಹಾಲಿಂಗೇಶ್ವರನ ವಿಶೇಷತೆ ಏನು ಅಂತಂದರೆ ಬಹಳಷ್ಟು ಜನ ಕೇಳೋದಿದೆ. ಪುತ್ತೂರಿನ ಮಹಾಲಿಂಗೇಶ್ವರನ ವಿಶೇಷತೆಗಳ ಬಗ್ಗೆ ಏನು ಹೇಳ್ತೀರಿ ಅಂತ. ಆ ಒಂದು ಇಂತಹದೊಂದು ಭಕ್ತವೃಂದ, ಈ ಎಲ್ಲ ಭಕ್ತವೃಂದ ಇಷ್ಟರ ಮಟ್ಟಿನಲ್ಲಿ ಸೇರೋದಕ್ಕೊಂದು ಕಾರಣ ಮಹಾಲಿಂಗೇಶ್ವರ ಅವರ ಬದುಕಿನಲ್ಲಿ ಉಂಟು ಮಾಡಿರುವಂತಹ ಬದಲಾವಣೆ, ಮಹಾಲಿಂಗೇಶ್ವರ ಅವರ ಬದುಕಿಗೆ ಕಟ್ಟಿಕೊಟ್ಟಿರುವಂತಹ ನೆಮ್ಮದಿ, ಅಥವಾ ಅವರಿಗೆ ಮಹಾಲಿಂಗೇಶ್ವರ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿದ್ದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಸೋಮವಾರ ದಿವಸ ಬೆಳಗ್ಗೆ ಈ ದೇವಸ್ಥಾನಕ್ಕೆ ಬಂದರೆ ಗೊತ್ತಾಗುತ್ತೆ ಇಲ್ಲಿ ಯಾವ ರೀತಿಯಾಗಿ ಭಕ್ತರ ಸಂಖ್ಯೆ ಇದೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ, ಧನು ಪೂಜೆಯ ಸಂದರ್ಭದಲ್ಲಿ ಆ ಭಕ್ತರ ಬಹುದೊಡ್ಡ ಭಕ್ತ ಸಾಗರವೇ ಮಹಾಲಿಂಗೇಶ್ವರನಿಗೆ ಓಡೋಡಿ ಬರುವಂತಹ ಅಪೂರ್ವ ಕ್ಷಣಗಳಿಗೆ ಬಹಳಷ್ಟು ಜನ ಸಾಕ್ಷಿಯಾಗಿದ್ದಾರೆ, ನಾವು ಕೂಡ ಸಾಕ್ಷಿಯಾಗಿದ್ವಿ. ಇದೀಗ ಪೇಟೆ ಸವಾರಿಯನ್ನು ನೋಡುವಾಗಂತೂ ಸ್ಪಷ್ಟವಾಗಿ ಗೊತ್ತಾಗದೆ ಇದೊಂದು ವೈಭವಪೂರ್ಣವಾದಂತಹ ಜಾತ್ರಾ ಮಹೋತ್ಸವದ ಪೇಟೆ ಸವಾರಿ ಎನ್ನುವಂಥದ್ದು. ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಬಹಳ ವೈಭವದಲ್ಲಿ ಈ ಒಂದು ಪೇಟೆ ಸವಾರಿ ನಡೀತಾ ಇದೆ. ಆ ಪೇಟೆ ಸವಾರಿಯ ವೈಭವೋಪೇತ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಒಂದೆರಡು ಕಟ್ಟೆಗಳ ಪೂಜೆ ನೆಟ್ವರ್ಕ್ ಸಮಸ್ಯೆಯಿಂದ ನಿಮಗೆ ತೋರಿಸಲಾಗಲಿಲ್ಲ, ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುತ್ತೆ. ಇದೀಗ ಮುಂದಿನ ಕಟ್ಟೆ ಆದಿ ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಕೊಂಬೆಟು. ಇದು 1927ರಲ್ಲಿ ಈ ಕಟ್ಟೆ ನಿರ್ಮಾಣಗೊಂಡಿತ್ತು ಅಂತ ಅಂದಿನ ಕಾರ್ಯದರ್ಶಿಯಾಗಿದ್ದಂತಹ ವಾಸುದೇವರಾವ್ ಅವರು ಈ ಕಟ್ಟೆಯನ್ನು ಕಟ್ಟಿಸಿದ್ದಾರೆ ಅನ್ನುವಂಥ ಇತಿಹಾಸ. ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ನ ಕಟ್ಟೆಗೆ ದೇವರಿದೀಗ ಆಗಮಿಸ್ತಾ ಇದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಮುಂದೆ ಅಲ್ಲಿಂದ ಸಕ್ಕರೆ ಕಟ್ಟೆಗೆ ದೇವರು ತೆರಳಿಕ್ಕಿದ್ದಾರೆ. ಹಾಸ್ಟೆಲ್ ಕಟ್ಟೆಗೆ ದೇವರು ಬರ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀವಿ. ದೇವರಿಗೆ ಹಾಸ್ಟೆಲ್ ಕಟ್ಟೆಗೆ ಆಗಮಿಸುವಂತೆ ಕಟ್ಟೆಯ ನಿರ್ವಾಹಕರು ಸ್ವಾಗತಿಸುವಂಥ ಸನ್ನಿವೇಶವನ್ನು ನೋಡಿದರೆ ಇದೀಗ ಕಟ್ಟೆಯತ್ತ ದೇವರು ತೆರಳುತ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಹಾಸ್ಟೆಲ್ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆದಿ ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಕೊಂಬೆಟು ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿರುವಂತಹ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬ್ರಹ್ಮವಾಹಕರಾಗಿ ಈ ದಿನ ಗಿರೀಶ್ ಮಯ್ಯಾರವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಗಿರೀಶ್ ಮಯ್ಯಾರವರು ಗುರುಪ್ರಸಾದ್ ತಂತ್ರಿಗಳ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ವೈದಿಕ ಕಾರ್ಯಕ್ರಮ. ಇದೀಗ ಆದಿ ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಕೊಂಬೆಟು ಈ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಿದ್ದಾರೆ. ಜನಸಾಗರ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೇವೆ ನಾವು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆ ಒಂದು ಹೊರಭಾಗದಲ್ಲಿ ಜನಸಾಗರ ಇದೆ, ಅದೆಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮತ್ತಷ್ಟು ಜನರು ಅಲ್ಲಿಗೆ ಆಗಮಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ನಾವು ಗಮನಿಸ್ತಾ ಇದ್ದೀರಿ. ಇದೀಗ ಅಲ್ಲಿಯ ವೈದಿಕ ಕಾರ್ಯಕ್ರಮ ನಡೀತಾ ಇದೆ, ಅದನ್ನು
ನೋಡ್ಕೊಂಬನ್ನಿ.
ಈ ದಿನದ ಪೇಟೆ ಸವಾರಿಯ ಕಡೆಯ ಕಟ್ಟೆ ಸಕ್ಕರೆ ಕಟ್ಟೆ. ಈ ಸಕ್ಕರೆ ಕಟ್ಟೆಯ ವಿಶೇಷತೆಗಳನ್ನು ನಾವು ನಿಮಗೆ ಹೇಳುತ್ತೇವೆ. ಇದಕ್ಕೆ PL ರಾವ್ ಕಟ್ಟೆ ಅನ್ನುವಂಥ ಹೆಸರಿತ್ತು. PL ರಾವ್ ಅವರು ಕಟ್ಟೆಯನ್ನು ಈ ಹಿಂದೆ ನಿರ್ವಹಿಸ್ತಾ ಇದ್ದರು ಅಂತೆ. ಇವರ ಮಕ್ಕಳು ವಿದೇಶದಲ್ಲಿರೋದ್ರಿಂದ ಆ ವಿದೇಶದಲ್ಲಿ ಇದ್ದದ್ರಿಂದ ಆನಂತರ ನ್ಯಾಯವಾದಿ NK ಜಗನ್ನಿವಾಸರಾವ್ ಅವರು ಆ ಕಟ್ಟೆಯನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದರು ಅನ್ನುವಂಥದ್ದು. ಈಗ NK ಜಗನ್ನಿವಾಸರಾವ್ ಅವರ ಈ ಕಟ್ಟೆ NK ಜಗನ್ನಿವಾಸರಾವ್ ಶ್ರೀ ಮಹಾಲಿಂಗೇಶ್ವರ ದೇವಳದ ಬಳಿ ಕೊಂಬೆಟ್ಟು ಸಕ್ಕರೆ ಕಟ್ಟೆ ಅಂತ ಇದಕ್ಕೆ ಕರೀತಾರೆ. ಈ ಕಟ್ಟೆಯನ್ನು ಯಾಕೆ ಸಕ್ಕರೆ ಕಟ್ಟೆ ಅಂತ ಕರೀತಾರೆ ಅಂತ, ಇಲ್ಲಿ ಪ್ರಸಾದ ರೂಪದಲ್ಲಿ ಸಕ್ಕರೆ ಕೊಡುವಂತಹ ಪದ್ಧತಿ ಇದೆ. ಪ್ರಸಾದದ ರೂಪದಲ್ಲಿ ಸಕ್ಕರೆ ಕೊಡುವಂತಹ ಪದ್ಧತಿ ಇಲ್ಲಿದೆ. ಆದ್ದರಿಂದ ಇದಕ್ಕೆ ಸಕ್ಕರೆ ಕಟ್ಟೆ ಅನ್ನುವಂಥ ಹೆಸರನ್ನು ಪಡೆದುಕೊಂಡಿದೆ. ಇದು ಈ ದಿನದ ಕಡೆಯ ಕಟ್ಟೆ ಪೂಜೆಯತ್ತ ದೇವರು ಇನ್ನೇನು ತೆರಳಲಿಕ್ಕಿದ್ದಾರೆ. ಈಗ ಗಂಟೆ 11:28 ಈ ದಿನ ಬಹಳ ವೇಗವಾಗಿ ಪೇಟೆ ಸವಾರಿ ನಡೆದಿದೆ ಅನ್ನುವಂಥದ್ದು ವಿಶೇಷ. ಈಶ್ವರನೇ ಪುತ್ತೂರಪುರದಲ್ಲಿ ನೆಲೆ ನಿಂತ ದೇವ, ಭಕ್ತರ ಬಾಳಿನ ಭಾಗ್ಯದ ದೀಪ, ಓಂಕಾರ ರೂಪನೇ ಶಿವ ಮಹಲಿಂಗೇಶ್ವರನೇ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಸೋಮವಾರದಲ್ಲಿ ವಿಶೇಷ ಮಹಾಪೂಜೆ, ಶಿವರಾತ್ರಿಯಲ್ಲಿ ಸಂಭ್ರಮದಲ್ಲಿ ಪೂಜೆ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ. ಅಖಿಲಾಂಡೇಶ್ವರನೇ ಸ್ವಾಮಿ ಮಹಲಿಂಗೇಶ್ವರನೇ. ದುರ್ಗಾ ಗಣಪತಿ ಷಣ್ಮುಖ ಶಾಸ್ತಾರ ಉಳ್ಳಾಲ್ತಿ ದೈವಾದಿ ದೇವರು ನೆಲೆ ನಿಂತ ಕ್ಷೇತ್ರವಿದು. ಕ್ಷೇತ್ರವಿದು ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ನೀ ಭಕ್ತರ ಭಾಗ್ಯೋದಯ, ನಮ್ಮ ಮೊರೆಯನ್ನು ಆಲಿಸಯ್ಯ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಮಹಲಿಂಗೇಶ್ವರ ನಮೋ ನಮೋ. ಓಂ ಜಗದೀಶ್ವರನೇ ನಮೋ ನಮೋ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ, ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಇದೀಗ ಏಪ್ರಿಲ್ 14ರ ಪೇಟೆ ಸವಾರಿಯ ಕಡೆಯ ಕಟ್ಟೆ, ಅದು ಸಕ್ಕರೆ ಕಟ್ಟೆ. NK ಜಗನ್ನಿವಾಸರಾವ್ ಅವರ ಶ್ರೀ ಮಹಲಿಂಗೇಶ್ವರ ದೇವಳದ ಬಳಿ ಇರುವಂತಹ ಕೊಂಬೆಟ್ಟು ಸಕ್ಕರೆ ಕಟ್ಟೆ. ಇಲ್ಲಿ ಪ್ರಸಾದ ರೂಪದಲ್ಲಿ ಸಕ್ಕರೆಯನ್ನು ಕೊಡುವಂತಹ ಸಂಪ್ರದಾಯ ಇದೆ ಅನ್ನುವಂಥದ್ದು. ಸಕ್ಕರೆ ಕಟ್ಟೆಯಲ್ಲಿ ಇದೀಗ ದೇವರು ಇನ್ನೇನು ಕೆಲವೇ ಕ್ಷಣದಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ.
ಇವತ್ತಿನ ಬ್ರಹ್ಮವಾಹಕರಾಗಿ ಇರುವಂಥವರು ಗಿರೀಶ್ ಮಯ್ಯ ಅವರು. ಗುರುಪ್ರಸಾದ್ ತಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪೇಟೆ ಸವಾರಿ. ಈ ಪೇಟೆ ಸವಾರಿಯ ಕಡೆಯ ಕಟ್ಟೆಯಲ್ಲಿ ಇದೀಗ ಪೂಜಾ ಕೈಂಕರ್ಯ ನೆರವೇರಲಿಕ್ಕಿದೆ. ಬಹಳ ವಿಶೇಷವಾಗಿ ಈ ಒಂದು ನೇರ ಪ್ರಸಾರವನ್ನು ನೋಡ್ತಾ ಇರುವಂತಹ ಸರ್ವರಿಗೂ ಕೂಡ ಒಂದು ಮಾಹಿತಿ, ನಾಳೆ ಬೆಳಗ್ಗೆ ನಡೆಯಲಿರ್ತಕ್ಕಂತಹ ದೇವಸ್ಥಾನದ ಒಳಭಾಗದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ನಡೀಲಿಕ್ಕಿದೆ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದೇವೆ. ನಾಳೆ 15/4/2026 ಬುಧವಾರ ಸೌರಮಾನ ಯುಗಾದಿ. ನಾವು ಎಲ್ಲರೂ ವಿಷು ಅಂತ ಕರೆಯೋದು ಸೌರಮಾನ ಯುಗಾದಿ. ಬೆಳಗ್ಗೆ ಉತ್ಸವ, ವಸಂತಕಟ್ಟೆ ಪೂಜೆ ಎಲ್ಲ ಇದೆ. ಈ ಎಲ್ಲ ಒಳಗಿನ ವೈದಿಕ ಕಾರ್ಯಕ್ರಮಗಳು ಸೇರಿ ಎಲ್ಲವೂ ಕೂಡ ನೇರ ಪ್ರಸಾರ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ಬೆಳಗ್ಗಿನಿಂದಲೇ ಆರಂಭವಾಗಲಿಕ್ಕಿದೆ. ಅವುಗಳನ್ನು ತಾವು ವೀಕ್ಷಣೆ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಇದೀಗ ಕಡೆಯ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. ಸಮಯ ಗಂಟೆ 11:33. ಈ ದಿನದ ಕಡೆಯ ಕಟ್ಟೆಯತ್ತ ದೇವರು ಆಗಮಿಸ್ತಾ ಇದ್ದಾರೆ. 11:33. ಸಕ್ಕರೆ ಕಟ್ಟೆ, ಇದಕ್ಕೆ ಸಕ್ಕರೆ ಕಟ್ಟೆ ಅಂತಲೂ ಕರೀತಾರೆ. ಈ ಸಕ್ಕರೆ ಕಟ್ಟೆಯಲ್ಲಿ ಸಕ್ಕರೆಯನ್ನು ಪ್ರಸಾದ ರೂಪದಲ್ಲಿ ನೀಡುವಂತಹ ಸಂಪ್ರದಾಯ ಇದೆ ಅನ್ನುವಂತಹದ ಕಾರಣಕ್ಕೆ ಸಕ್ಕರೆ ಕಟ್ಟೆ. ಮಹಾಲಿಂಗೇಶ್ವರನ ಪೇಟೆ ಸವಾರಿಯಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಮೊದಲ ದಿನ ಒಂದೊಂದು ಕಟ್ಟೆ, ಬೇರೆ ಬೇರೆ ಕಟ್ಟೆಗಳನ್ನು ನಾವು ನೋಡಿದ್ವಿ. ಅದರಲ್ಲಿ ಮಲ್ಲಿಗೆ ಕಟ್ಟೆ ಅನ್ನುವಂಥದ್ದು, ಇಡೀ ಕಟ್ಟೆ ಪೂರ್ತಿ ಮಲ್ಲಿಗೆಯಿಂದ ತುಂಬಿ ಇತ್ತು. ಆ ಕಟ್ಟೆಯಲ್ಲಿ ಆ ಮಲ್ಲಿಗೆಯ ಮೇಲ್ಭಾಗದಲ್ಲಿ ದೇವನನ್ನು ಇರಿಸಿ ಆರಾಧನೆ ಮಾಡುವಂಥದ್ದು ಮಲ್ಲಿಗೆ ಕಟ್ಟೆಯ ವಿಶೇಷತೆ. ಮತ್ತೊಂದು ಪರ್ದ ಕಟ್ಟೆ ಅಂತ, ಆ ಕಟ್ಟೆಯಲ್ಲಿ ಬಾಳೆಹಣ್ಣಿನ ಗೊನೆಗಳನ್ನು ಹರಕೆಯ ರೂಪದಲ್ಲಿ ಇಡುವಂತಹದ್ದಿತ್ತು. ಇದೀಗ ಈ ದಿನದ ಕಡೆಯ ಕಟ್ಟೆದು ಸಕ್ಕರೆ ಕಟ್ಟೆ ಅಂತ. ಯಾಕಂತಂದರೆ ಇಲ್ಲಿ ಸಕ್ಕರೆಯನ್ನು ಪ್ರಸಾದ ರೂಪದಲ್ಲಿ ನೀಡುವಂಥದ್ದು, ಅದಕ್ಕೆ ಸಕ್ಕರೆ ಕಟ್ಟೆ ಎನ್ನುವಂತಹದ್ದು. ನೋಡಿ, ದೇವರು ಆಗಮಿಸ್ತಾ ಇದ್ದಾರೆ. ದಂಡು ಶಿಲಾಲ್ ಬರ್ತಾ ಇದೆ, ದೇವರ ಆಗಮನ ಆಗ್ತಾ ಇದೆ. ಇದೀಗ ದೇವರ 14ನೇ ತಾರೀಕಿನ ಮೇಷ ಸಂಕ್ರಮಣದ ಕಡೆಯ ಕಟ್ಟೆ ಅದು ಸಕ್ಕರೆ ಕಟ್ಟೆ. ಸಕ್ಕರೆ ಕಟ್ಟೆಯಲ್ಲಿ ದೇವರು ವಿರಾಜಮಾನರಾಗಲಿಕ್ಕಿದ್ದಾರೆ. ತದ ಬಳಿಕ ದೇವರು ನೇರವಾಗಿ ಶ್ರೀ ಮಹಾಲಿಂಗೇಶ್ವರ ದೇವರ ದೇವಾಲಯದೊಳಗೆ ಪ್ರವೇಶವನ್ನು ಮಾಡಲಿಕ್ಕಿದ್ದಾರೆ. ಇವತ್ತಿನ ಪೇಟೆ ಸವಾರಿ ಸ್ವಲ್ಪ ವೇಗವಾಗಿ ನಡೆದಿದೆ. ಇದೀಗ ದೇವರು ಸಕ್ಕರೆ ಕಟ್ಟೆಯತ್ತ ಆಗಮಿಸ್ತಾ ಇದ್ದಾರೆ. ಗಿರೀಶ್ ಮಯ್ಯ ಅವರು ಬ್ರಹ್ಮವಾಹಕರಾಗಿ ನಮ್ಮೊಂದಿಗೆ ಈ ಒಂದು ಬ್ರಹ್ಮವಾಹಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ದಿನದ ಸಂಪೂರ್ಣ ಕಾರ್ಯಕ್ರಮದ ಚಿತ್ರೀಕರಣ ನೇರ ಪ್ರಸಾರದಲ್ಲಿ ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಮತ್ತು ಕಾರ್ತಿಕ್ ಕರ್ಕೇರ ಕೈಪಂಗಳದೋಳ, ಕಾರ್ತಿಕ್ ಕರ್ಕೇರ ಕೈಪಂಗಳದೋಳ ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಇರಾ ಇವರು ಭಾಗಿಯಾಗ್ತಾ ಇದ್ದಾರೆ. ಬಹಳಷ್ಟು ಜನ ವಿದೇಶದಿಂದಲೂ ಕೂಡ ನಾಳೆ 9 ಗಂಟೆಗೆ ನೇರ ಪ್ರಸಾರ ಆರಂಭವಾಗಲಿಕ್ಕಿದೆ. ನಾಳೆಯ ನೇರ ಪ್ರಸಾರದ ಸಮಯ 9 ಗಂಟೆ. ಬೆಳಗ್ಗಿನ ಉತ್ಸವಾದಿಗಳು ಆರಂಭ ಆಗುವಾಗ ನೇರ ಪ್ರಸಾರ ಕೂಡ ಇರ್ತದೆ. ನಾಳೆಯ ನೇರ ಪ್ರಸಾರ 9 ಗಂಟೆಗೆ ಅಂತ ಅಂದುಕೊಳ್ಳಬಹುದು. 9 ಗಂಟೆಯ ಸುಮಾರಿಗೆ ಉತ್ಸವಾದಿಗಳು ಆರಂಭವಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಉತ್ಸವಾದಿಗಳು ಆರಂಭವಾದರೆ ಆ ಮುಂಚಿತವಾಗಿಯೇ ನೇರ ಪ್ರಸಾರ ಆರಂಭವಾಗಲಿಕ್ಕಿದೆ. ಒಳಗಿನ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗುವಾಗಲೇ ನೇರ ಪ್ರಸಾರ ಆರಂಭವಾಗಲಿಕ್ಕಿದೆ. ನಾಳಿನ ನೇರ ಪ್ರಸಾರದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಇದೀಗ ಕಡೆಯ ಕಟ್ಟೆಯಲ್ಲಿ ಪೂಜಾ ಕೈಂಕರ್ಯ ನಡೀತಿದೆ, ಅದನ್ನು ನೋಡಿ. ಇಷ್ಟೇ ಫಿಕ್ಸ್ ಮಾಡಬೇಕು. ಕಮೆಂಟ್ ಮಾಡಿ ಸರಿ.
ಓಂ ಜಗದೀಶ್ವರನೇ ನಮೋ ನಮೋ.
ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನಲೊಂದು ವೈಭವೋತ್ಸವ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ ಪುತ್ತೂರ ಮುತ್ತೂರು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ ಪುತ್ತೂರ ಮುತ್ತೂರು ಶ್ರೀ ಮಹಾಲಿಂಗೇಶ್ವರ. ಈ ದಿನದ ಪೇಟೆ ಸವಾರಿ ಸಕ್ಕರೆಕಟ್ಟೆಯಲ್ಲಿ ಪೂಜೆಯನ್ನು ದೇವರು ಸ್ವೀಕಾರ ಮಾಡಿಕೊಂಡು ಇದೀಗ ಮತ್ತೆ ದೇವಸ್ಥಾನದತ್ತ ದೇವರು ಆಗಮಿಸ್ತಾ ಇದ್ದಾರೆ. ಈ ಬಗ್ಗೆ ಅಂದರೆ ಇಡೀ ಈ ಒಂದು ಪೇಟೆ ಸವಾರಿಯ ಬಗ್ಗೆ ಈ ದಿನ ಮತ್ತು ನಾಳೆ ವಿಷು ಆಗಿರೋದ್ರಿಂದ ಏನೆಲ್ಲ ನಡೆಯುತ್ತೆ ದೇವಸ್ಥಾನದ ಒಳಭಾಗದಲ್ಲಿ ಅನ್ನುವಂತಹದ್ದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಇಲ್ಲಿಯ ಪ್ರಧಾನ ಅರ್ಚಕರಾಗಿರುವಂತಹ ವಸಂತ ಕೆದಿಲಾಯರು ಈಗ ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತನಾಡಿಸಬೇಕು. ಸರ್, ಇವತ್ತಿನ ಪೇಟೆ ಸವಾರಿ ಬಹಳ ಬೇಗ, ಅಂದರೆ ಇಲ್ಲಿಯ ತನಕದ ಒಂದು ಅವಧಿಗಳನ್ನು ಲೆಕ್ಕಾಚಾರ ಹಾಕಿದರೆ ಬಹಳ ಬೇಗ ಮುಗೀತದೆ. ನಾಳೆ ಬೆಳಗ್ಗೆ ಇವತ್ತು ಈ ದೇವರು ಒಳ ಬಂದ ನಂತರ ನಿಮಗೊಂದಷ್ಟು ಇಲ್ಲಿ ವೈದಿಕ ವಿಧಿವಿಧಾನಗಳಿದ್ದಾವೆ ಅನ್ನುವಂಥದ್ದು ಇವತ್ತು ಏನಿದೆ ಮತ್ತು ನಾಳೆ ಏನೆಲ್ಲ ನಡೆಯುತ್ತೆ ಅನ್ನುವಂಥದ್ದು ಎಷ್ಟು ಹೊತ್ತಿಗೆ ಅಂತ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಇವತ್ತಿನ ದಿವಸ ಪೇಟೆ ಸವಾರಿ ಮುಗಿಸಿ ಬಂದು ಶ್ರೀ ಮಹಾಲಿಂಗೇಶ್ವರ ದೇವರು ಒಳಗಾದ ಮೇಲೆ ಮಂಗಳಾರತಿ ಆಗಿ ರಾತ್ರಿ ಪೂಜೆ ನಡೀತದೆ. ನಂತರದಲ್ಲಿ ಪುನಃ ಪ್ರತಿ ದಿವಸ ನಡೆಯುವಂತೆಯೇ ದಿಕ್ಪಾಲ ಬಲಿಗಳು, ಅಲ್ಲಿರತಕ್ಕಂಥ ಎಲ್ಲ ಬಲಿದೇವತೆಗಳಿಗೆ ಬಲಿಯನ್ನು ಹಾಕಿ ಪುನಃ ಮಂಗಳಾರತಿ ಆಗಿ ದೇವರು ಒಳಗಾಗ್ತಾರೆ. ನಾಳೆ ದಿವಸ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ 9 ಗಂಟೆಗೆ ಎಲ್ಲ ಉತ್ಸವಾದಿಗಳು ಪುನಃ ಪ್ರಾರಂಭ. ಯಾವಾಗಲಂತೆ ಉಡುಕೆ ಸುತ್ತು, ಚೆಂಡೆ ಸುತ್ತಾಗಿ ವಾದ್ಯ ಸುತ್ತುಗಳು ವಿಶೇಷವಾಗಿ ನಾಳೆ ನಡೀತದೆ. 12 ಗಂಟೆವರೆಗೆ ನಡೆದಕ್ಕಂಥ ವಿಷು ಸಂಕ್ರಮಣದ ಉದ್ದೇಶವಾಗಿ ಮಹಾಲಿಂಗೇಶ್ವರನ್ನು ಸಂತೋಷಗೊಳಿಸುವ ಉದ್ದೇಶವಾಗಿ ಇಷ್ಟೆಲ್ಲ ಸೇವೆಗಳು ನಾಳೆ ದಿವಸ ನಡೆದು ಮಧ್ಯಾಹ್ನ ಮಹಾಪೂಜೆ, ಅದೇ ರೀತಿಯಾಗಿ ಪುನಃ ಬೆಳಗ್ಗಿನ ಪೂಜೆ ಮಾಡಿ ನಂತರ ಪುನಃ ಮಹಾಪೂಜೆ ಆಗುವಾಗ ಸಾಧಾರಣ ಒಂದು 2 ಗಂಟೆ ಹೊತ್ತಿಗೆ ಆಗ್ತದೆ ಮಹಾ ಅನ್ನ ಸಂತರ್ಪಣೆ. ಅದೇ ರೀತಿಯಾಗಿ ಸಂಧ್ಯಾ ಕಾಲದಲ್ಲಿ ಪುನಃ ಯಾವಾಗಲನಾಗಿ ಬಲಿ ಹೊರಟು ಉತ್ಸವಾದಿಗಳು ನಡೆದು ಪ್ರತಿ ವರ್ಷ ನಡೆದಕ್ಕಂಥ ವಿಶ್ವ ಸಂಕ್ರಮಣದ ಉತ್ಸವಾದಿಗಳು ವಿಜೃಂಭಣೆಯಿಂದ ನಡೆಯುತ್ತದೆ. ಅದೇ ರೀತಿಯಾಗಿ ಆ ನಂತರ ಸಣ್ಣ ರಥೋತ್ಸವ ನಡೆದು ಎಲ್ಲ ಭಕ್ತಾಭಿಮಾನಿಗಳು ಹಾಗೆಯೇ ಅದಕ್ಕೆ ಸೇರತಕ್ಕಂಥ ಭಕ್ತಾಭಿಮಾನಿಗಳಿಗೆ ಮಹಾಲಿಂಗೇಶ್ವರ ರಥದಲ್ಲಿದ್ದುಕೊಂಡು ಅನುಗ್ರಹ ಮಾಡ್ತಾನೆ. ಪುನಃ ಕೆಲವು ಕಟ್ಟೆ ಪೂಜೆಗಳು ನಡೆದು ಪ್ರಾತಃ ಕಾಲ 16ನೇ ತಾರೀಕಿಗೆ ಪ್ರಾತಃ ಕಾಲದಲ್ಲಿ 4:30 ಗಂಟೆ ತನಕ ಎಲ್ಲ ಉತ್ಸವಾದಿಗಳು ನಡೀತವೆ. ಅದೇ ರೀತಿಯಾಗಿ ಬಯಕೆ ಬಲಿ 16ನೇ ತಾರೀಕು ಬೆಳಗ್ಗಿನ ಕಾಲ 4:30ಯಿಂದ ನಂತರ ಒಂದು ಬಯಕೆ ಬಲಿ, ದೀಪದ ಬಲಿ ಅಂತ ಹೇಳ್ತಾರೆ.
ಆ ವಿಶೇಷವಾಗಿರ್ತಕ್ಕಂಥ ಉತ್ಸವ ಸೇವೆ ಎಲ್ಲ ದೀಪಗಳನ್ನು ವಿದ್ಯುತ್ ದೀಪಗಳನ್ನೆಲ್ಲ ಆರಿಸಿ ಕೇವಲ ದೀಪದಿಂದ ನಡೆತಕ್ಕಂಥ ಆ ವಿಶೇಷ ಉತ್ಸವ ಎಲ್ಲರೂ ಆ ಪೂಜೆಗೂ ಕೂಡ ಬಂದು ಆ ವಿಶೇಷ ಪೂಜೆಯನ್ನು ನೋಡಿದಲ್ಲಿಗೆ ಈಶ್ವರ ಅನುಗ್ರಹ ಮಾಡಿ ಎಲ್ಲ ಈಶ್ವರನ ಕೋಪಶಾಪಗಳು ಪರಿಹಾರ ಆಗಿ ಎಲ್ಲರಿಗೂ ಶ್ರೇಯಸ್ಸಾಗ್ತದೆ ಅಂತ ಶಾಸ್ತ್ರವಚನ. ಇದೇ ರೀತಿಯಾಗಿ ಈ ರೀತಿಯಾಗಿ ನಡೆದುಕೊಂಡು ಬಂದಿದೆ, ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಎಲ್ಲ ಭಕ್ತಾಭಿಮಾನಿಗಳು ಈ ಸೇವೆಗೆ ಪಾಲ್ಗೊಂಡು ದೀಪದ ಬಲಿಯ ಸೇವೆಯನ್ನು ಕೂಡ ನೋಡಬೇಕು. ಇದೇ ರೀತಿಯಾಗಿ 16ನೇ ತಾರೀಕಿಗೆ ರಾತ್ರಿ ಕಾಲದಲ್ಲಿ ಕಿರುವಾಳು ಉತ್ಸವ ಬಲ್ನಾಡಿನಿಂದ ಬಂದು ಆ ಉಳ್ಳಾಳ್ತಿಯು ಬಂದು ದೇವರ ದರ್ಶನ ಅಂದರೆ ಮಹಾಲಿಂಗೇಶ್ವರನಿಗೆ ಏನು ಇಲ್ಲಿ ಉತ್ಸವಾದಿಗಳು ನಡೀತದೆ ಅಂತ ಬಲ್ನಾಡಿಂದ ಬಂದು ನೋಡುವುದು ವಿಶೇಷ. ಆ ಸಂದರ್ಭದಲ್ಲಿ ಎಲ್ಲ ಊರಿನಿಂದ ಭಕ್ತರು ಬಂದು ಉಳ್ಳಾಳ್ತಿಯಮ್ಮನ ಅನುಗ್ರಹ ಮಹಾಲಿಂಗೇಶ್ವರನ ಅನುಗ್ರಹವನ್ನು ಪಡೆದು ಕೃತಕೃತ್ಯರಾಗ್ತಾರೆ. ಇದೇ ರೀತಿಯಾಗಿ ಮಹಾ ರಥೋತ್ಸವ 17ನೇ ತಾರೀಕಿಗೆ ನಡೆಯಲಿಕ್ಕಿದೆ. 17ನೇ ತಾರೀಕಿಗೆ ನಡೆಯುವಂಥ ಮಹಾರಥೋತ್ಸವ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ. ಯಾರು ರಥದಲ್ಲಿರುವ ದೇವರನ್ನು ಕಾಣ್ತಾರೆ, ಆ ರಥೋತ್ಸವದಲ್ಲಿ ಭಾಗಿಯಾಗ್ತಾರೆ, ಅವರಿಗೆ ಪುನರ್ಜನ್ಮ ಎಂಬುದಿಲ್ಲಂತೆ. ಅಂತಹ ವಿಶೇಷ ಮೋಕ್ಷದಾಯಕವಾಗಿರ್ತಕ್ಕಂಥ ರಥೋತ್ಸವ ಸೇವೆ ಕೂಡ 17ನೇ ತಾರೀಕು ರಾತ್ರಿ ಕಾಲದಲ್ಲಿ ಸಾಧಾರಣ 10:30 ಗಂಟೆಗೆ ನಡೀತದೆ. ಎಲ್ಲ ಭಕ್ತಾಭಿಮಾನಿಗಳು ಬಂದು ಆ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು. ಪ್ರಾತಃ ಕಾಲದಲ್ಲಿ ಮಹಾಪೂಜೆ ನಡೆದು ದರ್ಶನ ಬಲಿ ವಿಶೇಷವಾಗಿ ನಡೀತಕ್ಕಂಥ ಸೇವೆ ನಾವು ಮಾಡತಕ್ಕಂಥ ಸೇವೆ. ಆ ಕುಂಬಳೆಯಿಂದ ಅಡಿಗಳು ಬಂದು ಆ ಸೇವೆಯನ್ನು ವಿಶೇಷವಾಗಿ ಬಹಳ ಚೆಂದ ಕಾಣಿಸಿಕೊಡ್ತಾರೆ. ಅಂತಹ ದರ್ಶನ ಬಂದಿದೆ ಎಲ್ಲರೂ ಭಕ್ತಾಭಿಮಾನಿಗಳು ಬಂದು ಸೇರಿ ಮಧ್ಯಾಹ್ನ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಆ ಶಿವನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಸ್ವಾಮಿ ಧನ್ಯವಾದ ಸರ್. ನೀವು ಇವತ್ತು ಕಣಿ ಇಡುವಂಥದ್ದೇನೋ ಶಾಸ್ತ್ರ ಇದೆಯಾ? ಹಾಗೆ ಇವತ್ತಿನ ದಿವಸ ರಾತ್ರಿ ದೇವರು ರಾತ್ರಿ ಪೂಜೆ ನಡೆದ ನಂತರ ವಿಷುಕಣಿ ಇಡುವುದು ಅಂತೇಳಿದರೆ ನಾಳೆಯಿಂದ ಮೇಷ ಮಾಸ ಪ್ರಾರಂಭ ಅಂತೇಳಿದರೆ ಅಲ್ಲಿಗೆ ಮೀನ ಮಾಸ ಮುಗಿಯಿತು, ಪುನಃ ವರ್ಷಾರಂಭ. ಆ ಉದ್ದೇಶವಾಗಿ ವಿಷುಕಣಿ ನಡೀತದೆ. ಎಲ್ಲ ತಂತ್ರಿಗಳು ಅರ್ಚಕರು ಎಲ್ಲ ಸೇರಿ ದೇವರಿಗೆ ಪ್ರಾರ್ಥನೆ ಮಾಡಿ ಮುಂದಿನ ವರ್ಷ ಸೇರಿದರೆ ಪರಾಭವನಾಮ ಸಂವತ್ಸರ ಎಲ್ಲರಿಗೂ ಒಳಿತನ್ನು ಮಾಡಲಿ, ಶ್ರೇಯಸ್ಸನ್ನು ಉಂಟು ಮಾಡಲಿ, ಅನ್ಯ ದೇಶದಿಂದ ಈ ದೇಶಕ್ಕೆ ಬರತಕ್ಕಂಥ ತೊಂದರೆಗಳು ಶತ್ರು ಬಾಧೆಗಳೆಲ್ಲ ನಿವೃತ್ತಿ ಆಗಲಿ ಅಂತ ಪ್ರಾರ್ಥನೆ ಮಾಡಿ ನಾವು ಆ ವಿಷುಕಣಿಯನ್ನಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೇವೆ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಸರ್. ನಾಳೆ ಹೊಸ ವರ್ಷದ ಸಂಭ್ರಮ ನಮಗೆ ಎಲ್ಲರಿಗೂ ವಿಷು ಹಬ್ಬದ ಶುಭಾಶಯಗಳು. ಇದೀಗ ದೇವರು ಒಳಪ್ರವೇಶವನ್ನು ಮಾಡಿದ್ದಾರೆ. ಶ್ರೀದೇವರು ಸಕ್ಕರೆ ಕಟ್ಟೆಯಲ್ಲಿ ಪೂಜೆಯನ್ನು ಪಡೆದು ಇದೀಗ ಒಳಪ್ರವೇಶವನ್ನು ಮಾಡಿದ್ದಾರೆ. ಸರ್, ಒಳಪ್ರವೇಶ ಆದ ನಂತರ ಒಂದೆರಡು ಸುತ್ತುಗಳು ಬರ್ತಾರೆ. ಈಗ ಯಾವ ಕ್ರಮ ಆಗುತ್ತೆ? ಅದು ಬಂದ ತಕ್ಷಣ ಕೊನೆಯ ಅಂಗಣದಲ್ಲಿ ಒಂದು ಸುತ್ತು ಬಂದು ಒಳಗಿನ ಅಂಗಣಕ್ಕೆ ಕೈಯಲ್ಲಿ ದೇವರನ್ನು ಹಿಡಿದುಕೊಂಡು ಬಂದು ದೇವರು ಒಳಗಾಗುವುದು. ಆದ ಕೂಡಲೇ ಒಂದು ಮಂಗಳಾರತಿ ಆಗ್ತದೆ. ಪುನಃ ನಿರ್ಮಾಲ್ಯ ಹೊಡೆಯುವುದು ಅಂತ ಒಂದು ಕ್ರಮ ಉಂಟು. ಆ ಕ್ರಮವನ್ನು ಮಾಡಿ ಪುನಃ ನಿತ್ಯ ಅರ್ಚಕರು ಬಂದು ದೇವರ ಪೂಜೆಯನ್ನು ಯಾವಾಗಲಿನಂತೆ ಮಾಡಿ ಮತ್ತೆ ಬಲಿ ಸೇವೆ ನಡೀತದೆ. ಇದು ಇವತ್ತಿನ ಕಾರ್ಯಕ್ರಮ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಬಹಳ ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆಗೆ ವಸಂತ ಕೆದಿಲಾಯರು ಪ್ರಧಾನ ಅರ್ಚಕರು ಸಿಕ್ಕಿದ್ದಾರೆ. ಅವರನ್ನು ಮಾತನಾಡಿಸಿದ್ದೇವೆ. ಬಹಳಷ್ಟು ಜನಕ್ಕೆ ದರ್ಶನ ಬಲಿ ಯಾವಾಗ ಅನ್ನುವಂತಹ ಪ್ರಶ್ನೆ ಇತ್ತು. ಅವರು ಉತ್ತರವನ್ನು ಕೊಟ್ಟಿದ್ದಾರೆ. 17/4/2026 ಶುಕ್ರವಾರ ಬೆಳಗ್ಗೆ ಉತ್ಸವ, ವಸಂತಕಟ್ಟೆ ಪೂಜೆ, ನಂತರ ದರ್ಶನ ಬಲಿ, ಬಟ್ಟಲು ಕಾಣಿಕೆ ಇದು ನಡೀಲಿಕ್ಕಿದೆ. ಆ ಕಾರ್ಯದಲ್ಲಿಯೂ ಕೂಡ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಜೊತೆಗೆ ಅದರ ನೇರ ಪ್ರಸಾರವೂ ಕೂಡ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ಪ್ರಸಾರವಾಗಲಿಕ್ಕಿದೆ. ಜೊತೆಗೆ ಈ ದಿನದ ಪೇಟೆ ಸವಾರಿಯ ಕಡೆಯ ಹಂತದಲ್ಲಿ ನಾವಿದ್ದೇವೆ. ಇದೇನು ಈಗ ದೇವರು ಒಳಪ್ರವೇಶವನ್ನು ಮಾಡಿದ್ದಾರೆ. 11:52 ಈ ಬಾರಿಯ 5 ದಿನಗಳ ಅಂದರೆ ಇವತ್ತು 5ನೇ ದಿನದ ಪೇಟೆ ಸವಾರಿ ಅತ್ಯಂತ ವೇಗವಾಗಿ ದೇವರು ದೇವಾಲಯದೊಳಕ್ಕೆ ಪ್ರವೇಶ ಮಾಡಿದ್ದು ಇವತ್ತೇ 11:52 ಸಂದರ್ಭ. ಇದೀಗ ದೇವರು ದೇವಾಲಯದೊಳಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ. ನಾಳೆ ಚಂದ್ರಮಂಡಲ ಬಂಡಿ ಉತ್ಸವ ನಡೆದ ನಂತರ ದೇವರು ಹೊರಡೋದ್ರಿಂದ ನಾಳೆ ಸ್ವಲ್ಪ ತಡವಾಗಬಹುದು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಇದೀಗ ದೇವರು ದೇವಾಲಯದ ಒಳಪ್ರವೇಶ ಆಗಿ ಅಲ್ಲಿ ಸುತ್ತು ಹಾಕುವಂತಹ ಸಂಪ್ರದಾಯ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇವರು ಗರ್ಭಗುಡಿಯ ಒಳಪ್ರವೇಶ ಮಾಡಿ ಮಹಾಮಂಗಳಾರತಿ ನಡೀಲಿಕ್ಕಿದೆ. ಅಲ್ಲಿಗೆ ಇವತ್ತಿನ ವೈದಿಕ ಕಾರ್ಯಕ್ರಮಗಳು ಮುಕ್ತಾಯ ಆಗ್ತವೆ ಅನ್ನುವಂತಹದ್ದು. ನಿರಂತರವಾಗಿ 5 ದಿನಗಳಿಂದ ಸುದ್ದಿ ನ್ಯೂಸ್ ಚಾನಲ್ ನಂಬರ್ 92ರಲ್ಲಿ ಮತ್ತು ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ
ನೇರ ಪ್ರಸಾರವನ್ನು ನೀಡ್ತಾ ಇದ್ದೇವೆ. ಪ್ರತಿ ನೇರ ಪ್ರಸಾರಕ್ಕೂ ಕೂಡ ಅಪಾರವಾದಂತಹ ಜನಮನ್ನಣೆ ಸಿಗ್ತಾ ಇದೆ. ಅದರಲ್ಲೂ ಕೂಡ ಸೌದಿ ಅರೇಬಿಯಾದಿಂದ, USA ಇಂದ, UK ಇಂದ, ಬೇರೆ ಬೇರೆ ರಾಜ್ಯಗಳಿಂದ, ವಿದೇಶಗಳಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ, ಪುತ್ತೂರಿನ ಬೇರೆ ಬೇರೆ ಆಯ್ದ ಭಾಗಗಳಿಂದಲೂ ಕೂಡ ಜನರು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ನಾಳೆ ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮಗಳು ಆರಂಭವಾಗಲಿಕ್ಕಿದೆ ಅನ್ನುವಂಥದ್ದನ್ನು ನಮ್ಮ ಜೊತೆಗಿರುವಂತಹ ಪ್ರಧಾನ ಅರ್ಚಕರಾಗಿದ್ದಂತಹ ವಸಂತ ಕೆದಿಲಾರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. 9 ಗಂಟೆಯಿಂದಲೇ ನಾಳೆಯ ನೇರ ಪ್ರಸಾರವೂ ಕೂಡ ನಡೆಯಲಿಕ್ಕಿದೆ. ಅದನ್ನು ಕೂಡ ವೀಕ್ಷಣೆ ಮಾಡ್ಬೋದು. ಒಬ್ಬರು ನಮ್ಮ ಜೊತೆ ನಮಗೆ ಕಾಮೆಂಟ್ ಹಾಕಿದರೆ ನಾಳೆ ಎಷ್ಟು ಹೊತ್ತಿಗೆ ಅಂತ. 9 ಗಂಟೆಯಿಂದಲೇ ತಾವು ವೀಕ್ಷಣೆ ಮಾಡ್ಬೋದು ಅನ್ನುವಂಥದ್ದು. ಮತ್ತು ಕೊನೆಯ ಸಕ್ಕರೆ ಕಟ್ಟೆ ಪೂಜೆಯ ವೇಳೆಗೆ ಅಲ್ಲಿ ಹನಿ ಮಳೆಯಾಗಿದೆ ಅನ್ನುವಂಥದ್ದು, ತುಂತುರು ಮಳೆಯಾಗಿದೆ. ಈಶ್ವರ ದೇವ ಮಹಾಲಿಂಗೇಶ್ವರ ಸಂತುಷ್ಟರಾಗಿದ್ದಾರೆ ಅನ್ನುವುದಕ್ಕೆ ಇದೊಂದು ಉದಾಹರಣೆಯ ರೂಪದಲ್ಲಿ ಮಳೆಯ ಆಗಮನವಾಗಿದೆ. ನಿತ್ಯವೂ ಕೂಡ ಒಂದು ಹನಿ ಮಳೆಯಾಗುವುದು ಇಲ್ಲಿಯ ರೂಢಿಯಂತೆ ಕಾಣ್ತಾ ಇದೆ. ಯಾಕಂದರೆ ಮೊನ್ನೆಯೂ ಕೂಡ ಹೀಗಾಗಿತ್ತು. ಇದೀಗ ಇವತ್ತು ಕೂಡ ವರುಣದೇವನ ಆಗಮನವಾಗಿದೆ. ಇದು ಈಗ ಕಡೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಇದೀಗ ದೇವರು ಒಳಪ್ರವೇಶವನ್ನು ಮಾಡಿ ಮಹಾಮಂಗಳಾರತಿ ನಡೆದು ತದ ಬಳಿಕ ದೇವರು ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಇವತ್ತಿನ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಿದಂತಹ ಸರ್ವರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಇದೀಗ ದೇವಾಲಯದಲ್ಲಿ ನಡೆಯುತ್ತಿರುವಂತಹ ಒಂದು ದೇವಾಲಯದೊಳಕ್ಕೆ ದೇವರು ಪ್ರವೇಶಗೈದಿದ್ದಾರೆ. ಅವರು ಇದೀಗ ಗರ್ಭಗುಡಿಗೆ ಪ್ರವೇಶಗೈಯುವಂತಹ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ತದ ಬಳಿಕ ಅಲ್ಲಿ ಮಹಾಮಂಗಳಾರತಿ ನಡೀಲಿಕ್ಕಿದೆ. ಅಲ್ಲಿಗೆ ಇವತ್ತಿನ ನಮ್ಮ ನೇರ ಪ್ರಸಾರವನ್ನು ಕೂಡ ನಾವು ಮುಕ್ತಾಯಗೊಳಿಸುತ್ತೇವೆ. ತದ ಬಳಿಕ ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ನೇರ ಪ್ರಸಾರ ನಡೀಲಿಕ್ಕಿದೆ. ಅದಲ್ಲೂ ಕೂಡ ತಾವು ವೀಕ್ಷಣೆ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ, ನಾಗರಾಜನ ಕೊರಳಲಿ ಧರಿಸಿದ ನಟಗಂಗಾಧರ. ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ, ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ, ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ, ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಈ ದಿನದ ನೇರ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮಹಾಲಿಂಗೇಶ್ವರನ ಪೇಟೆ ಸವಾರಿ 5ನೇ ದಿನ ಕೊಂಬೆಟ್ಟು, ಬಳುವಾರು, ಹಾರಾಡಿ, ತಾಳೆಪಾಡಿ, ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್, ಸಕ್ಕರೆ ಕಟ್ಟೆ ಸವಾರಿಯನ್ನು ಮುಗಿಸಿ ದೇವರಿದೀಗ ಒಳ ಪ್ರವೇಶವನ್ನು ಮಾಡಿದ್ದಾರೆ. ಮಹಾಮಂಗಳಾರತಿ ಆಗಿದೆ. ಇಲ್ಲಿಗೆ ಇವತ್ತಿನ ನೇರ ಪ್ರಸಾರ ಮುಕ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ನೇರ ಪ್ರಸಾರವನ್ನು ನೋಡಿದಂಥ ಎಲ್ಲ ವೀಕ್ಷಕ ವೃಂದಕ್ಕೂ ಧನ್ಯವಾದಗಳು. ನಾಳೆ ಬೆಳಗ್ಗೆ 9 ಗಂಟೆ ಸರಿಯಾಗಿ ಮತ್ತೆ ನೇರ ಪ್ರಸಾರ ಆರಂಭವಾಗಲಿಕ್ಕಿದೆ. ಧನ್ಯವಾದ.